ಶ್ರೀಮದ್ಭಾಗವತೀ ವಾರ್ತಾ ಸುರಾಣಾಮಪಿ ದುರ್ಲಭ. ಪದ್ಮಪುರಾಣದಲ್ಲಿ ಹೇಳ್ತಾರೆ, ಭಾಗವತದ ಕಥೆ ದೇವತೆಗಳಿಗೂ ಕೂಡ ಸುಲಭವಾಗಿ ಸಿಗುವ ಕಥೆ ಅಲ್ಲ. ಮನುಷ್ಯ ಲೋಕದವರು ಕೆಲವೇ ಮಂದಿ ಗ್ರಹಿಸುವ ಕಥೆ ಇದು. ತುಂಬ ಪುಣ್ಯದಿಂದ ಸಿಗುವಂತಹ ಕಥೆ ಭಾಗವತದ ಕಥೆ ಅಂತ ಹೇಳಿದ್ದಾರೆ. ಶುಕಮುನಿಗಳು ಗಂಗಾ ತೀರದಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತ ಪರೀಕ್ಷಿತ ರಾಜನಿಗೆ ಜೀವನದ ಕರ್ತವ್ಯಗಳನ್ನು ಬೋಧನೆ ಮಾಡ್ತಾ ಅನೇಕ ಉಪಾಖ್ಯಾನಗಳು, ಅದರಲ್ಲಿಯೂ ಮನ್ವಂತರ ಚರಿತೆ, ಸ್ವಯಂಭೂ ಮನುವಿನ ವಂಶದ ಕಥೆಗಳು, ಅದನ್ನು ನಿರೂಪಣೆ ಮಾಡ್ತಾ ಸ್ವಯಂಭೂ ಮನುವಿಗೆ 5 ಜನ ಮಕ್ಕಳಿನಲ್ಲಿ ಉತ್ತಾನಪಾದ, ಪ್ರಸೂತಿ, ದೇವಹೂತಿಯರ ಕಥೆಯನ್ನು ಹೇಳಿ, ಪ್ರಿಯೋವ್ರತರಾಜನ ಪರಂಪರೆಯಲ್ಲಿ ವೃಷಭ ಅನ್ನುವ ಭಗವಂತನ ಅವತಾರ ಆಗಿದೆ. ಅವನ ಮಗನಾಗಿ ಭರತ ಈ ದೇಶಕ್ಕೆ ರಾಜನಾದ. 81 ಜನ ಕರ್ಮತಂತ್ರಗಳಲ್ಲಿ ನಿಷ್ಣಾತರಾದರು. ವೃಷಭನಿಗೆ 100 ಜನ ಮಕ್ಕಳು. ಕರ್ಮತಂತ್ರ ಪ್ರಣೇತಾರಹ ಅಂತ 81 ಜನ ಕರ್ಮತಂತ್ರಗಳಲ್ಲಿ ನಿಷ್ಣಾತರಾಗಿದ್ದಾರೆ. ಇನ್ನು 9 ಜನ ನವದ್ವೀಪಗಳಿಗೆ ರಾಜರಾಗಿದ್ದಾರೆ. ಇನ್ನು 9 ಜನ ಸನ್ಯಾಸಿಗಳಾಗಿದ್ದಾರೆ. ಅದರಲ್ಲಿ ಒಬ್ಬ ಮೊದಲಿಗ ಈ ಭಾರತ ದೇಶಕ್ಕೆ ರಾಜನಾದ. ಅವನಿಗೆ ಭರತ ಅಂತ ಹೆಸರು. ಭರತನಿಂದ ಭಾರತ ಆಯಿತು. ಅದಕ್ಕಿಂತ ಮೊದಲು ಏನು ಹೆಸರಿತ್ತು? ಪರೀಕ್ಷಿತ ಕೇಳ್ತಾನೆ. ಶುಕಮುನಿಗಳು ಹೇಳ್ತಾರೆ, ಅದಕ್ಕಿಂತ ಮೊದಲು ಈ ದೇಶಕ್ಕೆ ಅಜನಾಭ ಅಂತ ಹೆಸರಿತ್ತು. ಅಂಜನಾಭ ಅಥವಾ ಅಜನಾಭ ಅಂತ ಭಾರತದ ಹೆಸರು. ಎಲ್ಲ ಪುರಾಣದಲ್ಲಿದ್ದ ಹೆಸರುಗಳೇ ಇವತ್ತು ಇದೆ. ಭಾರತ, ಇಂಡಿಯಾ ಅನ್ನಬಾರ್ದು, ಭಾರತ ದೇಶ ಎನ್ನಬೇಕು. ಇಂಡಿಯಾ ದೇಶ ಅಂತ ಸಂಕಲ್ಪ ಮಾಡುವ ಪದ್ಧತಿ ಇಲ್ಲ, ನಂತರದವರು ಮಾಡಿದ್ದು ಅದನ್ನು. ಕರ್ನಾಟಕ, ಇದು ಶಾಸ್ತ್ರೀಯವಾದ ಭಾಷೆಯಲ್ಲೇ ಇದೆ. ಕರ್ಣ ಅಂದರೆ ಕಿವಿಗಳು, ಅಟನ ಅಂದರೆ ಅದರಲ್ಲಿ ಸಂಚಾರ ಮಾಡುವವರು, ಸುದ್ದಿಪ್ರಿಯರು ಅಂತ ಅರ್ಥ. ಇಲ್ಲಿ ಸುದ್ದಿ ಅಂತಲೇ ಎದುರುಗಡೆ ನೋಡ್ತಾ ಇದ್ದೇನೆ ಪ್ರತಿದಿನ. ಸುದ್ದಿ ಅಂದರೆ ಯಾವುದ್ಯಾವುದೋ ಜಗತ್ತಿನ ಸುದ್ದಿಗಳಲ್ಲ. ಸುದ್ದಿ ಅಂದರೆ, ವಾರ್ತೆ ಅಂದರೆ ಯಾವುದು? ವಾರ್ತಾ. ಯಾವುದು ವಾರ್ತೆ ಅಂದರೆ? ನಮ್ಮ ಮರಣವನ್ನು ತಪ್ಪಿಸುವ ವಾರ್ತೆಯನ್ನೇ ವಾರ್ತೆ ಅಂತ ಕರೀತಾರೆ. ಮರಣಕ್ಕೆ ಸಂಬಂಧಪಟ್ಟ ವಾರ್ತೆಗಳು ಇವತ್ತು ಪತ್ರಿಕೆಗಳಲ್ಲಿ ಇದೆ. ಮರಣವನ್ನು ತಪ್ಪಿಸುವ ವಾರ್ತೆ ಯಾವುದು ಅಂದರೆ ಭಾಗವತದ ಕಥೆ. ಇದನ್ನು ಕೇಳಿಕೊಂಡು ಸಂಚಾರ ಮಾಡುವ ಸ್ವಭಾವದವರನ್ನು ಕರ್ನಾಟಕದವರು ಅಂತ ಕರೀತಾರೆ. ಸ್ವಲ್ಪ ಈ ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ ಕರ್ನಾಟಕೀಯರು ಅಂದರೆ ಘಟ್ಟದ ಮೇಲಿನವರು, ಅವ್ರನ್ನ ಕರ್ನಾಟಕೀಯರು ಅಂತ ಕರೀತಾರೆ. ನೀವು ಕರ್ನಾಟಕದವರೇ, ಅವರು ಮಾತ್ರ ಅಲ್ಲ. ನಾನು ಘಟ್ಟದ ಮೇಲಿನವ, ನೀವು ಘಟ್ಟದ ಕೆಳಗಿನವರು. ಆಕಳು ಗೊತ್ತಿದೆಯಾ ಕರ್ನಾಟಕೀಯರು ಅಂತಾರೆ. ನೀವು ಕರ್ನಾಟಕದ ಬಿಟ್ಟು ಇದ್ದೀರಾ? ಎಲ್ಲ ಕರ್ನಾಟಕದವರೇ. ಆ ಪ್ರಯೋಗ ಅಷ್ಟು ಸಾಧು ಅಲ್ಲ. ಎಲ್ಲ ಕರ್ನಾಟಕದವರೇ. ಈ ಕರ್ನಾಟಕ ಅನ್ನೋದೆಲ್ಲ ಆಧ್ಯಾತ್ಮಿಕದ ಸಂಕೇತ ಶಬ್ದ. ಅದು ಅಂಥ ಒಂದು ಸುಂದರವಾದ ಪವಿತ್ರವಾದ ಭಾರತ ದೇಶಕ್ಕೆ ಭರತ ಅನ್ನೋನು ಚಕ್ರವರ್ತಿ ಆದ. ಈ ಭರತ ಅನ್ನುವ ಚಕ್ರವರ್ತಿ ದೇಶವನ್ನೆಲ್ಲ ಆಳಿದ ಮೇಲೆ ಅವನಿಗೆ ಅನ್ನಿಸ್ತು, ಅಪ್ಪ ಮಾಡಿದ ಮೊದಲನೆಯ ಬಾಲ್ಯದ ಉಪದೇಶ. ಯಾವತ್ತೂ ಮನುಷ್ಯನಿಗೆ ಬಾಲ್ಯದ ಸಂಸ್ಕಾರ ಸರಿಯಾಗಿತ್ತು ಅಂದರೆ ಅವನ ಮಂಡೆ ಹಾಳಾಗಲ್ಲ. ಇವತ್ತು ಶಾಲಾ ಕಾಲೇಜುಗಳಲ್ಲಿ ಕೇವಲ ಧರ್ಮ ಬಾಹಿರವಾದ ಶಿಕ್ಷಣಗಳಿಂದ ಮಕ್ಕಳ ಮನಸ್ಸು ಹಾಳಾಗುತ್ತೆ. ಅದಕ್ಕೆ ಮೊದಲು ಮನೆ ಪಾಠಶಾಲೆ ಆಗಬೇಕು. ಮಕ್ಕಳಿಗೆ ಧರ್ಮ ಬೋಧನೆಗಳನ್ನು ತಂದೆ ತಾಯಿಗಳು ಮಾಡಬೇಕು, ಅವರು ಮೊದಲು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಬಾಲ್ಯದಲ್ಲಿ ತಂದೆಯಾದವನು ಪ್ರತಿದಿನ ಉಪದೇಶ ಮಾಡ್ತಾ ಇದ್ದ. ಅದು ಅವತ್ತೇ ಕೇಳಬೇಕು ಅಂತಿಲ್ಲ, ಮಕ್ಕಳು ನೆನಪಿರುತ್ತೆ, ಅದು ಸ್ಮೃತಿ ಪಟಲದಲ್ಲಿರುತ್ತೆ, ಕಾಲಾಂತರದಲ್ಲಿ ಉಪಯೋಗಕ್ಕೆ ಬರುತ್ತೆ. ಅವರಿಗೆ 4 ಜನ ಮಕ್ಕಳಾದಾಗ ಏನು ಹೇಳಬೇಕು ಅನ್ನುವ ಯೋಚನೆಗೆ ಅಮ್ಮ ಏನು ಹೇಳಿದ್ಲೋ ಅಪ್ಪ ಏನು ಹೇಳಿದ್ಲೋ ಅನ್ನುವ ಸಂಸ್ಕಾರಗಳೇ ನಮ್ಮ ಮೈಗೂಡಿಸಿಕೊಂಡು ಬಂದಿರುತ್ತೆ ಅದು. ಹಾಗಾಗಿ ಆ ಭರತನಿಗೆ ಬಾಲ್ಯದಲ್ಲಿ ಅಪ್ಪನ ಉಪದೇಶ, ಗುರುರ್ನ ಸಸ್ಯಾತ್, ಜನಕೋನ ಸಸ್ಯಾತ್, ಜನನೀನ ಸಾಸ್ಯಾತ್, ದೈವಂನ ತತ್ಸ್ಯಾತ್, ನಪತಿಶ್ಚ ಸಸ್ಯಾತ್, ನಮೋಚ ಯೇದ್ಯ ಸಮುಪೇತ ಮೃತ್ಯುಂ. ಅಪ್ಪ ಮಾಡಿದ ಉಪದೇಶ ಏನು?
ಯಾರು ನಮ್ಮ ಬದುಕಿನ ಸಾರ್ವಕಾಲಿಕವಾದ ಸುಖದ ಪರಿಚಯ ಮಾಡಿಸಲ್ಲ, ಅವನು ತಂದೆ ಅಲ್ಲ, ಅವನ ತಾಯಿ ಅಲ್ಲ, ಅವನು ದೈವವೂ ಅಲ್ಲ, ಅವನು ಗುರುವೂ ಅಲ್ಲ. ಲೋಕದ ಸುಖಗಳ ಬಗ್ಗೆಯೇ ಅಡ್ವರ್ಟೈಸ್ ಮಾಡ್ತಾರೆ. ಅದು ದೇಹಕ್ಕೆ ಆಯಿತು, ಆತ್ಮನಿಗೆ ಒಂದು ಸುಖ ಇದೆ ಅಲ್ವಾ? ಶಾಲಾ ಕಾಲೇಜುಗಳಲ್ಲಿ ನೀಡುವ ವಿದ್ಯೆ ಕೇಳಿ, ಮಕ್ಕಳ ಬಳಿ ಹೋಗಿ, ಕಾಲೇಜಲ್ಲಿ ಓದುವ ಮಕ್ಕಳ ಬಳಿಗೆ ಹೋಗಿ ಕೇಳಿ, ಯಾಕೆ ಓದ್ತಾ ಇದ್ದಿ, ಇಂಜಿನಿಯರಿಂಗ್ ಯಾಕೆ ಓದ್ತಿ? ಹಣ ಸಂಪಾದನೆಯ ವಿದ್ಯೆ ಅಷ್ಟೇ. ವಿದೇಶಕ್ಕೆ ಹೋಗ್ತಾರೆ ಮಕ್ಕಳು, ನಮ್ಮ ಭಾರತ ದೇಶದಲ್ಲೇ ಬದುಕಬಹುದು. ಹಣ ಸಂಪಾದನೆಯ ವಿದ್ಯೆ ಇಲ್ಲ. ಮೋಕ್ಷಕ್ಕೆ ಹೋಗಲಿಕ್ಕೆ ಇಂಜಿನಿಯರ್ ಕರ್ಮ ಮಾಡ್ತಾ ಇದ್ದೀನಿ ಅಂತ ಯಾರಾದರೂ ಹೇಳ್ತಾರಾ? ಮಧ್ವ ವಲ್ಲಭ ಗೋಪಾಲಕೃಷ್ಣ ಪ್ರೀತ್ಯರ್ಥಂ SSLC ಕರ್ಮ ಕರಿಷೆ ಅಂತ ಯಾರಾದರೂ ಸಂಕಲ್ಪದಲ್ಲಿ ಸೇರಿಸಿದ್ದಾರಾ? ಅದು ಕೇವಲ ಭೌತಿಕ ವಿದ್ಯೆ, ದೇಹಕ್ಕೆ ಸುಖ ಕೊಡುವ ವಿದ್ಯೆ. ಬೇಕು ಅದು. ಯಾಕೆಂದರೆ ದೋಣಿ ಸಾಗಬೇಕು ಅಂದರೆ ಅದಕ್ಕೆ ನೀರು ಬೇಕು, ಆ ನೀರು ದೋಣಿ ಒಳಗೆ ಬರಬಾರದು. ಲೋಕದ ವಿದ್ಯೆ ಬದುಕಿಗೆ ಬೇಕು, ಅದೇ ನಮ್ಮ ಬದುಕಾಗಬಾರದು. ಇದು ಭಾಗವತ. ಲೋಕದ ವಿದ್ಯೆಗಳೇ ಬದುಕಾಗಬಾರದು, ಅದರಲ್ಲಿ ಬದುಕಬೇಕು. ಬದುಕು ಯಾವುದು? ಆತ್ಮನ ಎಚ್ಚರವನ್ನು ಪಡೆಯೋದು ಬದುಕು. ಅದಕ್ಕೆ ದೇಹ ಬೇರೆ, ಆತ್ಮ ಬೇರೆ. ದೇಹಕ್ಕೆ ಸುಖವನ್ನು ಕೊಡುವ ವಿದ್ಯೆಗಳು ಲೋಕದಲ್ಲಿ ಇದೆ. MBBS ಮಾಡ್ತಾರೆ, ದೇಹಕ್ಕೆ ಟ್ರೀಟ್ಮೆಂಟು. ಅವರ ಹತ್ರ ಹೋಗಿ ಕೇಳಿ, ಆತ್ಮನಿಗೇನಾದರೂ ಟ್ರೀಟ್ಮೆಂಟ್ ಉಂಟಾ? ನನ್ನ ಮಗು 10th ಓದ್ತಾ ಇದೆ, ತುಂಬ ದಡ್ಡ ಇದ್ದಾನೆ, ಅವನು 100% ತೆಗಿಬೇಕು, ಮಾತ್ರೆ ಉಂಟಾ ಅಂತ ಕೇಳಿ. ಅವ್ರು ಹೇಳ್ತಾರೆ, ಎಲ್ಲಿಯಾದರೂ ಸಿಕ್ಕರೆ ನನ್ನ ಮಗನಿಗೂ ಕೊಡಿ, ಅದು 10th ಓದ್ತಾ ಇದೆ ಅಂತಾರೆ. ಇಲ್ಲ, ಮಾತ್ರೆ ಇಲ್ಲ. ಹಾಗಾದರೆ ಮೂಲಭೂತ ಸಮಸ್ಯೆಗಳಿಗೆ ಚಿಕಿತ್ಸೆ ಇಲ್ಲ. ಚಿಂತೆ ಇದೆ, ಭಯ ಇದೆ, ನನ್ನ ಮಕ್ಕಳಿಗೆ ಡೈವೋರ್ಸ್ ಆಗ್ತಾ ಇದೆ, ಡಾಕ್ಟ್ರೇ ಒಂದು ಮಾತ್ರೆ ಕೊಡಿ, ಉಂಟಾ? ನಮ್ಮಲ್ಲಿ ಬನ್ನಿ, ಲಕ್ಷ್ಮೀ ಶೋಭಾನ ಹೆಣ್ಮಕ್ಳು ಪ್ರತಿದಿನ ಪಠನ ಮಾಡಿ, ನಿಮ್ಮ ಮನೆಯಲ್ಲಿ ಡೈವೋರ್ಸ್ ಆಗಲ್ಲ, ನಿಮ್ಮ ಮಕ್ಕಳಿಗೆ ಅನ್ಯಾಯ ಆಗಲ್ಲ. ಎಲ್ಲದಕ್ಕೂ ಚಿಕಿತ್ಸೆ ಇದೆ. ಮೂಲಭೂತವಾದ ಮನುಷ್ಯನಿಗೆ ಬರುವ ಚಿಂತೆಗಳಿಗೆಲ್ಲ ಚಿಕಿತ್ಸೆ ಜಗತ್ತಿನ ಶಿಕ್ಷಣದಲ್ಲಿಲ್ಲ. ಇದನ್ನು ಯಾರು ತಿಳಿಸುವುದಿಲ್ಲ. ಅವನ ಅಪ್ಪ ಅಲ್ಲ, ಅವನು ಗುರು ಅಲ್ಲ, ಅವನ ತಾಯಿ ಅಲ್ಲ, ತಂದೆ ಅಲ್ಲ. ಪ್ರಧಾನವಾದ ಅಂಶ ನನ್ನ ಆತ್ಮೋದ್ಧಾರ. ನಾನು ಒಬ್ಬನೇ ಬರ್ತೇನೆ, ಒಬ್ಬನೇ ಸಾಗುತ್ತೇನೆ. ಮಧ್ಯದಲ್ಲಿ ಬಂದವರು ನನ್ನನ್ನು ಡಿಸ್ಟರ್ಬ್ ಮಾಡಬಾರ್ದು. ಸರಿಯಾದ ಮಾರ್ಗದರ್ಶನ ಮಾಡಿದರೆ ಅವನ ಅಪ್ಪ, ಇಲ್ಲಾದರೆ ಒಬ್ಬೆಪ್ಪ ಅಷ್ಟೇ. ಅಪ್ಪನೇ ಹೆಂಡ ಕುಡಿತಾನೆ, ಮಗನಿಗೇನು ಧರ್ಮವನ್ನು ಬೋಧನೆ ಮಾಡ್ತಾನೆ? ಅಪ್ಪ ಹೌದು. ಯಾವುದಕ್ಕೆ? ತಂದೆ ಅಂದ್ರೆ ಏನು? ತನೋತೀತಿ ತಂದೆ ಅಂತ. ಒಳ್ಳೆಯದನ್ನು ಪ್ರಜ್ಞೆಗಳನ್ನು ಮೂಡಿಸ್ತಾನೆ, ಅದಕ್ಕೆ ತಂದೆ ಅಂತ ಕರೀತಾರೆ. ಪಿತಾ ಅಂದ್ರೆ ಏನು? ಪಾಲನೆ ಮಾಡ್ತಾನೆ, ದೇಹವನ್ನಲ್ಲ. ಚೆನ್ನಾಗಿ ದೇಹ ಬೆಳೆದಿದೆ, ಖುಷಿಯಾಗುತ್ತಾ ಅಪ್ಪ ಅಮ್ಮನಿಗೆ? ಬುದ್ಧಿ ಬೆಳಿಬೇಕು ಅಂತ ಬಯಸ್ತಾರೆ. ಇಲ್ಲದೇ ಇದ್ರೆ ಏನು ಬೈತಾರೆ ಹೇಳಿ? ಮನುಷ್ಯ ನೋಡಿ, ಗಮನಿಸಿ, ಭಾಗವತ ಎಷ್ಟು ಚೆಂದಾಗಿ ವ್ಯಾಖ್ಯಾನ ಮಾಡುತ್ತೆ ಅಂದರೆ, ಮರಗಿಡಗಳ ತಲೆಯೆಲ್ಲ ಎಲ್ಲಿದೆ? ಮೇಲಿದೆಯಾ ಕೆಳಗಿದೆಯಾ? ಮರಗಿಡಗಳಿಗೆ ತಲೆ ಮೇಲುಂಟ ಕೆಳಗುಂಟ? ಮರಗಿಡಗಳಿಗೆ ತಲೆ ಕೆಳಗಿದೆ. ಯಾಕೆಂದರೆ ತಲೆ ಕಡಿದ್ರೆ ಸಾಯಬೇಕು. ಮರಗಿಡಗಳನ್ನು ಮೇಲೆ ಕಡಿದ್ರೆ ಸಾಯೋದಿಲ್ಲ, ಬೇರು ಕಡಿದ್ರೆ ಸತ್ತು ಹೋಗುತ್ತೆ. ಅದು ಮಣ್ಣಿನಲ್ಲಿ ಹೂತು ಹೋಗಿದೆ. ಮರಗಿಡಗಳ ತಲೆ ಭೂಮಿಯಲ್ಲಿ ಸೇರಿ ಹೋಗಿದೆ. ತಲೆ ಕೆಳಗಿದೆ, ಕಾಲು ಮೇಲಿದೆ. ಪ್ರಾಣಿ ಪಕ್ಷಿಗಳಿಗೆ ತಲೆ ಎಲ್ಲಿದೆ? ತಲೆ ಎಲ್ಲಿದೆ ಪ್ರಾಣಿ ಪಕ್ಷಿಗಳಿಗೆ? ಹೊಟ್ಟೆಗೆ ಸಮಾನಾಂತರ ಭಾಗದಲ್ಲಿ ಇದೆ. ತಲೆಗೆ ಹಾಕಿದ್ದೆಲ್ಲ ಹೊಟ್ಟೆಗೆ ಹೋಗುತ್ತೆ. ಅದು ಹಾಗೆ ಬೆನ್ನಿನ ಮೇಲಿಂದ ತಲೆ ನೇರ ಹೋಗುತ್ತೆ. ತಿರಿಯಕ್ಕಂತ ಕರೀತಾರೆ ಅದಕ್ಕೆ. ಕೆಳಗೂ ಅಲ್ಲ, ಮೇಲೂ ಅಲ್ಲ, ಅಡ್ಡ ಇದೆ ತಲೆ. ಯಾಕೆಂದರೆ ಅದರ ತಲೆ ಇರುವುದೇ ಹೊಟ್ಟೆಗೆ ಹಾಕೊಳ್ಳುವ ಉದ್ದೇಶ, ಮತ್ತು ಯಾವ ಉದ್ದೇಶ ಅದರ ಲೈಫಲ್ಲಿಲ್ಲ. ಮನುಷ್ಯರ ತಲೆ ಎಲ್ಲಿದೆ? ಎಲ್ಲೋ ಇದೆ ಎನ್ನಬೇಕು ಉತ್ತರ. ಮನುಷ್ಯರ ತಲೆ ಎಲ್ಲಿದೆ? ಮೇಲಿದೆ. ಹೇಗಿದೆ ಅದನ್ನು ಆಲೋಚನೆ ಮಾಡಿ. ಹೇಗಿದೆ ಮನುಷ್ಯರ ತಲೆ? ಇವತ್ತೆಲ್ಲ ಮನೆಗೆ ಹೋದ ಮೇಲೆ ಕನ್ನಡಿ ಮುಂದೆ ನಿಂತುಕೊಂಡು ನೋಡಿ, ಇನ್ನೊಮ್ಮೆ ನೋಡಿ, ನಾನು ಹೇಳಿದ ಮೇಲೆ ನಿಮ್ಮ ತಲೆ ಹೇಗಿದೆ. ಪ್ರತಿದಿನ ನೋಡಿದ್ದೇವೆ, ಇನ್ನೊಮ್ಮೆ ನೋಡಿ. ಇಲ್ಲಿಯ ತನಕ ಒಂದು ಬಟ್ಟೆ ಹಾಕಿ, ಒಂದು ಕತ್ತಿ ತಗೊಂಡು ಬಂದು ಕಟ್ಟು ಮಾಡಿದರೆ ಈ ತಲೆ ಹೇಗೆ ಕಾಣುತ್ತೆ? ಮಾಡಲಿಕ್ಕೆ ಹೋಗಬೇಡಿ, ಮಾಡಿದರೆ ಹೇಗುಂಟು ಅಂತ ನೋಡಿ. ನಿಮ್ಮ ಮನೆಯಲ್ಲಿ ಬೋರ್ಲ್ ಹಾಕಿದ ಚೊಂಬು ಬೇರೆ ಅಲ್ಲ, ದೇಹದ ಮೇಲಿಟ್ಟ ಭಗವಂತನ ಈ ತಲೆ ಬೇರೆ ಅಲ್ಲ. ಏನು ಮಾಡಿದ್ದಾನೆ ಭಗವಂತ? ಈ ತಲೆಯನ್ನು ಚೊಂಬಿನ ಹಾಗೆ ಬೋರ್ಲ್ ಹಾಕಿದ್ದಾನೆ. ಅದಕ್ಕೆ ಏನಂತ ಕರಿತೇವೆ ಹೇಳಿ? ಇದಕ್ಕೆ ಕಂಠ ಅಂತ ಕರಿತೇವೆ. ಈ ಕಲಶದ ಕಂಠ ಇದು, ಈ ಕಲಶದ ಆಸನ ಇದು. ದೇವರು ಏನು ಮಾಡಿದ್ದಾನೆ? ಕೌಚಿ ಹಾಕಿದ್ದಾನೆ ಈ ಚೊಂಬನ್ನು. ಇದಕ್ಕೆ ಎಲ್ಲೆರಡು ನಳಿಕೆ ಇಟ್ಟಿದ್ದಾನೆ, ಇಲ್ಲೊಂದು ನಳಿಕೆ ಇಟ್ಟಿದ್ದಾನೆ. ಎಲ್ಲ ಜ್ಞಾನೇಂದ್ರಿಯಗಳನ್ನು ಮೇಲೆ ಇಟ್ಟಿದ್ದಾನೆ. ಇದರ ಅರ್ಥ ಏನು?
ಮನುಷ್ಯ ಜೀವನದಲ್ಲಿ ಜ್ಞಾನಕ್ಕೆ ಹೆಚ್ಚಿನ ಮಹತ್ವ ಇದೆ ಅಂತ ತಲೆಯನ್ನು ಮೇಲಿಟ್ಟಿದ್ದಾನೆ. ಒಳ್ಳೆ ವಿಚಾರ ಮಾಡುವ ಶಕ್ತಿ ಇರುವುದು, ಪಟಿಂಗತನ ಮಾಡುವ ಶಕ್ತಿ ಇರುವುದು ಮನುಷ್ಯನಿಗೆ. ಆಯುಷ್ಯ ಜಾಸ್ತಿ ಕೊಟ್ಟಿದ್ದಾನೆ. ಯಾಕೆ ಅಂದರೆ ಮಹಾಭಾರತ 1,00,000 ಶ್ಲೋಕ ಉಂಟು, ಭಾಗವತ 18,000 ಶ್ಲೋಕ ಉಂಟು, ಪದ್ಮಪುರಾಣ 54,000 ಶ್ಲೋಕ ಉಂಟು, ವಿಷ್ಣು ಪುರಾಣ 24,000 ಶ್ಲೋಕ ಉಂಟು, 4 ವೇದಗಳುಂಟು, ರಾಮಾಯಣ 24,000 ಶ್ಲೋಕ ಉಂಟು. ಅವ್ರು ಎಲ್ಲಿ ಸುತ್ತಾಡಿ ಬಂದರು, ಎಷ್ಟು ಕೆಲಸ ಮಾಡಿದ್ರು, ಓದಲಿಕ್ಕೆ ಒಂದು ಸ್ವಲ್ಪ ಸಮಯ ಬೇಕಲ್ವಾ ಅಂತ 100 ವರ್ಷ ಚಂದ ಬದುಕಿದ್ರೆ 120 ವರ್ಷ ಆಯುಷ್ಯ ಕೊಟ್ಟಿದ್ದಾನೆ. ಇಷ್ಟ ಆಯುಷ್ಯದ ಇನ್ವೆಸ್ಟ್ಮೆಂಟ್ ಯಾಕೆ? ಹೊಟ್ಟೆ ತುಂಬಿಸಲಿಕ್ಕ? ಆನೆಗಳಿಗೂ ಇಷ್ಟು ಆಯುಷ್ಯ ಇಲ್ಲ, ಮಾನವನಿಗೆ ಕೊಟ್ಟಿದ್ದಾನೆ. ಯಾಕೆ ಅಂದರೆ ದೇವರ ಚಿಂತನೆ ಮಾಡಲಿಕ್ಕೆ ತುಂಬ ಸಮಯ ಬೇಕಾಗುತ್ತೆ ಎನ್ನುವ ಅರ್ಥದಲ್ಲಿಯೇ ಇಷ್ಟು ಆಯುಷ್ಯವನ್ನು ಕೊಟ್ಟಿದ್ದಾನೆ. ಯಾಕೆ ಈ ತಲೆಯನ್ನು ಕೌಚಿ ಹಾಕಿದ್ದಾನೆ? ಹೃದಯದಲ್ಲಿ ದೇವರಿದ್ದಾನೆ. ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ. ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ. ಒಳ್ಳೆ ವಿಚಾರಗಳನ್ನು ಈ ನಮ್ಮ ತಲೆಯಲ್ಲಿ ತುಂಬಿಕೊಂಡು ಆ ಒಳ್ಳೆ ವಿಚಾರಗಳನ್ನು ಹೃದಯದಲ್ಲಿರುವ ದೇವರಿಗೆ ಅಭಿಷೇಕ ಮಾಡಬೇಕು. ಅದಕ್ಕೇನು ಮಾಡಿದ್ದಾನೆ? ಈ ಚೊಂಬಿನಲ್ಲೆಲ್ಲ ವಿಚಾರಗಳನ್ನು ತುಂಬಿಕೊಂಡು ಅದು ಹೃದಯಕ್ಕೆ ಇಳಿಬೇಕಲ್ವಾ, ಅದಕ್ಕೆ ಈ ಚೊಂಬನ್ನು ಕೌಚಿ ಇಟ್ಟಿದ್ದಾನೆ, ಹೃದಯದಲ್ಲಿರುವ ದೇವರಿಗೆ ಅಭಿಷೇಕ ಆಗಲಿ ಅಂತ. ಎಷ್ಟು ಒಳ್ಳೆಯ ಮೌಲಿಕವಾದ ಆಲೋಚನೆಗಳಿಂದ ಮನುಷ್ಯರನ್ನು ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ಸಂತೋಷ ಆಯ್ತಂತೆ. ಬ್ರಹ್ಮಾವಬೋಧ ದಿಷಣಂ ಮುದಮಾಪದೇವ. ಬ್ರಹ್ಮ ಪ್ರಜ್ಞೆಯನ್ನು ಪಡೀಲಿಕ್ಕೆ ಯೋಗ್ಯ ಅರ್ಹತೆ ಇರುವ ಚೇತನ ಈ ಮಾನವ. ಅದಕ್ಕೆ ಸಂತೋಷ ಆಯಿತು ಬ್ರಹ್ಮದೇವರಿಗೆ. ಯಾವ ಸೃಷ್ಟಿಯಲ್ಲೂ ಸಂತೋಷ ಆಗಲಿಲ್ಲಂತೆ, ಮಾನವರ ಸೃಷ್ಟಿಯಲ್ಲಿ ಸಂತೋಷ ಆಯಿತು. ಕ್ಲೈಮ್ಯಾಕ್ಸ್. ಮರ ಗಿಡಗಳ ಸೃಷ್ಟಿ ಆದಮೇಲೆ ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿ ಮಾಡಿದರು, ಸಮಾಧಾನ ಆಗಲಿಲ್ಲ, ಸೃಷ್ಟಿ ಮುಂದುವರಿಸಿದರು. ಆದರೆ ಮಾನವರ ಸೃಷ್ಟಿ ಆದಮೇಲೆ ಬ್ರಹ್ಮದೇವರಿಗೆ, ಕೆಲವರು ಹೇಳ್ತಾರಲ್ಲ ಮಂಗನಿಂದ ಮಾನವ, ಆ ಮಂಗನಿಂದ ಮಾನವ ಆದಮೇಲೆ ಮಾನವ ದಾನವ ಯಾಕೆ ಆಗಲಿಲ್ಲ? ಸ್ವಭಾವದಲ್ಲಿ ಆಗಿದ್ದಾನೆ, ಅದು ಬೇರೆ ವಿಷಯ. ಅದು ಮುಂದೆ ಹೋಗಲಿಲ್ಲಲ್ಲ. ಯಾಕೆ ಹೋಗಲಿಲ್ಲ? ಸಾಕು, ಈ ಮನುಷ್ಯನ ಸೃಷ್ಟಿಯಲ್ಲಿ ಸಾರ್ಥಕತೆ ಇದೆ. ಆ ಸಾರ್ಥಕತೆಯನ್ನು ಪಡೆಯುವ ಬದುಕು ನಮ್ಮದಾಗಬೇಕು. ಇದೆಲ್ಲ ಋಷಭನ ಉಪದೇಶ. ಕರ್ನಾಟಕದಲ್ಲಿ ಕುಟಜಾದ್ರಿಯಲ್ಲಿ ನಿಂತು ತನ್ನ ಮಕ್ಕಳಿಗೆ ಧರ್ಮೋಪದೇಶ ಮಾಡಿದ ಋಷಭ ಅನ್ನುವ ಭಗವಂತನ ರೂಪ. ರಾಜ್ಯವನ್ನೆಲ್ಲ ಪರಿಪಾಲನೆ ಮಾಡಿದ ಆ ಭರತನಿಗೆ ಕೊನೆಗೊಮ್ಮೆ ಎಚ್ಚರ ಬಂತಂತೆ, ನನ್ನ ಬದುಕು ಇರುವುದು ಸಮರ್ಪಣೆಗೆ ಹೊರತು ಸ್ವಾರ್ಥಕ್ಕಲ್ಲ ಅನ್ನುವ ಎಚ್ಚರ ಬಂತಂತೆ ಭರತನಿಗೆ. ಹಾಗಾಗಿ ಅವನಿಗೆ ಅನೇಕ ಜನ ಮಕ್ಕಳಿದ್ರು. ಆವರ್ಣ, ವಿವರ್ಣ, ಸಂವರ್ಣ, ಉಪವರ್ಣ ಅಂತೆಲ್ಲ ಅವರಿಗೆಲ್ಲ ವರ್ಣೆ ಕೊಟ್ಟ. ನೀವು ದೇಶವನ್ನು ಆಳಿ ಅಂತ ಅವರಿಗೆ ಹೇಳಿದ. ತಾನು ಅತ್ಯಂತ ಪವಿತ್ರತಮವಾದ ನೇಪಾಳದಲ್ಲಿರುವ ಗಂಡಕಿ ನದಿ, ಶಾಲಗ್ರಾಮಗಳು, ಭಗವಂತನ ಸನ್ನಿಧಾನವನ್ನು ಇವತ್ತು ಯಾರ್ಯಾರು ವಿಷ್ಣು ಭಕ್ತರು ಅಂತ ಪೂಜೆಗಳನ್ನು ಮನೆ ಮನೆಗಳಲ್ಲಿ ಮಾಡ್ತಾರೆ, ಅವರಿಗೆಲ್ಲ ಬೇಕಾದ ಶಾಲಗ್ರಾಮವನ್ನು ನಿರ್ಮಾಣ ಮಾಡುವ ಅತ್ಯಂತ ಪವಿತ್ರತಮವಾದ ಭಾರತ ದೇಶದ ನದಿ. ಇವತ್ತು ದೇಶ ವಿಭಜನೆ ಆಗಿ ನೇಪಾಳ ಬೇರೆ ಆಗಿದೆ, ಪಾಕಿಸ್ತಾನವು ಬೇರೆ ಆಗಿದೆ, ಚೀನಾದವರು ತಿಂದುಕೊಂಡಿದ್ದಾರೆ ನಮ್ಮ ದೇಶಗಳನ್ನು. ಮಾಡಿದ ಅನರ್ಥಗಳು ಬೇರೆ ಬೇರೆ ಯಾರ್ಯಾರದ್ದೋ ಅನುಭವಿಸೋರು ನಾವು. ಆ ಗಂಡಕಿ ನದಿಯ ತೀರದಲ್ಲಿ ತಪಸ್ವಿಯಾಗಿ ಇರಬೇಕು ಅಂತ ರಹುಗಣ ಆ ಭರತ ಚಕ್ರವರ್ತಿ ಒಂದು ಜಪಮಣಿ, ಒಂದು ಕಮಂಡಲವನ್ನು ಹಿಡಿದುಕೊಂಡು ಹೊರಟು ಹೋದ. ಇಷ್ಟು ಬೇಗ ಯಾರಾದರೂ ಅಧಿಕಾರ ಬಿಡಲಿಕ್ಕೆ ತಯಾರಿದ್ದಾರಾ? ಪೇಪರ್ನಲ್ಲಿ ಪ್ರತಿದಿನ ಇದೇ ಗಲಾಟೆ, ಅಧಿಕಾರ ಬಿಟ್ಟುಕೊಡ್ತೀಯಾ ಬಿಟ್ಟುಕೊಡಲ್ವಾ ಅಂತ. ಎಲ್ಲರಿಗೂ ಸ್ಥಾನಮಾನಗಳ ಹಮ್ಮು, ನಾನು ದೊಡ್ಡವನಾಗಬೇಕು ಅನ್ನುವ ಅಧಿಕಾರದ ದಾಹ. ಇದು ಆತ್ಮೋದ್ಧಾರಕ್ಕೆ ಕಾರಣ ಆಗಲ್ಲ. ನಾನು ದೊಡ್ಡವನಾಗುವುದು ಅಧಿಕಾರದಿಂದ ಅಲ್ಲ, ವ್ಯಕ್ತಿತ್ವದಿಂದ. ವ್ಯಕ್ತಿತ್ವದಿಂದ ಬೆಳಗಬೇಕೇ ಹೊರತು ಅಧಿಕಾರದಿಂದ ಬೆಳಗುವುದಲ್ಲ. ಎಲ್ಲ ತ್ಯಾಗ ಮಾಡಿ ಜಪ ಮಾಡಬೇಕು ಅಂತ ಗಂಡಕಿಯ ತೀರಕ್ಕೆ ಹೋದ. ಜಪ ಆರಂಭ ಮಾಡಿದ. ಆದರೆ ಸಮಗ್ರ ಭಾರತ ದೇಶವನ್ನು ಆಳುವುದು ಸುಲಭ ಅನಿಸಿತು, ಜಪ ಮಾಡೋದು ತುಂಬ ಕಷ್ಟ ಆಯಿತು. ಮಾಡಿ ಮನೆಯಲ್ಲಿ ಏಕಾಗ್ರತೆಯಿಂದ 10 ನಿಮಿಷ ಸೂರ್ಯನಾರಾಯಣನನ್ನೇ ಉಪಾಸನೆ ಮಾಡಿ, ಅದು ಬಾಯಲ್ಲಿ ಮಂತ್ರಗಳು ಹೋಗ್ತಾ ಇರುತ್ತೆ, ಮಂಡೆಯೆಲ್ಲ ಮಾರ್ಕೆಟಲ್ಲಿ ಸುತ್ತಾ ಇರುತ್ತೆ, ದೇವರ ಕಡೆ ಕನೆಕ್ಟೇ ಆಗಲ್ಲ. ಕೆಲವರು ಶುರು ಮಾಡ್ತಾರೆ ವಿಷ್ಣು ಸಹಸ್ರನಾಮ, ವಿಶ್ವಂ ಎಷ್ಟೋರು ವಷಟ್ಕಾರು, ಟೇಪ್ ರೆಕಾರ್ಡ್ ಥರ ಅದೇ ಹೇಳಿ ಮುಗಿಸಿರುತ್ತೆ, ಸರ್ವಪ್ರಹರಣಾಯದ ಓಂ ನಮ ಇತಿ. ಅವ್ರಿಗೆ ಡೌಟು, ನಾನು ಪಾರಾಯಣ ಮಾಡಿದಿನ ಬಿಟ್ಟಿದ್ದೀನ, ಯಾಕೆಂದರೆ ಮಂಡೆ ಮಾರ್ಕೆಟಲ್ಲಿ ಇತ್ತು, ಬಾಯಿ ಪಾರಾಯಣ ಮಾಡಿ ಮುಗಿಸಿದೆ. ಇದು ಫಲ ಆಗಲ್ಲ. ಮಾತಿಗೂ ನಮ್ಮ ಕೃತಿಗೂ ಸಂಬಂಧ ಇದ್ದಾಗ ಮಾತ್ರ ಅದು ದೇವರಿಗೆ ಸಮರ್ಪಣೆ ಆಗುತ್ತೆ. ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ.
ಎಲ್ಲವೂ ಏಕತಾನ, ಒಂದೇ ದಾರಿಯಲ್ಲಿ ಹೋಗಬೇಕು. ಅವನಿಗೆ ಆಗಲಿಲ್ಲ. ದೇಶದ ಬಗ್ಗೆ ಗಮನ ಹೋಯ್ತೇ ವಿನಃ ಮಣಿ 108 ತಿರುಗುತ್ತಾನೇ ಇದೆ. ಕೆಲವರಿಗೆ ಈಗ ಜಪಮಣಿಯೂ ಇಲ್ಲ, ಒಂದು ಮಿಷನ್ ಬಂದ್ಬಿಟ್ಟಿದೆ. ಕಯಾನ ಚಿತ್ರ ಭೂವಧೂತಿ ಸದಾರು ತತ್ಸಕ ಆಗ ಯಾಚಜಿಟ್ಟೆ ಯಾರು ಮೊಬೈಲಲ್ಲಿ ಮೆಸೇಜ್ ರೀಲ್ಸ್ ನೋಡ್ತಿರ್ತಾರೆ, ಒತ್ತುತ್ತಾ ಇರ್ತಾರೆ. ಅದು ಪ್ರಯೋಜನ ಆಗಲ್ಲ. ಅದು ಯಾವ ಮಂತ್ರವನ್ನು ಜಪ ಮಾಡ್ತೇವೆ ಅದಕ್ಕೆ ತಕ್ಕಂತೆ ನಮ್ಮ ಮನಸ್ಸಿನ ಭಾವನೆಯನ್ನು ಅಲ್ಲಿ ಸಂಬಂಧಗೊಳಿಸಬೇಕು. ಇದರಲ್ಲಿ ಸೋತ, ದೇಶ ಆಳುವ ರಾಜ ಸೋತ. ಹಾಗಾಗಿ ದೇಶ ಆಳುವುದಕ್ಕಿಂತ ಕಷ್ಟ ಈಶನ ಧ್ಯಾನ. ಅರ್ಥ ಆಯ್ತು ಅವನಿಗೆ. ಅಪ್ಪ ಹೇಳಿದ ಮಾತನ್ನು ಬಾಲ್ಯದಲ್ಲಿ ಸರಿಯಾಗಿ ಕೇಳಲಿಲ್ಲ, ಈಗ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬಂದಿದ್ದೇನೆ. ಬಾಲ್ಯದಿಂದ ಪ್ರಾಕ್ಟೀಸ್ ಮಾಡಬೇಕಿತ್ತು ಇದನ್ನು. ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ. ಒಳ್ಳೆಯ ಅನುಷ್ಠಾನಗಳನ್ನು ಸಣ್ಣ ವಯಸ್ಸಿನಿಂದ ಪ್ರಾಕ್ಟೀಸ್ ಮಾಡಬೇಕು. ಅದು ಜೀನ್ಸಲ್ಲಿ ಸೇರಿಕೊಳ್ಳುತ್ತೆ. ಜೀನ್ಸಲ್ಲಿ ಸೇರಿದರೆ ಮಕ್ಕಳಿಗೂ ಸೇರುತ್ತೆ. ಅದು ಇವತ್ತೆಲ್ಲರ ಜೀನ್ಸಲ್ಲಿಯೂ ತರ್ಕ ಮಾಡುವ ಬುದ್ಧಿ ಸೇರಿಕೊಂಡಿದೆ. ಸೈನ್ಸ್ ಓದಿದವರೇ ಜಾಸ್ತಿ, ವಿಜ್ಞಾನ ಓದಿದವರು ಜಾಸ್ತಿ ಹೊರತು ತತ್ವಜ್ಞಾನವನ್ನು ಓದಿದವರ ಕೊರತೆ ಇದೆ. ಅದು ನಮ್ಮ ಜೀವಾತ್ವಿನಲ್ಲಿ ಸೇರಿಕೊಳ್ಳಬೇಕು ಅಧ್ಯಾತ್ಮ ಅನ್ನೋದು. ಇದು ಭಾರತೀಯತೆ. ಇದು ಯಾವುದೋ ವರ್ಗೀಕರಣ ಅಲ್ಲ, ಬ್ರಾಹ್ಮಣರಿಗೆ ಸಂಬಂಧಪಟ್ಟದ್ದಲ್ಲ. ಭಾರತ ದೇಶದಲ್ಲಿದ್ದವರಿಗೆ ಎಲ್ಲರಿಗೂ ತಲೆ ಒಂದೇ ಥರ ಇದೆ ತಾನೇ. ಕೌಚೆ ಹಾಕಿದ್ದಾರೆ, ಒಬ್ಬೊಬ್ಬರಿಗೂ ಒಂದೊಂದು ತಲೆ, ಈ ಜಾತಿಗೊಂದು ತಲೆ, ಈ ಜಾತಿಗೊಂದು ತಲೆ. ಎಲ್ಲರಿಗೂ ಉದ್ಧಾರದ ಮಾರ್ಗ ಇದೆ. ನಮ್ಮ ಮನೆಯಲ್ಲಿರುವ ತುಳಸಿ ಗಿಡಕ್ಕೆ ಮೋಕ್ಷ ಆಗ್ಬೋದು, ನಾನಿನ್ನೂ ನರಕಕ್ಕೆ ಹೋಗ್ಬೋದು. ಗಿಡ ಮರಗಳಿಗೆ ಮೋಕ್ಷ ಇದೆ, ಮಧ್ವಾಚಾರ್ಯರ ಮತ. ಗಿಡ ಮರಗಳಿಗೆ ಮೋಕ್ಷ ಇದೆ, ಪ್ರಾಣಿ ಪಕ್ಷಿಗಳಿಗೆ ಮೋಕ್ಷ ಇದೆ, ದನ ಹಸು ಕರುಗಳಿಗೆ ಮೋಕ್ಷ ಇದೆ. ಮನುಷ್ಯನಿಗೆ ಡೌಟ್ ಇದೆ, ಆದರೂ ಆಗ್ಬೋದು, ನರಕಕ್ಕೂ ಹೋಗ್ಬೋದು. ಇದನ್ನು ಅರ್ಥ ಮಾಡಿಕೊಂಡ ಭರತ ತಪಸ್ವಿ ಆಗಬೇಕು ಅಂತ ಪ್ರತಿದಿನ ಪ್ರಯತ್ನ ಮಾಡ್ತಾನೆ. ಸ್ವಲ್ಪ ಹೊತ್ತು ದೇವರಿಗೆ ಕನೆಕ್ಟ್ ಆಗ್ತಾನೆ, ಸ್ವಲ್ಪ ಹೊತ್ತು ಆಚೆ ಈಚೆ ಮಂಗನ ಹಾಗೆ ನೋಡ್ತಾನೆ. ಒಂದು ದಿನ ಅಲ್ಲೇ ಒಂದು ಪರಿಸರದಲ್ಲಿ ಒಂದು ಘಟನೆ ನಡೀತು. ಒಂದು ತುಂಬು ಗರ್ಭವನ್ನು ಧರಿಸಿದ ಜಿಂಕೆ ನೀರು ಕುಡಿಬೇಕು ಅಂತ ಗಂಡಕಿಗೆ ಬಂದಿದೆ. ಅದೇ ಸಂದರ್ಭದಲ್ಲಿ ಒಂದು ಸಿಂಹದ ಘರ್ಜನೆ ಕೇಳಿಸ್ತು. ಸಿಂಹ ಬರುತ್ತೆ, ಅದನ್ನು ನನ್ನನ್ನು ತಿನ್ನು ಬಿಡುತ್ತೆ ಎನ್ನುವ ಭಯದಲ್ಲಿ ಆ ಜಿಂಕೆ ನೀರಿನ ಒಳಗಡೆ ಹಾರಿತು. ಹಾರುವ ಶಕ್ತಿ ಇಲ್ಲ, ಗರ್ಭಧಾರಣೆ ಮಾಡಿಕೊಂಡಿದೆ. ವಿಪರೀತವಾಗಿ ಹಾರಿತು, ಬಲವನ್ನು ಕೊಟ್ಟು ಅದರ ಹೊಟ್ಟೆಯಲ್ಲಿರುವ ಆ ಜಿಂಕೆಯ ಮರಿ ಪ್ರವಾಹದಲ್ಲಿ ಬೀಳ್ತು. ತಾಯಿ ಜಿಂಕೆ ಸ್ವಲ್ಪ ದೂರ ತೆವಳಿಕೊಂಡು ಹೋಗಿ ಪ್ರಾಣ ಬಿಡ್ತು. ಎಲ್ಲ ಇವನ ಕಣ್ಮುಂದೆ ನಡೆದ ಘಟನೆ. ಸಿಂಹ ಬರಲಿಲ್ಲ, ಗರ್ಜನೆ ಮಾತ್ರ ಕೇಳಿದ್ದು. ಮೊದಲೇ ಹೆದರಿರುವ ಪ್ರಾಣಿ ನೋಡ್ತಾನೆ, ಅನೇಕ ಪ್ರಜೆಗಳಿಗೆ ಕಾರುಣ್ಯವನ್ನು ತೋರಿಸಿದ ರಾಜ ಇವನು. ಅಯ್ಯೋ, ನನ್ನ ಕಣ್ಣೆದುರಿನಲ್ಲಿ ಒಂದು ಜಿಂಕೆ ಸತ್ತೋಯ್ತಲ್ಲಪ್ಪ. ಅದರ ಮರಿ ಜಿಂಕೆ ಬದುಕಿದೆ, ಪ್ರವಾಹದಲ್ಲಿ ತೇಲಿಕೊಂಡು ಹೋಗ್ತಾ ಇದೆ. ಇನ್ನೂ ಸ್ವಲ್ಪ ದೇಹದಲ್ಲಿ ಶಕ್ತಿ ಇತ್ತು. ಆಳ ಪ್ರವಾಹ ಅಲ್ಲ, ರಭಸದ ಪ್ರವಾಹ. ಆ ಪ್ರವಾಹದಲ್ಲಿ ಇಳಿದ ಜಿಂಕೆಯ ಮರಿಯನ್ನು ಮಮತೆಯಿಂದ ತಂದ. ಹುಟ್ಟಿದಾಗಲೇ ಅಮ್ಮ ಇಲ್ಲ ಆ ಜಿಂಕೆಗೆ. ನಾನೇ ತಂದೆ, ನಾನೇ ತಾಯಿ, ರಕ್ಷಣೆ ಮಾಡಬೇಕು ಅಂತ ಆಶ್ರಮದಲ್ಲಿ ಕಟ್ಟಿಕೊಂಡ. ಇವತ್ತು ನಾಯಿ ಕಟ್ಟುವ ಹಾಗೆ ಜಿಂಕೆ ಕಟ್ಟಿಕೊಂಡ. ಯಾವಾಗಲೂ ಅದರ ಲಾಲನೆ ಪೋಷಣೆ. ದೇವರಿಗೆ ತುಳಸಿ ತರಬೇಕಾದ್ರೂ ಬೆನ್ನಿನ ಮೇಲೆ ಜಿಂಕೆ ಹಾಕ್ಕೊಂಡು ಹೋಗ್ತಾ ಇದ್ದ. ಇವತ್ತು ಹಾಗೆ ಮೈಸೂರು, ಬೆಂಗಳೂರು ಎಲ್ಲ ಪ್ರದೇಶದಲ್ಲೂ ಹಾಗೆ ಹೆಂಡತಿಯನ್ನು ಮನೇಲಿ ಬಿಟ್ಟಿರ್ತಾರೆ, ಆ ನಾಯಿಯನ್ನು ಕಾರಲ್ಲಿ ಕೂರಿಸಿಕೊಂಡು ಹೋಗ್ತಿರುತ್ತೆ. ಆ ನಾಯಿಯು ನೋಡ್ತಾ ಇರುತ್ತೆ ಕಿಟಕಿ ತೆಗೆದು, ನಮ್ಮ ಎಂಚ ಸುಲೆ ಆಕಳು ಇಲ್ಕಾತು ಅಂತುಳ್ಳೆ ಎಂಚ ನಮ್ಮ ಪಕ್ಕಂಡಿಸಿ ಡ್ರೈವರ್ ಇಂಬೆ ಯಜಮಾನಿ ಅಂತ ನೋಡ್ತಿರುತ್ತೆ. ಈ ನಮ್ಮ ಮನೆ ಯಜಮಾನ ನನಗೆ ಡ್ರೈವರ್. ನಾಯಿಗೆ ಮೂತ್ರ ಮಾಡಿಸಲಿಕ್ಕೆ 30,000 ಕೊಡ್ತಾರೆ ಬೆಂಗಳೂರಿನಲ್ಲೆಲ್ಲ, ಓಡಿಸಿಕೊಂಡು ಬರಲಿಕ್ಕೆ. ಪಾಪ ವೇದ ಪಾಠ ಮಾಡೋರಿಗೆ 15,000 ಕೊಡ್ತಾರೆ. ಎಲ್ಲಿಗೆ ಬಂತು ನಮ್ಮ ಧರ್ಮ ಕಲಿಯುಗದಲ್ಲಿ? ಆ ಜಿಂಕೆಯನ್ನು ಹಿಡ್ಕೊಂಡು ಹೋದ. ವ್ಯಾಸರು ಬೈತಾರೆ, ಇದು ತಪ್ಪಾಯ್ತು, ಇದು ಅವನು ಮಾಡಿದ್ದು. ಎಲ್ಲ ಪ್ರಾಣಿಗಳ ಬಗ್ಗೆ ಪ್ರೀತಿ ಇರಲಿ, ಮೋಹ ಬೇಡ. ಅದು ಮನುಷ್ಯರಲ್ಲಿಯೂ ಹಾಗೆ. ಮಕ್ಕಳ ಬಗ್ಗೆ ಪ್ರೀತಿ ಇರಲಿ, ಮೋಹ ಮಾಡಬೇಡಿ. ಉಲ್ಟಾ ಹೊಡಿತಾರೆ ಮಕ್ಕಳು, ಜಾಗ್ರತೆ. ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ, ಜಾಗ್ರತೆ. ಅವ್ರ ಕೈಗೊಂಬೆ ಆಗಬೇಡಿ, ನಿಮ್ಮ ಕಂಟ್ರೋಲಲ್ಲಿ ಇರಬೇಕು. ಅವರಿಗೆ ಬೇಕಾದ ಪ್ರೀತಿಯನ್ನು ದಾನ ಮಾಡಿ. ಸಮಸ್ತ ಪ್ರಾಣಿಗಳ ವಿಷಯದಲ್ಲಿ ಮನುಷ್ಯನಾದವನು ವ್ಯವಹಾರ ಮಾಡಬೇಕಾದ ಪದ್ಧತಿ ಇದು. ಇದು ತಪ್ಪಾಯಿತು ಅಂತಾರೆ ವ್ಯಾಸರು, ತಪ್ಪಾಯಿತು ಇದು. ಏಕಾಗ್ರತೆ ಜಿಂಕೆ ಮರಿ ಕಡೆ ಹೋಯಿತು. ಜಪಮಣಿ ತಿರುಗುತ್ತೆ. ಅದಕ್ಕೆ ಆಲೋಚನೆ ಏನು ಅಂದರೆ, ಜಿಂಕೆಗೆ ನೀರು ಕೊಡಬೇಕು, ಜಿಂಕೆಗೆ ಗರಿಕೆ ತರಬೇಕು. ಅದೇ ಆಲೋಚನೆ ಭರತನಿಗೆ. ಅವನಿಗೆ ಮರಣಕಾಲ ಬಂತು, ಇದಕ್ಕೆ ಯೌವನ ಬಂತು. ನಮ್ಮ ಬದುಕು ಹಾಗೆ ತಾನೇ. ನಾವು ಅಜ್ಜ ಪಿಜ್ಜ ಎಲ್ಲ ಆಗ್ತಾ ಇರ್ತೇವೆ, ಮಕ್ಕಳು ದಷ್ಟಪುಷ್ಟ ಆಗ್ತಿರ್ತಾರೆ, ಅವರ ಬಗ್ಗೆ ಆಲೋಚನೆ. ನಮ್ಮ ಆತ್ಮ ಸಾಧನೆ ಬಗ್ಗೆ ಆಲೋಚನೆ ಇಲ್ಲ. ಬದ್ರಿ ಯಾತ್ರೆ ಮಾಡಬೇಕು, ಗಂಗಾ ಸ್ನಾನ ಮಾಡಬೇಕು, ಕಾಶಿ ಯಾತ್ರೆ ಮಾಡಬೇಕು, ಯಾವುದೂ ಇಲ್ಲ. ಪೂರ ಎಂಕಳಿಗೆ ಒಂದು ಊರೇ ಎಂಕಳಿಗೆ, ಬದರಿ, ಕೇದಾರ, ಪೂರ ಮೂಳೆ. ಯಾಕೆ ಅಂದರೆ ಮಕ್ಕಳನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸಿಲ್ಲ, ಮಮತೆ. ಅವನಿಗೂ ಅದೇ ಸ್ಥಿತಿ ಆಯಿತು.
ಕೊನೆಗೆ ಆ ಜಿಂಕೆ ಮರಿ ಆಲೋಚನೆ ಮಾಡಿತಂತೆ, ಅಲ್ಲ, ಕಾಡಿನ ತುಂಬ ಎಷ್ಟೊಂದು ಜಿಂಕೆ ಮರಿಗಳು ಸುಖವಾಗಿ ಓಡಾಡ್ತಾ ಇದ್ದಾವೆ ಸ್ವತಂತ್ರವಾಗಿ, ನನಗ್ಯಾಕೆ ಈ ಬಂಧನ? ನಾನು ಎಷ್ಟೋ ಬಾರಿ ಹೇಳ್ತೇನೆ, ಯಾವ ಪ್ರಾಣಿಗಳಿಗೂ ಬಂಧನ ಇಷ್ಟ ಆಗಲ್ಲ. ಬಂಧನ ಮಾಡಬೇಡಿ, ಅವುಗಳು ಶಪಿಸುತ್ತೆ. ಬಂಧನವನ್ನು ಇಷ್ಟಪಡುವ ಏಕೈಕ ಪ್ರಾಣಿ ಅದು ಗೋಮಾತೆ. ಅದನ್ನು ಬಂಧನ ಮಾಡಿ, ಮನೆಯಲ್ಲಿ ಕಟ್ಟಿ ಹಸುವನ್ನು, ಅದಕ್ಕೆ ಬೇಕು ಒಬ್ಬರ ರಕ್ಷಕರು ಬೇಕು, ಯಜಮಾನನಿಗೆ ಶುಭವನ್ನು ಕೋರುತ್ತೆ. ಆದ್ದರಿಂದ ನಮ್ಮ ಯಾವುದೇ ಧರ್ಮಶಾಸ್ತ್ರಗಳನ್ನು ತೆಗೆದು ನೋಡಿದ್ರು ಪೆತ್ತ ಕಟ್ಟಿ ಅಂತ ಹೇಳಿದ್ದಾರೆ ಹೊರತು ಇನ್ಯಾವುದಕ್ಕೂ ಅಷ್ಟು ಮಹತ್ವವನ್ನು ಕೊಡಲಿಲ್ಲ. ಕಟ್ಟಲಿಕ್ಕೆ ಯೋಗ್ಯವಾರದು ಅದು ಮಾತ್ರ. ಅದಕ್ಕೆ ಕೃಷ್ಣ ಗೋವಿಂದ ಅಂತ ಕರೆಸಿಕೊಂಡಿದ್ದಾನೆ. ಅಂದರೆ ದನ ಮೇಯಿಸೋನು, ಇಷ್ಟೇ ಅರ್ಥ ಅದಕ್ಕೆ. ಮತ್ತೆ ಎಮ್ಮೆ ಮೇಯಿಸೋನು, ಆಡು ಮೇಯಿಸೋನು, ಅಜವಿಂದ ಅಂತ ಅವನಿಗೆ ಹೆಸರಿಲ್ಲ, ಗೋವಿಂದ ಅಂತ ಹೆಸರು ದೇವರಿಗೆ. ಅಷ್ಟು ಮಹತ್ವವನ್ನು ವ್ಯಾಸರು ಈ ಪ್ರಕರಣದಲ್ಲೂ ಹೇಳ್ತಾರೆ. ಜಿಂಕೆ ಸಾಕಬಾರ್ದಾಗಿತ್ತು. ಯಾವ ಪ್ರಾಣಿಗಳು ಕೂಡ ಸಂಪೂರ್ಣವಾಗಿ ನಮ್ಮ ಹಿತಚಿಂತನೆ ಮಾಡಲ್ಲ. ಜಿಂಕೆ ಮಾಡಲಿಲ್ಲ, ಅದು ಶಪಿಸಿಕೊಳ್ತಾ ಇತ್ತು, ನನ್ನನ್ನು ಯಾಕೆ ಬಿಡಲಿಲ್ಲ ಇವ ಅಂತ. ಒಂದು ದಿನ ತಪ್ಪಿಸಿಕೊಂಡು ಹೋಯಿತು, ಬೇಡಪ್ಪ ಇವರ ಸಹವಾಸ ಅಂತ ಹೊರಟೋಯ್ತು ಜಿಂಕೆ. ಅವನಿಗೆ ತಲೆ ಬಿಸಿ ಆಯಿತು, ಅಯ್ಯೋ ನನ್ನ ಜಿಂಕೆ ಮರಿನ ಹುಲಿ ತಿಂದುಬಿಟ್ರೆ, ಸಿಂಹ ತಿಂದುಬಿಟ್ರೆ. ವ್ಯಾಸರು ಹೇಳ್ತಾರೆ, ಅಲ್ಲಯ್ಯ, ಕಾಡಿನ ತುಂಬ ಸಾವಿರಾರು ಜಿಂಕೆಗಳಿದ್ದಾವೆ, ಅವುಗಳನ್ನೆಲ್ಲ ಹುಲಿ ತಿಂದುಬಿಟ್ರೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಕೆಳಗೆ ವಾಸಿಸುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲಲ್ಲಿ ಆಹಾರ ಇತ್ತಿ ಸಲಹಿದವನೇ ಯಾರೋ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸೋದಿಲ್ಲ, ರಕ್ಷಣೆ ಮಾಡಿಯೇ ಮಾಡ್ತಾನೆ. ಆ ವಿಶ್ವಾಸದಲ್ಲಿ ಹೋಗಿ ಧ್ರುವಕುಮಾರನ ಕಥೆ ಕೇಳಿದ್ರಿ. ಕಾಡಿನಲ್ಲಿ 6 ತಿಂಗಳು ಅನ್ನ ಆಹಾರ ಬಿಟ್ಟು ಉಪವಾಸ ಮಾಡಿದ. ನಾರದರು ಕೇಳ್ತಾರೆ, ಹೋಗಬೇಡ ಧ್ರುವ, ಕಾಡಿನಲ್ಲಿ ಸಿಂಹ ಇದೆ, ಹುಲಿ ಇದೆ, ತಿಂದು ಬಿಡುತ್ತೆ. ಅದಕ್ಕೆ ಕೇಳ್ತಾನೆ, ದೇವರು ರಕ್ಷಕನಾಗಿದ್ದಾಗ, ಅವನೇ ನಮಗೆ ರಕ್ಷಕ ಅನ್ನುವ ನಂಬಿಕೆ ಇದ್ದಾಗ ನನಗೆ ಯಾವ ಉಪದ್ರವ ಆಗಲ್ಲ ನಾರದರೆ, ಹೋಗ್ತೀನಿ ಅಂತಾನೆ ಧ್ರುವಕುಮಾರ. ದೇವರ ಸಾಕ್ಷಾತ್ಕಾರ ಪಡೆದು, ಆದ್ರಿಂದ ಕಾಡಿನಲ್ಲಿದ್ದಾಗಲೂ ದೇವರು ರಕ್ಷಣೆ ಮಾಡ್ತಾನೆ, ಮನೆಯಲ್ಲಿದ್ದಾಗಲೂ ದರೋಡೆಕೋರರು ಬಂದು ತಲೆ ಹೊಡಿತಾರೆ. ಹಾಗಾಗಿ ಸುಮ್ಮನೆ ನಾವು ಅಗಳಿ ಹಾಕಿದ್ದೇವೆ, ಚಿಲಕ ಹಾಕಿದ್ದೇವೆ, ಕಳ್ಳರು ಬರಲ್ಲ ಅಂತ ತಿಳ್ಕೊಳ್ಬೇಡಿ. ಅದು ವಿಷಯ ಕಳ್ಳನಿಗೆ ಗೊತ್ತಿಲ್ವಾ? ಕಿಟಕಿಯಿಂದ ಬಂದು ತಲೆ ಹೊಡೆದು ಹೋಗ್ತಾನೆ ಅವ, ಬರಬೇಕು ಅಂತಿದ್ರೆ. ದೇವರಲ್ಲಿ ನಂಬಿಕೆ ಇಡಿ. ಬಾಗಿಲು ತೆಗೆದು ಮಲಗಿ, ಕಳ್ಳ ಬರಲ್ಲ, ನಿಮ್ಮ ಜವಾಬ್ದಾರಿ, ನಿಮ್ಮ ವಿಶ್ವಾಸ. ಭಟ್ರು ಹೇಳಿದ್ರು ಬಾಗಿಲು ತೆಗೆದು ಮಲಗಿದೆ, ಕಳ್ಳರು ಬಂದರು, ನನ್ನ ಮೇಲೆ ಕಂಪ್ಲೇಂಟ್ ಮಾಡಬೇಡಿ. ನಿಮಗೆ ವಿಶ್ವಾಸ ಇದ್ದರೆ ಬಾಗಿಲು ತೆಗೆದಿಟ್ಟರು. ಎಷ್ಟೋ ದಿನ ಬಾಗಿಲಿಗೆ ಚಿಲಕ ಹಾಕಿದ್ದೇನೆ, ಗಂಡ ಆಗ್ತಾನೆ ಅಂತ ಹೆಂಡತಿ, ಹೆಂಡತಿ ಆಗ್ತಾಳೆ ಅಂತ ಗಂಡ, ಇಬ್ಬರು ಹಾಕಿರೋದಿಲ್ಲ, ಯಾರು ಉಪದ್ರವ ಆಗಲ್ಲ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಹೊಟ್ಟೆಯಲ್ಲೇ ರಕ್ಷಣೆ ಮಾಡಿದ ದೇವರಿಗೆ ಹೊರಗಡೆ ರಕ್ಷಣೆ ಮಾಡಲಿಕ್ಕಾಗಲ್ವಾ? ನೀವು ಹೊಟ್ಟೆಯಲ್ಲಿ ಮಗುವನ್ನು ರಕ್ಷಣೆ ಮಾಡುವ ವಿಷಯದಲ್ಲಿ ಎಷ್ಟು ಸಮರ್ಥರು ಹೇಳಿ. ಅದು ಬದುಕಿದೆಯಾ ಸತ್ತಿದೆಯಾ ಡಾಕ್ಟರ್ ಹತ್ರ ಹೋಗಿ ಕೇಳ್ತೇವೆ, ಯಾರು ರಕ್ಷಣೆ ಮಾಡಿದ್ದು? ಆ ನಂಬಿಕೆಯಲ್ಲಿ ಬದುಕು. ಭಾಗವತ ಮೊದಲಿಂದ ಕೊನೆಯ ತನಕ ಇರುವುದು ಅವನನ್ನು ನಂಬಿ. ಜಗತ್ತಿನ ಜನಗಳನ್ನು, ನಿಮ್ಮನ್ನು ಏನು ರಕ್ಷಣೆ ಮಾಡ್ತಾರೆ, ಇದಕ್ಕಿಂತ 1000 ಪಟ್ಟು ಅನಂತ ಪಟ್ಟು ನಿಮಗೆ ಹಿತವನ್ನು ಚಿಂತನೆ ಮಾಡುವನು ಅವಿಜ್ಞಾತ ಸಖ, ತಿಳಿಯದ ಗೆಳೆಯ. ಈ ಉಪದೇಶಗಳನ್ನೇ ಋಷಭ ಭರತನಿಗೆ ಮಾಡಿದ್ದ. ಜ್ಞಾನೋದಯ ಆಗಲಿಲ್ಲ. ಅಂತ್ಯಕಾಲದಲ್ಲಿ ಜಿಂಕೆಯನ್ನು ಸ್ಮರಣೆ ಮಾಡಿ ಪ್ರಾಣ ಬಿಟ್ಟ. ಪರಿಣಾಮ ಏನು ಗೊತ್ತೋ? ಅಂತ್ಯಕಾಲದಲ್ಲಿ ಏನನ್ನ ನೆನಪು ಮಾಡಿಕೊಂಡು ಸಾಯ್ತೇವೋ, ಮುಂದಿನ ಜನ್ಮ ಈ ಜನ್ಮದಲ್ಲೇ ನಿರ್ಣಯ ಆಗುತ್ತೆ. ಮುಂದಿನ ಜನ್ಮದ ಡೆಪಾಸಿಟ್ ಈ ಜನ್ಮದ ನಮ್ಮ ಬುದ್ಧಿ. ಅಂತ್ಯಕಾಲದಲ್ಲಿ ಜಿಂಕೆಯಿಂದ ಜನ್ಮಾಂತರದಲ್ಲಿ ಜಿಂಕೆಯಾಗಿ ಹುಟ್ಟಿದ. ನೀವು ಈ ಜನ್ಮದಲ್ಲಿ ಏನು ಹೇಳ್ತಿರೋ ಕೊನೆಯ ಕಾಲದಲ್ಲಿ ಮುಂದಿನ ಜನ್ಮ ಅದೇ ಆಗಿ ಹುಟ್ಟುತ್ತೀರಿ. ಯಾರೋ ಕೇಳಿದರು, ಭಟ್ರೆ ಈ ಜನ್ಮದಲ್ಲಿ ಸಿಕ್ಕಾಪಟ್ಟೆ ದುಡ್ಡಿನ ಕೊರತೆ ಇದೆ, ನಾನು ದುಡ್ಡು ಅಂತ ಸತ್ತರೆ ಮುಂದಿನ ಜನ್ಮದಲ್ಲಿ ದುಡ್ಡು ಸಿಗುತ್ತೆ ಹಾಗಾದರೆ? ನಾನು ಹೇಳಿದೆ, ಕೋಟಿ ಕೋಟಿ ದುಡ್ಡು ಸಿಗುತ್ತೆ. ಯಾವುದೋ SBI ಬ್ಯಾಂಕಿನ ಕ್ಯಾಶಿಯರ್ ಆಗಿ ಹುಟ್ಟಿಸ್ತಾನೆ ದೇವರು. ನೋಡ್ತಾ ಇರ್ಬೋದು, ನಿಮಗೆ ಸಿಗಲ್ಲ. ಅವನು ಜಾಣ ಇದ್ದಾನೆ ದೇವರು. ನಿಮ್ಮ ಜಾಣತನಕ್ಕೆ ಅವನದ್ದೊಂದು ಉತ್ತರ ಉಂಟು. ಎಮ್ಮೆಮ್ಮಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇವರಂ ತಮ್ತಮೇ ವೈತಿಕವಂತೆಯ ಸದಾ ತದ್ಭಾವ ಭಾವಿತಃ. ಅದಕ್ಕೆ ಯಾವಾಗಲೂ ದೇವರನ್ನ ಸ್ಮರಣೆ ಮಾಡಿ. ಕೊನೆ ಕಾಲಕ್ಕೆ ನೆನಪಾಗುತ್ತೆ. ಅವನನ್ನೇ ಸ್ಮರಣೆ ಮಾಡ್ತಾ ಇದ್ರೆ ಗೊತ್ತಿಲ್ಲದೆ ಅನಾಯಾಸವಾಗಿ. ಮುಂದಿನ ಕಥೆ ಉಂಟು ನೋಡಿ, ಅಜಾಮಿಳನಿಗೆ ಗೊತ್ತಿಲ್ಲದೆ ಬಾಲ್ಯದಲ್ಲೆಲ್ಲ ಅದೇ ಪ್ರಾಕ್ಟೀಸ್ ಮಾಡಿದ್ದ, ಮಧ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಮಾಡಿಕೊಂಡ, ಕೊನೆಯ ಕಾಲದಲ್ಲಿ ನಾರಾಯಣ ಅಂದ, ಮೋಕ್ಷ ಆಯಿತು ಅಜಾಮಿಳನಿಗೆ. ಬಾಲ್ಯ ಚೆನ್ನಾಗಿರಬೇಕು. ಯಾವಾಗಲೂ ದೇವರ ನಾಮ ಪ್ರಾಕ್ಟೀಸ್ ಮಾಡಿ. ಯಾರ್ಯಾರ್ದೋ ಮಾತು ಕೇಳಬೇಡಿ. ಭಾಗವತ ಹೇಳುತ್ತೆ, ಬಂಧುವಿನ ಹಾಗೆ ಸ್ವಾರ್ಥ ಇಲ್ಲದೆ ಅನ್ನ ಆಹಾರ ಬಿಟ್ಟು ಉಪದೇಶ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು. ಯಾರ ಬಳಿಯೂ ದಕ್ಷಿಣೆ ತಗೊಂಡು ಭಾಗವತ ಹೇಳಲಿಕ್ಕೆ ಬಂದವರಲ್ಲ ಶುಕಾಚಾರ್ಯರು. ಪ್ರವಚನ
ಮುಗಿಸಿ ಹಾಗೇ ಹೋಗ್ತಾರೆ. ಮೈ ಮೇಲೆ ಬಟ್ಟೆ ಇಲ್ಲ ಶುಕಾಚಾರ್ಯರಿಗೆ. ಗಂಗಾ ತೀರದಲ್ಲಿ ಕೂತು ಹೇಳ್ತಾ ಇದ್ದಾರೆ, ತ್ಯಾಗದ ಉಪದೇಶಕ್ಕೆ ಬಂದಿದ್ದೇನೆ, ಭೋಗದ ಆಸಕ್ತಿಯನ್ನು ಬಿಡಿ ಅಂತ ಹೇಳಿಕೆ ಬಂದಿದ್ದೇನೆ. ನನಗೊಂದು ಲೋಟ ನೀರೂ ಬೇಡ, ಈ ಸನಾತನ ಧರ್ಮಕ್ಕೆ ಏಳಿಗೆ ಆಗಬೇಕು ಅಂತ ಬಂದವನು ಅಂತ ಪ್ರತಿಜ್ಞೆ ಮಾಡಿ ಪ್ರವಚನ ಮಾಡಿದವರು ಶುಕಾಚಾರ್ಯರು. ಅವರ ಮಾತು ಅಂತ ಕೇಳಿಸಿಕೊಳ್ಳಿ. ಅಂಥ ಶುಕಾಚಾರ್ಯ ಹೇಳ್ತಾರೆ, ಆ ಭರತ ಚಕ್ರವರ್ತಿ ಜಿಂಕೆ ಅಂತ ಹೇಳಿ ಜನ್ಮಾಂತರದಲ್ಲಿ ಜಿಂಕೆಯಾಗಿ ಹುಟ್ಟಿದ. ಆದರೆ ವ್ಯಾಸರ ಹೇಳ್ತಾರೆ ಜಾತಸ್ಮೃತಿ ಅಂತ ಹೇಳಿದ್ದಾರೆ. ಅಂದರೆ ಹಿಂದಿನ ಜನ್ಮದ ನೆನಪಿತ್ತಂತೆ ಆ ಜಿಂಕೆಗೆ. ಅಯ್ಯೋ ಜಪ ಮಾಡಬೇಕು ಅಂತ ಜಿಂಕೆ ಆದಾಗ ಅದಕ್ಕೆ ಮನಸ್ಸಿಗೆ ಅನ್ನಿಸ್ತು. ಯಾವ ಜಿಂಕೆಗಳ ಒಟ್ಟಿಗೂ ಸೇರಲಿಲ್ಲ. ಅವನಿಟ್ಟ ತುಳಸಿಮಣಿ ಕಮಂಡಲುಗಳ ಹತ್ತಿರ ಜಿಂಕೆ ಬರುತ್ತೆ. ಆ ಜಿಂಕೆ ಏನೋ ಹಿಂದೆ ಮುದ್ದು ಮಾಡಿದ್ದ ಆ ಜಿಂಕೆಯ ಹೊಟ್ಟೆಯಲ್ಲೇ ಇವನು ಮಗನಾಗಿ ಹುಟ್ಟುತ್ತಾನೆ. ಎಷ್ಟು ಸ್ವಾರಸ್ಯ ಇದೆ ನೋಡಿ. ಎಲ್ಲಿ ತುಂಬ ಮುದ್ದು ಮಾಡ್ತಾರೆ ಅಲ್ಲೇ ಹುಟ್ಟುತ್ತಾರೆ ಅವರು. ಜಿಂಕೆ ಮರಿಯಾಗಿ ಬಂದು ನೋಡ್ತಾನೆ. ನೆನಪಿತ್ತು ಅವನಿಗೆ, ಹೋದ ಜನ್ಮದಲ್ಲಿ ಸಮಗ್ರ ಈ ದೇಶದ ರಾಜ, ಮುಂದಿನ ಜನ್ಮದಲ್ಲಿ ಹುಲ್ಲು ತಿನ್ನುವ ಜಿಂಕೆ. ಛೇ, ಎಂಥ ಕರ್ಮಬಂಧನ ಇದು. ಬಂದು ನೋಡಿದ, ಅಲ್ಲಿ ಜಪಮಣಿ ಇದೆ, ಕಮಂಡಲುಗಳಿದೆ. ಮೂಸು ನೋಡ್ತಾನೆ, ಗಳಗಳ ಕಣ್ಣೀರು ಬರುತ್ತೆ. ಅಯ್ಯೋ ಜಪಮಣಿ, ಜಪ ಮಾಡಲಿಕ್ಕೆ ಬೆರಳುಗಳೇ ಇಲ್ಲ ಜಿಂಕೆ ಆದಾಗ. ಹಿಂದಿನ ಜನ್ಮದ್ದು ಹಾಗೇ ಇತ್ತು. ಐಫೋನ್ ಆದರೆ ಹಿಡ್ಕೊಂಡು ಹೋಗ್ತಾರೆ 2 ನಿಮಿಷದಲ್ಲಿ, ಜಪಮಣಿ ಯಾರು ಮುಟ್ಟುತ್ತಾರೆ? ನಾನು ನಿನ್ನೆ ಉಡುಪಿಯಿಂದ ಬಂದೆ. 3 ತಿಂಗಳು ಮುಂಚೆ ಒಂದು ಕಲ್ಲಿನ ಎಡೆಯಲ್ಲಿ ಒಂದು ಗೋಪಿ ಇಟ್ಟಿದ್ದೆ ಹಚ್ಚಿಕೊಳ್ಳಿಕ್ಕೆ. ಈ ಸಲ ಹೋದಾಗ ಗೋಪಿ ಮರೆತು ಹೋದೆ. ಅಲ್ಲೇ ಇತ್ತು ಗೋಪಿ, ಯಾರೂ ಮುಟ್ಟಿರಲಿಲ್ಲ. ಅದೇ ಒಂದು ಬಾರಿ ಅದೇ ಮದ್ದು ಸರೋವರದಲ್ಲಿ ಮೊಬೈಲ್ ಬಿಟ್ಟು ಹೋದೆ. ಕೃಷ್ಣನ್ ದರ್ಶನ ಮಾಡಿ ಬರೋದ್ರೊಳಗಡೆ ನೋಡ್ತೇನೆ ಮೊಬೈಲ್ ಇಲ್ಲ. ಮತ್ತು ಯಾರೋ ಪುಣ್ಯಾತ್ಮರು ಆಫೀಸಲ್ಲಿ ಕೊಟ್ಟು ಹೋಗಿದ್ರು, ಸಿಕ್ತು. ಯಾಕೆ ಅಂದರೆ ಕೆಟ್ಟ ಕೆಲಸ ಮಾಡಿದವ್ರದ್ದು ಸಿಗೋದಿಲ್ಲ, ದೇವರ ದಯದಿಂದ ಸಿಕ್ತು. ಅದು ಹೇಳಿದ್ದೇನು ಅಂದರೆ, ಒಳ್ಳೆಯ ಪದಾರ್ಥಗಳಿಗೆ ಮೌಲ್ಯ ಇಲ್ಲ, ಜಪ ಮಾಡಲಿಕ್ಕೆ ಶಕ್ತಿ ಇಲ್ಲ. ಮರಗಿತು ಆ ಜಿಂಕೆ. ಅಯ್ಯೋ ನನಗೆ ಜಪ ಮಾಡಲಿಕ್ಕೆ ಆಗ್ತಾ ಇಲ್ಲ, ಜಪ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾನೊಬ್ಬ ಸದ್ಬ್ರಾಹ್ಮಣನ ಕುಲದಲ್ಲಿ ಹುಟ್ಟಬೇಕು, ವೇದಾಧ್ಯಯನ ಮಾಡಬೇಕು. ಯಾವ ರಾಜತ್ವ ಬೇಡ ದೇವರೇ, ಯಾವ ಸ್ಥಾನಮಾನಗಳನ್ನು ಕಾಲರು ಏರಿಸಿ ನಾನು ದೊಡ್ಡ ಜನ ಅಂತ ತೋರಿಸಿಕೊಳ್ಳುವ ಅಗತ್ಯ ನನಗಿಲ್ಲ. ನಿನ್ನ ಒಲುಮೆಗೆ ನಾನು ಪಾತ್ರನಾಗಬೇಕು, ನಿನ್ನ ಅನುಗ್ರಹ ನನಗಾಗಬೇಕು. ಅಂಥ ಒಂದು ಜನ್ಮದಲ್ಲಿ ಹುಟ್ಟಿಸು, ನನಗೆ ರಾಜತ್ವ ಬೇಡ. ಇಂಥ ಮಾತುಗಳು ನಮ್ಮ ಇತಿಹಾಸ ಪುಟದಲ್ಲಿ 1000 ಯೋಗಿಗಳ ಬಾಯಿಂದ ಬಂದಿದೆ. ನಿಮ್ಮ ಇದೇ ಹತ್ತಿರ ತಲಪಾಡಿ ಹತ್ತಿರ ಕಣ್ವತೀರ್ಥ ಅಂತ ಇದೆ. ವಿಜಯಧ್ವಜ ತೀರ್ಥರು ಅಂತ ದೊಡ್ಡ ಜ್ಞಾನಿಗಳಿದ್ದಾರೆ, ಪೇಜಾವರ ಮಠದ ಶಕಪುರುಷರು. ಸಮುದ್ರ ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇದ್ರೆ ಅದನ್ನು ಶಾಂತ ಮಾಡಿದವರು. ಮರದ ಎಲೆಗಳೆಲ್ಲ ಉಪದ್ರವ ಕೊಟ್ಟಾಗ ಕೈಯಿಂದ ಅದನ್ನು ತಡೆದು ಎಲೆಗಳ ಶಬ್ದವನ್ನು ನಿಲ್ಲಿಸಿದವರು. 18,000 ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ವಿಜಯಧ್ವಜ ತೀರ್ಥರು. ಎಲ್ಲ ಮುಗಿದ ಮೇಲೆ ಕೇಳ್ತಾರೆ, ದೇವರೇ ನಾನು ಮಾಡಿದ ಒಳ್ಳೆಯ ಕೆಲಸದಿಂದ ನಿನಗೆ ಖುಷಿಯಾಗಿದ್ದರೆ ಪ್ರತಿ ಜನ್ಮದಲ್ಲಿಯೂ ಸಜ್ಜನರ ಸಹವಾಸ ಕೊಡು, ನನಗೆ ಮತ್ತೆ ಸನ್ಯಾಸದ ಯೋಗವನ್ನು ಕೊಡು, ಒಳ್ಳೆಯ ವಿಚಾರಗಳನ್ನು ಹೇಳುವ ಮಧ್ವರ ಆ ಮತವನ್ನು ಓದುವ ಭಾಗ್ಯವನ್ನು ಕೊಡು ಅಂತ ಕೇಳ್ತಾರೆ. ವಾಲ್ಮೀಕಿಗಳು 24,000 ಶ್ಲೋಕ ರಾಮಾಯಣವನ್ನು ರಚನೆ ಮಾಡಿದರು. ರಾಮನಿಗೆ ಸಂತೋಷ ಆಗುವ ಹಾಗೆ ಬರೆದರು. ರಾಮನ ಕಾಲದಲ್ಲೇ ಬರೆದಿದ್ದು ವಾಲ್ಮೀಕಿಗಳು. ರಾಮನಿಗೆ ಸಂತೋಷ ಆಯಿತು. ವಾಲ್ಮೀಕಿಗಳೇ ನಿಮಗೇನು ಕೊಡಲಿ, ಹುಲ್ಲಿನ ಗುಡಿಸಲಿನಲ್ಲಿದ್ದೀರಿ, ಅರಮನೆ ಕಟ್ಟಿಕೊಡ್ಲಾ? ವಾಲ್ಮೀಕಿಗಳು ಹೇಳ್ತಾರೆ, ಉಕ್ಷಾ ಪಕ್ಷಿ ತುರಗ ಉರಗ ಕೋಪಿ ವಾ ವಾರಣೋ ವಾ ವಾರಾಣಸ್ಯಾಂ ಜನನ ಮರಣ ಕ್ಲೇಶ ದುಃಖ ಸಹಿಷ್ಣು ನನ್ವನ್ಯತ್ರ ಪ್ರವಿರರಣತ್ ಕಂಕಣ ಕ್ವಾಣ ಮಿಶ್ರ ವಾರಿಸ್ತ್ರೀಭಿ ಸಲಿಲ ಮರುತ ವೀಜಿತೋ ಭೂಮಿಪಾಲಃ. ಹಕ್ಕಿ ಪಕ್ಕಿ ಹಸು ಗಾವು ಗೋವು ಗಜವಾಜಿ ಕಪಿಯು ಕೋಪಿ ಏನೇ ಆಗಿನ ಹುಟ್ಟಲಲ್ಲಿ ಕಾಶಿಯಲ್ಲಿ ಜನುಮ ಪಾಪಿ ಬೇಡ ಬೇರೆ ಕಡೆ ಏನೇ ಆದರೂ ಸಾರ್ವಭೌಮ ರಾಜ ಬೆಲೆ ಚದುರೆ ಚಲಿತ ಕಿಂಜಲ್ಕ ಮಿಲಿತ ಚಾಮರದ ಭೋಗ ಭಾಜ. ವಾಲ್ಮೀಕಿಗಳು ಹೇಳ್ತಾರೆ, ರಾಮ ಇನ್ನೊಂದು ಜನ್ಮದಲ್ಲಿ ನಾನು ಹಕ್ಕಿಯೋ ನರಿಯೋ ನಾಯಿಯೋ ಕತ್ತೆಯೋ ಏನಾಗಿ ಯಾವ ಜನ್ಮದಲ್ಲಿ ಹಾಕಿದ್ರೂ ನನಗೆ ಬೇಸರ ಇಲ್ಲ. ರಾಮ ರಾಮ ಅನ್ನುವ ಸ್ಮರಣೆ ನನ್ನ ಮಂಡೆಯಲ್ಲಿರಬೇಕು, ಅಂತಹ ಅನುಗ್ರಹವನ್ನು ಮಾಡು. ಇಲ್ಲ ಇಲ್ಲ ನಿನಗೆ ರಾಮನಾಮ ಕೊಡಲ್ಲ, ರಾಮನ ರಾಜನಾದ ರಾಮನ ಕಥೆಯನ್ನು ಬರೆದಿದೆ, ನಿನಗೆ 300-400 ಸೇವಕಿಯರು, ದೊಡ್ಡ ರಾಜತ್ವ, ದೊಡ್ಡ ಅರಮನೆ, ರಾಜ್ಯ, ಇದನ್ನು ಕೊಡ್ತೇನೆ ಅಂದರೆ ನನ್ನ ಕಾಲಿನ ಕಸ ಅಂತಾರೆ ವಾಲ್ಮೀಕಿಗಳು.
ಬೇಡ ಬೇರೆ ಕಡೆ ಏನೇ ಆದರೂ ಸಾರ್ವಭೌಮ ರಾಜ, ಬೆಲೆ ಚದುರೆ ಚಲಿತ ಕಿಂಜಲ್ಕ ಮಿಲಿತ ಚಾಮರದ ಭೋಗ ಭಾಜ. ಚಾಮರ ಹಾಕು ವೈಭವಗಳ ಬೇಡ ರಾಮ ಅಂತ. ಯಾಕೆಂದ್ರೆ ಇದು ಭೂಲೋಕ ಅಧ್ಯಾತ್ಮ ಸಾಧನೆಯ ಪಾಠಶಾಲೆ ರೀ. ಯಾರ್ದೋ ಶಾಶ್ವತ ಅಲ್ಲ ಈ ಲೋಕ. ನಾನು ಮೊನ್ನೆ ಹೇಳಿದೆ, ಎಲ್ಲ ಲೋಕಗಳು ಕೂಡ ಶಾಶ್ವತ, ಭೂಲೋಕ ಅಶಾಶ್ವತ. ದೇವತೆಗಳು ಬಂದರೆ ಅವರಿಗೂ ಅಶಾಶ್ವತ, ದೇವರು ಬಂದರೂ ಪೂರ್ಣಕಾಲ ಇರಲ್ಲ ಈ ಭೂಮಿಯಲ್ಲಿ. ಹಾಗಾಗಿ ನಾವು ಕ್ಲಾಸ್ ರೂಮಿಗೆ ಬಂದವರು ಚಾಕ್ಲೇಟ್ ತಿಂತ ಕೂತ್ಕೊಳ್ಬಾರ್ದು, ಪರೀಕ್ಷೆ ಸರಿ ಬರಿಬೇಕು. ಭಾಗವತ ಹೇಳುತ್ತೆ ನಾವು ಕ್ಲಾಸ್ ರೂಮಲ್ಲಿದ್ದೇವೆ. ಇದು ಭೂಲೋಕ ಅನ್ನೋದು ಪಾಠಶಾಲೆ. ನಮ್ಮ ಸುಖ ಇರುವುದು ಬೇರೆ ಕಡೆ, ಸುಖ ಸಾಧನೆ ಇಲ್ಲಿ. ಗಲಾಟೆ ಮಾಡದೇನೆ, ತಂಟೆ ಮಾಡದೆ ವಿದ್ಯಾರ್ಥಿ ಚಂದ ಅಧ್ಯಯನ ಮಾಡಿ ಒಳ್ಳೆ ಅಂಕಗಳನ್ನು ಪಡೆದುಕೊಂಡ್ರೆ ಶಾಶ್ವತ ಸುಖಗಳು ಮುಂದೆ ಇದೆ. ಹಾಗೆ ಭೂಲೋಕದಲ್ಲಿ ಓರೆ ಕೋರೆಗಳು ಆಗಬಾರದು, ಸರಿಯಾಗಿ ವರ್ತಿಸಬೇಕು, ಚೆನ್ನಾಗಿ ದೇವರ ಅನುಗ್ರಹಕ್ಕೆ ಪಾತ್ರ ಆಗಬೇಕು. ನಿಮಗೆ ಶಾಶ್ವತವಾದ ಸುಖಗಳಿದೆ ಅಂತ ದೇವರು ಹೇಳಿಕೊಟ್ಟಿದ್ದಾನೆ. ಅವರಿಗೆ ಸರಿಯಾಗಿ ವರ್ತಿಸಲಿಕ್ಕೆ ಬರದೇ ಇದ್ದಾಗ ತಾನೇ ರಾಮನಾಗಿ ಕೃಷ್ಣನಾಗಿ ಬಂದು ನೋಡಿ ಈ ರೀತಿ ವರ್ತಿಸಿ ಅಂತ ಪಾಠ ಮಾಡ್ತಾನೆ ದೇವರು. ಈಗ ತಪ್ಪಾಯಿತು ನಾನು ಮಾಡಿದ್ದು ಅಂತ ಎಚ್ಚರ ಬಂತು ಭರತನಿಗೆ. ನಾನು ತಪ್ಪು ಮಾಡಿದೆ, ನನ್ನ ಆಲೋಚನೆಗಳು ತಪ್ಪಾಯಿತು, ಇನ್ನು ಮುಂದೆ ಸರಿಯಾಗ್ತೇನೆ. ದೇವರಲ್ಲಿ ಕ್ಷಮೆ ಕೊಡ್ತಾನೆ ದೇವರು. ಆಯ್ತಪ್ಪ, ಜಿಂಕೆಯ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನಾಗಿ ವೇದಾಧ್ಯಯನ ಮಾಡಬೇಕು, ದೇವರ ಸ್ಮರಣೆ ಮಾಡಬೇಕು ಅಂತ ಆಲೋಚನೆ ಮಾಡಿದೆಯಲ್ಲ, ಅಂಥದ್ದೇ ಜನ್ಮ ಸಿಗಲಿ ಅಂತ ದೇವರ ಅನುಗ್ರಹ ಮಾಡಿದ. ಯಾವುದೋ ಒಂದು ಭಾರದ್ವಾಜ ಗೋತ್ರದಲ್ಲಿ, ಅಂಗಿರಸ ಗೋತ್ರದಲ್ಲಿ ಜನ್ಮವನ್ನು ತಾಳಿದ. ಅಲ್ಲಿ ಅವನ ಅಪ್ಪನಿಗೆ 2 ಹೆಂಡಂದಿರು. ಅವನ 60ನೇ ವರ್ಷದ ಶಾಂತಿಯ ಬಳುವಳಿ ಇವನಾಗಿ ಹುಟ್ಟಿದ. ದೇಶ ಆಳಿದ ಭರತ ಅವನಿಗೆ 2ನೇ ಹೆಂಡತಿಯಲ್ಲಿ 2ನೇ ಮಗನಾಗಿ ಹುಟ್ಟಿದ. ಮಲತಾಯಿ ಮಗ ಅಂತ ಸ್ವಲ್ಪ ತಿರಸ್ಕಾರ. ಇವನಿಗೆ 2 ಜನ್ಮಗಳ ನೆನಪಿದೆ. ಈಗ ಜಿಂಕೆ ಆದದ್ದು ನೆನಪಿದೆ, ರಾಜನಾಗಿದ್ದು ನೆನಪಿದೆ. ಲೋಕವನ್ನು ಮರೆತವನು, ಲೋಕೈಕನಾಥನ ಧ್ಯಾನ ಮಾಡಿದ, ದೇವರನ್ನೇ ಧ್ಯಾನ ಮಾಡಿದ. ಜಗತ್ತಿನ ಬಗ್ಗೆ ಎಚ್ಚರ ಇಲ್ಲ ಅವನಿಗೆ. ನೋಡೋರಿಗೆಲ್ಲ ಪಿರ್ಕಿ ಹಾಗೆ ಕಾಣಿಸ್ತಾ ಇದ್ದ. ದಾಸರು ಹೇಳ್ತಾರೆ, ಮೂಕ ಬದಿರ ರಂತಿಪ್ಪರೋ ನೋಳ್ಪ ಜನಕ್ಕೆ. ನೋಡೋ ಜನಕ್ಕೆ ಇವನೊಬ್ಬ ಮೂಕ, ಇವನೊಬ್ಬ ದಡ್ಡ, ಇವನೊಬ್ಬ ಪೆದ್ದ. ಅಂತರ್ಮುಖಿ ಆಗಿದ್ದ ಅವನು. ಒಳಗಡೆ ಅವನ ನಡಿಗೆ ಸರಿಯಾಗಿತ್ತು. ಜಗತ್ತಿನ ಜನಗಳ ದೃಷ್ಟಿಯಿಂದ ಅವ ಸರಿ ಇರಲಿಲ್ಲ. ಅಪ್ಪ ಉಪನಯನ ಮಾಡಿದ, ಜಪ ಮಾಡಲಿಲ್ಲ ಸರಿಯಾಗಿ ಅಂತ ಕಾಣಿಸ್ತು ಅಪ್ಪನಿಗೆ. ಆದರೆ ಅವ ಸಾಕ್ಷಾತ್ ಋಷಭನಾಮಕನಾದ ಭಗವಂತ ಮಾಡಿದ ಉಪದೇಶಗಳನ್ನು ಮನನ ಮಾಡ್ತಾ ಇದ್ದ ಮನಸ್ಸಿನಲ್ಲಿ. ಎಲ್ಲ ನೆನಪಿತ್ತು ಅವನಿಗೆ. ಅದಕ್ಕೆ ನಮ್ಮ ಭಾಗವತದಲ್ಲಿ ವ್ಯಾಸರು ಹೇಳ್ತಾರೆ, ನಮ್ಮ ಜೀವನದ ಯಾವ ಸಂಪತ್ತು ನಮ್ಮ ಜೊತೆಗೆ ಬಿಟ್ಟು ಹೋದರೂ ನೈನಾಂ ಜಾತು ಸರಸ್ವತಿ, ನಾವು ಕಲಿತ ವಿದ್ಯೆ ನಮ್ಮನ್ನು ಬಿಟ್ಟು ಹೋಗಲ್ಲ. ಒಳ್ಳೆಯದನ್ನು ಪ್ರಾಕ್ಟೀಸ್ ಮಾಡಿ, ಅದು ಜನ್ಮಾಂತರಕ್ಕೂ ಬರುತ್ತೆ. ಕೆಟ್ಟದನ್ನು ಪ್ರಾಕ್ಟೀಸ್ ಮಾಡಿದರೆ ಅದು ಜನ್ಮಾಂತರಕ್ಕೆ ಬರುತ್ತೆ. ಒಳ್ಳೆ ವಿದ್ಯೆಯನ್ನು ಸಂಪಾದನೆ ಮಾಡಿ. ಪರಾಚೈವ ಅಪರಾಚ ದ್ವೇ ವಿದ್ಯೆ ವೇದಿತೈವೆ ಪರಾಚ ಅಪರಾಚ. ಪರವಿದ್ಯೆ ಅಪರವಿದ್ಯೆ. ಪರವಿದ್ಯೆ ಅಂದ್ರೇನು? ದೇವರನ್ನು ಕೊಂಡಾಡುವ ವಿದ್ಯೆ. ಅಪರವಿದ್ಯೆ ಅಂದ್ರೇನು? ಜಗತ್ತಿನನ್ನು ಕೊಂಡಾಡುವ ವಿದ್ಯೆ. ಈ ಪರವಿದ್ಯೆ ನಮ್ಮನ್ನು ಉದ್ಧಾರ ಮಾಡುತ್ತೆ. ಇವತ್ತು ಶಿಕ್ಷಣದ ಮೌಲ್ಯಗಳು ಕುಸಿತ ಆಗಿದೆ. ರಾಮಕೃಷ್ಣನ ಪಾಠಗಳೆಲ್ಲ ಗೋವಿಂದ ಹೊರಟೋಗಿದೆ ಪಠ್ಯಪುಸ್ತಕಗಳಲ್ಲಿ. ಅದಕ್ಕೆ ಇಂತಹ ಸಪ್ತಾಹದ ಅಭಿಯಾನಗಳು ನಡೀಬೇಕಾಗಿದೆ. ಇಲ್ಲಾಂದರೆ ಮಾರ್ಗದರ್ಶನವೇ ಇಲ್ಲ. ಅಂಥ ಅದ್ಭುತವಾದ ಸಂದೇಶಗಳನ್ನು ಶುಕಮುನಿಗಳು ಕೊಡ್ತಾರೆ. ಅಂತರ್ಮುಖಿ ಆಗ್ತಾನೆ ಭರತ. ಎಲ್ಲರೂ ಅವನನ್ನು ಜಡ ಭರತ ಅಂತ ಕರೀತಾರೆ. ಯಾಕೆಂದರೆ ಮನುಷ್ಯನಂತೆ ಇದ್ದಾನೆ, ಜಾಡ್ಯ ಎಲ್ಲಾದ ಕಡೆ. ಕೆಲವರೆಲ್ಲ ಬೇಕಾಬಿಟ್ಟು ದುಡಿಸಿಕೊಳ್ತಾರೆ. ಭರತ ಬಾ ಅಂದರೆ ಹೋಗ್ತಾ ಇದ್ದ ಅವ. ಬೆಪ್ಪತ್ತ ಕಡೆ ಹಾಗೆ ಅವ. ಬಾ ನಮ್ಮ ಮನೆ ಕಟ್ಟಿಗೆ ಹೊಡಿ, ಕಟ್ಟಿಗೆ ಹೊಡಿತಾ ಇದ್ದ. ಅದು ಕಟ್ಟಿಗೆ ಖಾಲಿ ಆದರೂ ಹೊಡಿತಾ ಇದ್ದ. ಹೊಡೆಯುವುದೇ ಕೆಲಸ ಅವನಿಗೆ. ಕಟ್ಟಿಗೆ ಮುಗಿದಿದೆ ಅಂದರೆ ಮುಗಿತಾ ಕೇಳ್ತಾ ಇದ್ದ. ಎಂತ ಮಾರಾಯ ನೀನು, ಬಾ ನಮ್ಮ ಮನೇಲಿ ಅನ್ನ ಇದೆ. ಕೆಲವರು ಹಳಿಸಿದ ಅನ್ನ ಕೊಡ್ತಾ ಇದ್ರು, ಮೃಷ್ಟಾನದ ಹಾಗೆ ತಿಂತಾ ಇದ್ದ. ಒಬ್ಬರ ಬಗ್ಗೆ ಒಂದು ಆಕ್ಷೇಪ ಮಾಡಲಿಲ್ಲ. ನಾವಾದರೆ ಒಂದು ಕಡೆ ಹೋಗ್ತೇವೆ, ಆಕಳೊಂಜಿ ಚಾ ಕೊಳಿಯಿರಿ, ಛೇ ಪರ್ರೆಗೆ ಸಾಧ್ಯ ಇದ್ದಿ, ಆಕ್ಷೇಪ ಮಾಡಿ ಆಯ್ತು. ಅವನಿಗೆ ಯಾವುದೂ ಇಲ್ಲ. ಪ್ರಾಪ್ತಂ ಉಪಾಸೀತ. ಜೀವನದಲ್ಲಿ ದೇಹ ಮುಂದೆ ಹೋಗಬೇಕು. ಆಹಾರಕ್ಕೆ ತಲೆ ಕೆಡಿಸಿಕೊಳ್ಬಾರ್ದು. ಸದನ್ನಂವ ಕದನ್ನಂವ, ಅದು ಕೆಟ್ಟ ಅನ್ನವೋ ಒಳ್ಳೆಯ ಅನ್ನವೋ, ದೇಹ ಮುಂದೆ ಸಾಗಬೇಕು. ಇಷ್ಟೇ ಆಲೋಚನೆಯಲ್ಲಿದ್ದ ಅವ. ಅಕಾಲದಲ್ಲಿ ಭೋಜನ, ಎಷ್ಟೋ ದಿನ ಊಟವೇ ಇಲ್ಲ, ಸಿಕ್ಕರೆ ಸಿಕ್ಕಾಪಟ್ಟೆ ಭೋಜನ. ಇವನ ವಿಚಿತ್ರವಾದ ಜೀವನಚರ್ಯೆ ಯಾರಿಗೂ ಅರ್ಥ ಆಗಲಿಲ್ಲ, ಆದರೆ ದೇವರಿಗೆ ಅರ್ಥ ಆಯಿತು. ಒಂದು ದಿನ ಒಬ್ಬ ನಿಷಾದ ಕುಲದ ರಾಜ, ಅವನದೊಂದು ಸಂಪ್ರದಾಯ, ವರ್ಷಕ್ಕೊಂದು ನರಬಲಿ ಕೊಡಬೇಕು ಅಂತ.
ಮೊದಲು ಇತ್ತು ಅದು ಮನಕಾಮನಾ ಟೆಂಪಲ್ ಅಂತ ಇದೆ ನೇಪಾಳದಲ್ಲಿ. ಮೊದಲೆಲ್ಲ ನರಬಲಿ ಕೊಡ್ತಾ ಇದ್ರು. ಈಗ ಕೋಣ, ಕುರಿ, ಕೋಳಿ ಇವುಗಳ ಬಲಿ ಕೊಡ್ತಾರೆ. ಏಷ್ಯಾದಲ್ಲೇ 2ನೇ ಅದರಲ್ಲಿ ರೋಪ್ವೇ ವ್ಯವಸ್ಥೆ ಇದೆ, ಮನಕಾಮನಾ ಟೆಂಪಲ್ ಅಂತ ನೇಪಾಳದಲ್ಲಿ. ಅಲ್ಲೆಲ್ಲ ಹೋಗಿ ಬಂದೆ ನಾನು. ಅದು ಆ ಭರತನ ಜಾಗ, ಅದು ಜಡಭರತನ ಜಾಗ. ಭದ್ರಕಾಳಿಗೆ ಬಲಿ ಕೊಡಬೇಕು ಅಂತ ನಿಷಾದ ಕುಲದ ರಾಜ ಕರ್ಕೊಂಡೋದ. ಇನ್ನು ಅವನಿಗೆ ಊಟ ಮಾಡಿಸಿದ್ರು, ನಗತಾ ಇದ್ದ ಅವ, ತಲೆ ಬಿಸಿಲ್ಲ ಅವನಿಗೆ. ಪ್ರಾಣ ಹೋಗುತ್ತೆ. ಯೂಪಸ್ತಂಭದಲ್ಲಿ ಮಂಡೆ ಇಟ್ಟಿದ್ದಾರೆ. ನಿನ್ನ ತಲೆ ಕಡಿತೀನಿ ಅಂತ ಹೇಳ್ತಾ ಇದ್ದಾನೆ. ಇಷ್ಟ ದೇವತೆಯನ್ನು ಸ್ಮರಣೆ ಮಾಡು ಅಂತ ಹೇಳಿದ ಆ ಬಲಿ ಕೊಡುವ ವ್ಯಕ್ತಿ. ಅವನು ಹೇಳಿದ, ಯಾವಾಗಲೂ ನನಗೆ ದೇವತೆಯನ್ನು ಸ್ಮರಣೆ ಮಾಡೋದು ಇಷ್ಟವೇ, ಸ್ಮರಣೆ ಮಾಡ್ತಾನೇ ಇದ್ದೇನೆ ಅಂತ ಹೇಳಿದ. ಯಾಕೆ ಅಂದರೆ ಪ್ರಾಣ ಕೊಟ್ಟವನು ದೇವರು, ತೆಗೆಯೋನು ಅವನೇ. ನಾವು ಈ ಜನ್ಮದಲ್ಲಿ ಹುಟ್ಟಿದ್ದೇವೆ ಅಂತ ನಮಗೆ ಗೊತ್ತಿತ್ತಾ? ಎಲ್ಲಾದರೂ ಅಪ್ಲಿಕೇಶನ್ ಹಾಕಿ ಹುಟ್ಟಿದ್ದೇವಾ? ಕೊಡುವ ಕರ್ತೃ ಬೇರೆ ಇರುತ್ತೀರಿ, ಬಿಡು ಬಿಡು ಚಿಂತೆಯೇನೋ. ನಮ್ಮ ಜೀವನದಲ್ಲಿ ಎಲ್ಲ ಕೊಡುವನು ಅವನು, ಚಿಂತೆ ಯಾಕೆ ಮಾಡ್ತೀರಿ? ಅಥೋ ದುರಂತಯ ಸ್ವಾಂತ ಚಿಂತೆಯ ಕಿಂ ಚಿದಂತಯ ಹಯಾನನಂ ದಯಾಸಿಂಧುಂ ಸ್ಮರ ಸ್ಮರದಭೀಷ್ಟದಂ. ವಾದಿರಾಜರೊಂದು ಚಿಂತಾಕಣನ ಸ್ತೋತ್ರ ಅಂತ ಬರೆದಿದ್ದಾರೆ. ಒಳ್ಳೆ ಪಿಲ್ಸದು. 1.5 ನಿಮಿಷ ಪಾರಾಯಣ ಮಾಡಿ, ನಿಮ್ದು ಎಂಥ ಚಿಂತೆ ಇದ್ರೂ ಸತ್ತು ಹೋಗುತ್ತೆ. ನಿಶ್ಚಿಂತರಾಗಿರ್ತೀರಿ. 10 ಜನರ ಚಿಂತೆಗೆ ಚಿಕಿತ್ಸೆ ಕೊಡ್ತೀರಿ. ದುರಂತವಾದ ಚಿಂತೆಗಳಿಂದ ಹೊರಗೆ ಬರಬೇಕು ಅಂದರೆ ಹಯಗ್ರೀವಾನ್ನಿ, ನಿಮ್ಮೆಲ್ಲ ಚಿಂತೆಗಳು ನಿರ್ನಾಮ ಆಗುತ್ತೆ. ಅವನಿಗೆ ಚಿಂತೆ ಇಲ್ಲ. ಯಾಕೆ ಅಂದರೆ ದೇಹ ಕೊಟ್ಟವನು ದೇಹ ತೆಗೆದುಕೊಳ್ಳಿಕ್ಕೆ ಅಧಿಕಾರಿ ಆಗ್ತಾನೆ. ಇದನ್ನು ಕೃಷ್ಣ ಹೇಳ್ತಾನೆ, ಯಶ್ಚೈನಂ ಮನ್ಯತೆ ಹತಂ ಉಭೌತೋನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಈ ದೇಹವನ್ನು ಕೊಲ್ಲುವವನು ದೇವರೇ, ಅವನು ಕೊಲೆಗೀಡಾದ, ಅದು ದೇವರ ಸಂಕಲ್ಪ. ಇವನಿಗೆ ಹುಚ್ಚು ಕಚ್ಚಿತು, ಅದು ದೇವರ ಸಂಕಲ್ಪ. ಜನನ ಮರಣಗಳು ಈಶಾಧೀನ ಹೊರತು ಮನುಷ್ಯರ ಅಧೀನ ಅಲ್ಲ. ಯಾವತ್ತೂ ಆಕ್ಸಿಡೆಂಟ್ ಆಗಿ ಸತ್ತೋದ್ರು, ಸಾಯಬೇಕು ಅಂತಿತ್ತು, ಸತ್ತ. ತುಂಬ ನಮ್ಮ ಜನನ ಮರಣಗಳಿಗೆ ಹಾರಾಟ ನಡೆಸಬಾರದು, ನಗತಾ ನಿಂತ. ಅಷ್ಟರಲ್ಲಿ ಕಥೆ ಬೇರೆ ಆಗಿ ಹೋಯಿತು, ಕ್ಲೈಮ್ಯಾಕ್ಸ್ ಬೇರೆ ಆಯಿತು. ಖಡ್ಗ ಎತ್ತಿದ್ದಾರೆ, ಕಡಿಬೇಕಾಗಿದೆ, ಅಷ್ಟೇ ಇರೋದು. 1 ಸೆಕೆಂಡಿನ ಪಾಯಿಂಟಲ್ಲಿ ಗರ್ಭಗುಡಿಯಲ್ಲಿರುವ ಭದ್ರಕಾಳಿ ಓಡಿ ಬಂದು ಖಡ್ಗವನ್ನು ತೆಗೆದುಕೊಂಡು ಅಲ್ಲಿರುವ ಎಲ್ಲ ನಿಷಾದ ಕುಲದವರ ಮಂಡೆಯನ್ನು ಕಡಿದು ರಕ್ತದ ಓಕುಳಿ ಆಡಿದ್ಲು. ಅವ ನೋಡಿದ, ಅಯ್ಯೋ, 1 ಮಂಡೆಗೆ ಇಷ್ಟು ಮಂಡೆಗಳನ್ನು ಚಂಡಾಡಿ ಬಿಟ್ಲಲ್ಲ. ಓ, ನನ್ನ ಮರಣ ದೇವರಿಗೆ ಇಷ್ಟ ಇಲ್ಲ, ಭದ್ರಕಾಳಿ ಹೀಗೆ ಅನುಗ್ರಹ ಮಾಡಿದ್ದಾಳೆ. ನಾವಾದರೆ ನಾನು ಎಂಥ ಜನ ಗೊತ್ತುಂಟ, ಎಲ್ಲ ಕಡೆ ಪ್ರಚಾರ ಮಾಡಿಕೊಳ್ತಾ ಇದ್ದೆವು. ಸೀದಾ ಬಂದು ಒಂದು ಗದ್ದೆಯಲ್ಲಿ ಕುಳಿತು ಜಪ ಮಾಡಲಿಕ್ಕೆ ಶುರು ಮಾಡಿದ, ನಾರಾಯಣ ನಾರಾಯಣ. ಯಾಕೆ ಅಂದರೆ ನನ್ನನ್ನು ಬದುಕಿಸಿದವನು ದೇವರು, ಅಷ್ಟೇ ಅವನ ಆಲೋಚನೆ. ಅಷ್ಟರಲ್ಲಿ ಒಂದು ಬೇರೆ ಕಥೆ ಆಯಿತು. ಒಬ್ಬ ಸಿಂಧು ಸವ್ವೀರ ದೇಶದ ರಾಜ ರಹುಗಣ, ಅವನು ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದ. ಒಂದೊಂದು ಹಳ್ಳಿಯವರು 4 ಜನ ಬಂದು ಆ ಪಲ್ಲಕ್ಕಿ ಹೊತ್ತುಕೊಂಡು ಹೋಗಬೇಕು, ಬಿಟ್ಟಿ ದುಡಿಬೇಕು. ಅವತ್ತಿನ ಕಾಲದ ರಾಜರಿಗೆ ಮರ್ಯಾದೆ. 1 ಜನ ಕಡಿಮೆ ಆಗಿತ್ತು. ಇವನು ಆಗ ತಾನೇ ಮೃತ್ಯುವಿನಿಂದ ವಿಮುಖನಾಗಿ ಬಂದು ದೇವರನ್ನ ಧ್ಯಾನ ಮಾಡ್ತಾ ಕುಳಿತಿದ್ದಾನೆ. 3 ಜನ ಬಂದರು, ನೋಡು ಆ ಪಲ್ಲಕ್ಕಿಗೆ 1 ಜನ ಕಡಿಮೆ ಇದೆ, ಬಾ ನೀನು ಹೊತ್ತುಕೋ ಅಂದರು. ಅವ ಒಮ್ಮೆ ನೋಡಿದ, ಅವನಿಗೆಲ್ಲ ಗೊತ್ತುಂಟು ಅವನಿಗೆ, ನಾನು ಈ ಭಾರತ ದೇಶದ ರಾಜ. ಈಗ ಅವನು ಸಿಂಧು ಸವ್ವೀರ ದೇಶದ ಇಕ್ಷುಮತಿ ನದಿಯ ತಟದ ರಾಜ. ಒಂದು ಸೀಮೆ ಇದೆ ಅವನಿಗೆ, ತುಂಬ ಕಡಿಮೆ ಜಾಗದ ರಾಜ. ಆಗಲಿ ಅಂತ ಹೋಗಿ ನಿಂತ. ಪಲ್ಲಕ್ಕಿಯನ್ನು 1 ಭಾಗವನ್ನು ಅವನ ಭುಜದಲ್ಲಿ ಇಟ್ಟರು. ನಡಿ ಎಂದರು. ತಟ್ಟೆ ರಾಯನಾಗೆ ಯದ್ವಾತದ್ವ ನಡೆದ. ಅವರೆಲ್ಲ ಕರೆಕ್ಟಾಗಿ ನಡೀತಾ ಇದ್ದಾರೆ. ಇವನ ಹೆಜ್ಜೆ ಸರಿ ಇಲ್ಲ. ಯಾಕೆ ಸರಿ ಇಲ್ಲ? ವ್ಯಾಸರು ಹೇಳ್ತಾರೆ, ನೀವು ಹೆಜ್ಜೆ ಇಡಬೇಕಾದ್ರೆ ಎಚ್ಚರ ಇರಲಿ. ಯಾವ ಪ್ರಾಣಿಗಳಿಗೂ ಹಿಂಸೆ ಆಗಬಾರದು. ದೃಷ್ಟಿಪೂತಂ ನ್ಯಸೇತ್ಪಾದಂ, ವಸ್ತ್ರಪೂತಂ ಜಲಂ ಪಿಬೇತ್, ಶಾಸ್ತ್ರಪೂತಾಂ ವದೇದ್ವಾಣೀಂ, ಮನಃಪೂತಂ ಸಮಾಚರೇತ್. ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಪಾರಾಯಣ ಮಾಡಬೇಡಿ, ನೆಮ್ಮದಿಗೋಸ್ಕರ ಪಾರಾಯಣ ಮಾಡಿ. ವಿಶೇಷವಾಗಿ ನಮ್ಮ ಮನಸ್ಸು ತುಂಬ ಸಂಶಯ ಇದ್ದಾಗ ಡೌಟಿಂದ ಸತ್ಕರ್ಮಗಳನ್ನು ಮಾಡಬಾರ್ದು. ಸಂಶಯ ಇಲ್ಲದೆ ಸತ್ಕರ್ಮ ಮಾಡಬೇಕು. ದಾನ ಮಾಡಬೇಕಾದ್ರೂ ಕೊಡಬೇಕಾ ಬೇಡವಾ, ಕೊಡಬೇಕಲ್ಲ ಹಾಗೆ ಮಾಡಬೇಡಿ. ಇದು ದೇವರಿಗೆ ಪ್ರೀತಿಗೆ, ಸಂತೋಷದಿಂದ ಕೊಡಿ. ನೀರು ಕುಡಿಬೇಕಾದ್ರೆ ವಸ್ತ್ರದಿಂದ ಶೋಧನೆ ಮಾಡಿದ ನೀರನ್ನು ಕುಡಿರಿ. ಹೆಜ್ಜೆ ಇಡಬೇಕಾದ್ರೆ ದೃಷ್ಟಿಯಿಂದ ಪವಿತ್ರವಾದ 10 ಪೆಜ್ಜೆ ಕಣ್ಣಿನಿಂದ ಪವಿತ್ರ ಆಗಿರಬೇಕು. ಅಲ್ಲಿ ಯಾವ ಕ್ರಿಮಿ ಉಂಟು, ಕೀಟ ಉಂಟು, ಯಾವುದೋ ಇರುವೆ ತನ್ನ ಮಗುವಿಗೆ ಸಿಹಿ ತಿಂಡಿ ಕಚ್ಚಿಕೊಂಡು ಹೋಗ್ತಾ ಇರುತ್ತೆ. ನೀವಲ್ಲಿ ಹೋಗಿ ಟಪ್ಪ ಕಾಲಿಟ್ರೆ ಸೈತೇ ಪೋಲ ಕುಂಭಕರ್ಣ ಅಂತ ಶಪಿಸುತ್ತೆ. ಅದು ನನ್ನ ಮಂಡೆ ಮೇಲೆ ಯಾಕೆ ಕಾಲಿಟ್ಟಿ ಅಂತ ಶಾಪ ಕೊಡುತ್ತೆ ಆ ಇರುವೆ. ಹಾಗಾಗಿ ಕಾಡಿನಲ್ಲಿ ಹೋಗುವ ರಹುಗಣ ಜಡಭರತ ಪ್ರಾಣಿ ಪಕ್ಷಿಗಳಿಗೆ ಹಾನಿ ಆಗಬಾರ್ದು ಅಂತ ಹಾರಿಕೊಂಡು ಹೋಗ್ತಾ ಇದ್ದಾನೆ. ಪಲ್ಲಕ್ಕಿಯಲ್ಲಿದ್ದ ರಹುಗಣನ ಮಂಡೆ ಆಚೆ ಈಚೆ ಹಂದಾಡಿತು, ಮಂಡೆ ಪೆಟ್ಟಾಯಿತು. ಅವನಿಗೆ ಬೈತಾನೆ, ನಿನಗೆ ಮೃತ್ಯು ಕೊಡ್ತೇನೆ ನಾನು ಈ ದೇಶದ ರಾಜ, ಯಾರು ಅಂತ ತಿಳಿದುಕೊಂಡಿದೆ?
ತುಂಬ ಬಯಸಿಕೊಂಡ ಭರತ ಕೊನೆಗೆ ಹೇಳ್ತಾನೆ, ಹೌದಪ್ಪ, ನಾನು ಒಂದು ಕಾಲದಲ್ಲಿ ನವದ್ವೀಪಗಳಿಗೆ ರಾಜ, ನೀನು ಇಕ್ಷುಮತಿ ನದಿಯ ತಟಕ್ಕೆ ರಾಜ. ಅದಿರಲಿ, ನೀನು ರಾಜ ಆಗುವುದು ಹೇಗೆ? ನಾವು ಅಸ್ವತಂತ್ರರು. ಈ ಭೂಮಿಯ ಮೇಲೆ ನನ್ನ ಕಾಲು ನಿಂತಿದೆ, ಭೂಮಿ ಹಂದಾಡಿದರೆ ದೇಹ ಅಳ್ಳಾಡುತ್ತೆ. ನನ್ನ ಕಾಲಿನ ಮೇಲೆ ಸೊಂಟ ಇದೆ, ಸೊಂಟದ ಮೇಲೆ ನನ್ನ ಭುಜ ಇದೆ, ಭುಜದ ಮೇಲೆ ಈ ಪಲ್ಲಕ್ಕಿ ಇದೆ, ಪಲ್ಲಕ್ಕಿಯ ಆ ಹಲಿಗೆಯ ಮೇಲೆ ನೀನು ಕೂತಿದೆ. ಹಲಿಗೆ ತುಂಡಾದರೂ ಕೆಳಗೆ ಬೀಳ್ತಿ, ನನ್ನ ಭುಜದಿಂದ ಕೆಳಗೆ ಹೀಗೆ ಮಾಡಿದರೂ ಕೆಳಗೆ ಬೀಳ್ತಿ, ಸೊಂಟ ಜಾರಿದರೂ ಕೆಳಗೆ ಬೀಳ್ತಿ, ಭೂಮಿ ಹಂದಾಡಿದರೂ ಕೆಳಗೆ ಬೀಳ್ತಿ. ನೀನು ರಾಜ ಆಗಿದ್ದು ಯಾವಾಗ? ಅವನಿಗೆ ತಲೆ ಬಿಸಿ ಆಯಿತು. ಈ ಥರ ಪ್ರವಚನ ಕೇಳಿಸಿಕೊಂಡಿರಲಿಲ್ಲ ಅವ. ಒಬ್ಬ ಪಲ್ಲಕ್ಕಿ ಹೊರುವ ವ್ಯಕ್ತಿ, ಡ್ರೈವರು, ಅವ ಇಷ್ಟು ವೇದಾಂತ ಉಪದೇಶ ಮಾಡ್ತಾನೆ. ಇದನ್ನೇ ಮಧ್ವಾಚಾರ್ಯ ಹೇಳ್ತಾರೆ, ವೇದಾಂತ ವಿದ್ವಾಂಸರ ಮಂಡೆಯಲ್ಲೇ ಇರಬೇಕಾಗಿಲ್ಲ, ಒಬ್ಬ ಕೂಲಿ ಮಾಡುವ ವ್ಯಕ್ತಿಯ ಮನಸ್ಸಿನಲ್ಲಿಯೂ ವೇದಾಂತ ಇದೆ. ಪುಸ್ತಕದಿಂದ ಬಂದದ್ದು ವೇದಾಂತ ಅಲ್ಲ, ಜೀವ ಸ್ವಭಾವದಿಂದ ಬಂದದ್ದು ವೇದಾಂತ. ಪುಸ್ತಕದ ವಿದ್ಯೆ ನಾಶ ಆಗುತ್ತೆ, ಜೀವನ ಸ್ವಭಾವ ವಿದ್ಯೆ ನಾಶ ಆಗಲ್ಲ, ಅವನ ಸ್ವಭಾವದಲ್ಲಿದೆ. ಕಸ್ತಂ ನಿಗೂಢಶ್ಚರಸಿ, ಪಲ್ಲಕ್ಕಿಯಿಂದ ಕೆಳಗೆ ಹಾರಿಕೊಂಡು ಬಂದು ರಹುಗಣ ಕೇಳ್ತಾನೆ, ನೀನು ಯಾರು? ಅರ್ಥ ಆಗ್ತಾ ಇಲ್ಲ ನನಗೆ, ನಿನ್ನ ದೇಹದಲ್ಲಿ ಜನಿವಾರ ಕಾಣಿಸ್ತಾ ಇದೆ, ಯಾರೋ ಒಬ್ಬ ಪಕ್ವ ಯೋಗಿ ಹಾಗೆ ಮಾತನಾಡ್ತಾ ಇದ್ದಿ. ಪಲ್ಲಕ್ಕಿಯಿಂದ ಕೆಳಗೆ ಕುಳಿತ, ಎಲ್ಲೋ ಭಾಗವತ ಪ್ರವಚನಕ್ಕೆ ಹೋಗ್ತಾ ಇದ್ದಂತೆ, ದಾರಿ ನಡುವೆ ಉಪದೇಶ ಆರಂಭ ಆಯಿತು. ನೀವು ಒಳ್ಳೆ ಕೆಲಸಕ್ಕೆ ಹೋಗಿ ಯಾರೋ ಒಂದು ಒಳ್ಳೆ ಮಾರ್ಗದರ್ಶನ ನಿಮಗೆ ಮಾಡ್ತಾರೆ ಅನ್ನುತ್ತೆ ಭಾಗವತ. ದಾರಿ ನಡುವೆ ಕೂಡಿಸಿಕೊಂಡು ರಹುಗಣನಿಗೆ ಮೋಕ್ಷದ ವಿದ್ಯೆಯನ್ನು ಉಪದೇಶ ಮಾಡಿದ. ನೋಡು, ಇದು ಭಾರತ ದೇಶ. ಕಲ್ಪಾಯುಷಾಂ ಸ್ಥಾನಜಯಾತ್ ಪುನರ್ಭವಾತ್ ಕ್ಷಣಾಯುಷಾಂ ಭಾರತ ಭೂಜಯೋವರಹ. ಕಲ್ಪಗಳ ಕಾಲ ಬೇರೆ ದೇಶಗಳಲ್ಲಿ ಹುಟ್ಟಿದಾಗ ಯಾವ ಫಲಗಳು ಬರುತ್ತೆ ನಿಶ್ಚಯ ಇಲ್ಲ, ಆದರೆ ಕ್ಷಣಕಾಲ ಈ ಭಾರತ ದೇಶದಲ್ಲಿದ್ದು ಗೋವಿಂದ ನಾರಾಯಣ ಅಂದವರಿಗೆ ಅಕ್ಷಯವಾದ ಫಲಗಳಿದ್ದಾವೆ. ಸಾಧನೆಯ ಕಡೆ ಗಮನ ಹರಿಸು, ರಾಜತ್ವದ ಅಹಂಕಾರವನ್ನು ಹೊಂದಬೇಡ. ನಾನು ಈ ಸಮಗ್ರ ಭಾರತ ದೇಶದ ರಾಜ ಭರತ, ಜನ್ಮಾಂತರದಲ್ಲಿ ಜಿಂಕೆಯಾಗಿ ಈಗ ಜಡಭರತನಾಗಿದ್ದೇನೆ. ಸ್ಥಾನಮಾನಗಳ ಅಹಂಕಾರ, ಸ್ವಾರ್ಥಗಳು ಇದು ನಮ್ಮ ಮೋಕ್ಷ ಸಾಧನೆಗೆ ಪ್ರತಿಬಂಧಕ ಆಗಿದೆ. ಕರ್ತವ್ಯಗಳಿಗಾಗಿ ಸ್ಥಾನಗಳಷ್ಟೇ. ಇದೆಲ್ಲ ಉಪದೇಶ ಮಾಡಿದ ಮೇಲೆ ರಹುಗಣ ಅಂತರ್ಮುಖಿ ಆಗ್ತಾನೆ. ತನ್ನ ರಾಜ್ಯವನ್ನು ಮಕ್ಕಳಿಗೆ ಕೊಟ್ಟು ತಾನು ಕಾಡಿಗೆ ಬರ್ತಾನೆ. ಇದು ವೇದಾಂತ. ಕೊನೆಯ ಕಾಲದಲ್ಲಾದರೂ 50 ವರ್ಷ ಆಯಿತು, ಮಕ್ಕಳು ದೊಡ್ಡವರಾದರು, ಸಂಪಾದನೆ ಮಾಡಿದ್ದೀರಿ, ಎಲ್ಲ ತಯಾರು ಮಾಡಿಕೊಟ್ಟಿದ್ದೀರಿ, ಆಮೇಲೂ ಮತ್ತೆ ನೀವು ಮನೆಯಲ್ಲೇ ಚಿರಿಪಿರಿ ಮಾಡಿದರೆ ಸೊಸೆಗೆ ಅನಿಸುತ್ತೆ, ಇದು ಎಂಥ ರಾಹು ಕೇತುಗಳು ಮಾರೇರಿ ಅತ್ತೆ ಮಾವ ಅನಿಸುತ್ತೆ. ಸ್ವಲ್ಪ ಎಲ್ಲಾದರೂ ಪೇಪರ್ ನೋಡ್ತಾ ಇರಬೇಕು, ಬದರಿ ಕಡೆ ಯಾತ್ರೆ, ಸ್ವಾಮಿಗಳು ಹೋಗ್ತಾ ಇದ್ದಾರೆ, ಬ್ಯಾಗ್ ಹಿಡ್ಕೊಂಡು ಹೋಗಬೇಕು, ಅವರಿಗೂ ಖುಷಿ, ಹಬ್ಬ 15 ದಿನ ಆರಾಮಾತಿಪ್ಪು ಅಂತಾರೆ ಅವರು. ದೇವರ ಯಾತ್ರೆ ಕಡೆ ಭಗವನ್ಮುಖವಾಗಿ ಸಾಗಬೇಕು. ಜೀವನದಲ್ಲಿ ಆಯ್ತಲ್ಲ, ಸುಖ ಅಂದರೆ ಏನು ಅಂತ ಗೊತ್ತಾಯಿತು, ಕಷ್ಟ ಅಂದರೆ ಏನು ಅಂತ ಗೊತ್ತಾಯಿತು. ಭಾಗವತ ಸಪ್ತಾಹ ಹೋಗಿ ಕೂತ್ಕೊಳ್ಳೋದು ಆರಾಮಾಗಿ. ಮೊದಲೇ ತಿಂಡಿ ಕೊಡ್ತಾರೆ, ಇದರಲ್ಲಿ ವಿಶೇಷ, ಎಲ್ಲ ಕಡೆ ಮುಗಿದ ಮೇಲೆ ಕೊಡ್ತಾ ಇದ್ರು. ಎಲ್ಲ ಉಂಟು, ಇಲ್ಲಿ ವ್ಯವಸ್ಥೆಗಳುಂಟು. ಕಥೆ ಕೇಳಲಿಕ್ಕೇನು, ಸ್ವಲ್ಪ ಮಂಡೆಯನ್ನು ದೇವರ ಕಡೆ ಕೊಡಲಿಕ್ಕೆ ಅಷ್ಟು ಅವಕಾಶ ಇಲ್ವಾ? ಪುರಂದರದಾಸರು ಕೇಳ್ತಾರೆ, ಯಾಕೆ ಯದುಪತಿಯ ಮರೆತಿರಿ? ಯಾರ್ಯಾರನ್ನೋ ಮರಿಲಿಕ್ಕೆ ಕಾರಣಗಳಿದ್ದಾವೆ. ನಮಗೆ ಅನ್ಯಾಯ ಮಾಡಿದ್ದಾರೆ. ದೇವರು ಏನು ಅನ್ಯಾಯ ಮಾಡಿದ್ದಾನೆ? ಎಂಥ ಕಣ್ಣು ಕೊಟ್ಟಿದ್ದಾನೆ, ಎಂಥ ಕಿವಿ ಕೊಟ್ಟಿದ್ದಾನೆ, ಆಯುಷ್ಯ ಕೊಟ್ಟಿದ್ದಾನೆ, ಬದುಕನ್ನು ಕೊಟ್ಟಿದ್ದಾನೆ. ಎಲ್ಲ ಕೊಟ್ಟ ದೇವರಿಗೆ ಸ್ವಲ್ಪ ಸಮರ್ಪಣೆ, ಸಮಯದ ಸಮರ್ಪಣೆ. ಈ ಸಮರ್ಪಣಾ ಭಾವದ ಮಾತುಗಳು ಭಾಗವತದಲ್ಲಿ ಹಾಸುಹೊಕ್ಕಾಗಿ ಇದೆ. ಇದರ ನಡುವೆ ಪರೀಕ್ಷಿತ ರಾಜ ಕಥೆ ಕೇಳ್ತಾನೆ, ಭಾರತ ದೇಶ ಅಂದರೆ ಎಷ್ಟು ದೇಶಗಳಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಪ್ರಿಯೋವ್ರತ ರಾಜ ಸಮಗ್ರ ಭೂಮಂಡಲದ ಚಕ್ರವರ್ತಿಯಾಗಿ ಮೆರೆದ, 700 ಕೋಟಿ ವರ್ಷಗಳ ಕಾಲ ರಾಜನಾಗಿ ಮೆರೆದ. ಏನು ಭೂಮಂಡಲ ಅಂದರೆ? ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, 14 ಲೋಕಗಳು ಒಂದು ಮೊಟ್ಟೆಯಲ್ಲಿ ಇದೆ, ಅದನ್ನೇ ಬ್ರಹ್ಮಾಂಡ ಅಂತ ಕರೀತಾರೆ. ಅಂಡ ಅಂದರೆ ಮೊಟ್ಟೆ. ಚತುರ್ಮುಖ ಬ್ರಹ್ಮ ವಿಷ್ಣುವಿನಿಂದ ನಿರ್ಮಾಣವಾದ ಒಂದು ಮೊಟ್ಟೆ, 14 ಲೋಕಗಳು. ಆ ಮೊಟ್ಟೆ ಒಳಗಡೆ 14 ಲೋಕ ಲೇಯರ್ 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 ಆಗಿ ಇದೆ. ಮೇಲ್ಗಡೆ ನಾನು ಮೊನ್ನೆ ಹೇಳಿದೆ, ಊರ್ಧ್ವ ಲೋಕಗಳು ಮೇಲೆ ಇದೆ, ಅಧೋಲೋಕಗಳು ಕೆಳಗೆ ಇದೆ, ಮಧ್ಯದಲ್ಲಿ ಭೂಲೋಕ ಇದೆ. ಈ ಭೂಲೋಕದ ವ್ಯಾಪ್ತಿಯು ತುಂಬ ದೊಡ್ಡದಿದೆ. ನಮಗೆ ಕಾಣುವಷ್ಟೇ ಭೂಲೋಕ ಅಲ್ಲ. ಜಂಬೂದ್ವೀಪದ ಸುತ್ತ ಉಪ್ಪಿನ ಸಮುದ್ರ ಇದೆ. ನಾವೆಲ್ಲಿ ಸುತ್ತಾಡಿದ್ರೂ ಉಪ್ಪಿನ ಸಮುದ್ರವೇ ಸಿಗ್ತಾ ಇದೆ, ಬೇರೆ ಸಮುದ್ರ ನಮಗೆ ಗೊತ್ತಿಲ್ಲ. ಈ ಭೂಮಂಡಲದಲ್ಲಿ 7 ಸಮುದ್ರಗಳಿದ್ದಾವೆ, ಎಲ್ಲ ಉಪ್ಪಿನ ಸಮುದ್ರ ಅಲ್ಲ. ಉಪ್ಪಿನ ಸಮುದ್ರ ಆದ ಮೇಲೆ ಒಳ್ಳೆಯ ಸಿಹಿಯಾದ ಕಬ್ಬಿನ ರಸದ ಸಮುದ್ರ ಇದೆ.
ಇದಕ್ಕಿಂತ 2 ಪಟ್ಟು. ಉಪ್ಪಿನ ಸಮುದ್ರ 1 ಲಕ್ಷ ಯೋಜನ, ಕಬ್ಬಿನ ರಸದ ಸಮುದ್ರ 2 ಲಕ್ಷ ಯೋಜನ, 4 ಲಕ್ಷ ಯೋಜನದಷ್ಟು ವಿಸ್ತಾರವಾದ ಮದ್ಯದ ಸಮುದ್ರ ಇದೆ. ಮದ್ಯ ಅಂದರೆ ಈ ಕಲಬೆರಕೆ ಮದ್ಯ ಅಲ್ಲ. ಆ ಮದ್ಯವನ್ನು ಪಾನ ಮಾಡಿದರೆ 10,000 ಆನೆಯ ಬಲ ಬರುತ್ತಂತೆ. ಎಲ್ಲ ಭೂಲೋಕದಲ್ಲೇ ಇದೆ, ನಮಗೆ ಸಿಗಲ್ಲ ಅದು. ಸಾಗರಾಂತರಿತ ಸರ್ವೇ ಅಗಮ್ಯಾಶ್ಚ ಪರಸ್ಪರಂ. ವ್ಯಾಸರು ಹೇಳ್ತಾರೆ, ಒಂದು ಸಮುದ್ರದ ಒಳಗಡೆ ಇನ್ನೊಂದು ಸಮುದ್ರ, ಇನ್ನೊಂದು ದ್ವೀಪಕ್ಕೆ ಹೋಗುವ ದಾರಿ ಇದೆ. ಸ್ಯಾಟಲೈಟ್ ಕಣ್ಣಿಗೆ ಕಾಣಲ್ಲ ಇದು. ಸಮುದ್ರದ ಆಳಾಗಲ ಗೊತ್ತಿಲ್ಲ. ಇಷ್ಟು ವಿಜ್ಞಾನ ಯುಗ, ಮೇಲೆ ಬೇಕಾದಷ್ಟು ಹಾರಾಡಿದ್ದಾರೆ. ಸಮುದ್ರದ ಆಳಾಗಲ ಇನ್ನೂ ವಿಜ್ಞಾನಿಗಳಿಗೆ ಗೊತ್ತಾಗಿಲ್ಲ. ಅದಕ್ಕೆ ಯಾರಿಗೆ ಗೊತ್ತಾಗಲ್ಲ ಅಲ್ಲಿ ದಾರಿ ಇಟ್ಟಿದ್ದಾನೆ ದೇವರು. ಈ ಸಮುದ್ರಗಳಿಗೆ ಹೋಗುವ ದಾರಿ ಇದೆ. ಇಳಾವೃತ ವರ್ಷ ಖಂಡದ ನಡುವೆ ಜಂಬೂದ್ವೀಪ ಇದೆ. ಜಂಬೂದ್ವೀಪದ ಸುತ್ತ ಉಪ್ಪಿನ ಸಮುದ್ರ ಇದೆ. ಅದಾದ ಮೇಲೆ ಕಬ್ಬಿನ ರಸದ ಸಮುದ್ರ ಇದೆ. ಅದಾದ ಮೇಲೆ ಮದ್ಯದ ಸಮುದ್ರ ಇದೆ. ಅದಾದ ಮೇಲೆ ತುಪ್ಪದ ಸಮುದ್ರ ಇದೆ. 8 ಲಕ್ಷ ಯೋಜನ. ಅದು ಒಂದು ಯೋಜನ ಅಂದರೆ 10 ಕಿಲೋಮೀಟರು. 8 ಲಕ್ಷ ಯೋಜನ ಅಂದರೆ 8 ಕೋಟಿ ತುಪ್ಪದ ಸಮುದ್ರ ಇದೆ. ಅದಾದ ಮೇಲೆ 16 ಲಕ್ಷ ಯೋಜನ ಮೊಸರಿನ ಸಮುದ್ರ ಇದೆ. 32 ಲಕ್ಷ ಯೋಜನ ಒಳ್ಳೆಯ ಹಾಲಿನ ಸಮುದ್ರ ಇದೆ. 32 ಲಕ್ಷ ಯೋಜನ ಹಾಲು ಮೊಸರಿನಷ್ಟು ಗಟ್ಟಿಯಾಗಿದೆ. ಆ ಮೊಸರೆಲ್ಲ ಡಿಕ್ಕಿ ಹೊಡೆದು 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 ಒಂದು ದೊಡ್ಡ ಬೆಟ್ಟ ಆಗಿದೆ. ಸೂರ್ಯಮಂಡಲವನ್ನು ದಾಟಿ ಹೋಗಿದೆ ಆ ಹಾಲಿನ ಬೆಟ್ಟ. ಅದನ್ನು ಶ್ವೇತದ್ವೀಪ ಅಂತ ಕರೀತಾರೆ. ಅದರ ಮೇಲೆ ವಾಸುದೇವ ರೂಪಿಯಾದ ಭಗವಂತ ಮಲಗಿದ್ದಾನೆ. ಹಾಲು ತಿಂದು 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 ಅವನ ರೂಪ ಬೆಳ್ಳಗಿದೆಯಂತೆ. ವಾಸುದೇವನ ರೂಪ ಬಿಳಿ ಇದೆ. ಸಿಕ್ಕಾಪಟ್ಟೆ ಹಾಲು ಕುಡಿದ್ರೆ ಹಾಗಾಗ್ತಾರೆ. ನಾವೆಲ್ಲ ಬಿಳಿ ಕರಿ ಮಿಕ್ಸ್ ಆಗಿದೆ. ಯಾಕೆ ಅಂದರೆ ಹಾಲಿಗೆ ಮಿಕ್ಸ್ ಮಾಡಿ ಕುಡಿತೇವಲ್ಲ, ಡಿಕಾಕ್ಷನ್ ಮಿಕ್ಸ್ ಆಗಿದೆ. ಬರೀ ಹಾಲು ಕುಡಿದಿದ್ದಾನೆ ವಾಸುದೇವ, ಬೆಳ್ಳಗಿದ್ದಾನಂತೆ. ಖೋವಾ ಪೇಡೆಯ ಬೆಟ್ಟದ ಮೇಲೆ ಮಲಗಿದ್ದಾನೆ. ಸೂರ್ಯಮಂಡಲಕ್ಕಿಂತ ಎತ್ತರದ 32 ಲಕ್ಷ ಯೋಜನದ ಹಾಲಿನ ಸಮುದ್ರಕ್ಕೆ ಒಡೆಯ ದೇವರು. ಅಂಥ ದೇವರಿಗೆ ಒಂದು ಕೋಳಿಗೆ ಹಾಲು ಹಾಕಿ ದೇವರೇ, ಅದು ಮುಸುಂಟಿ ಪೂರ್ಣ ಒದ್ದೆ ಆಗಲ್ಲ. ಅದು ಅವನೇ ಬ್ಯಾಲೆನ್ಸ್ ಮಾಡಿ ನೆಕ್ಕೊಳ್ಬೇಕು. ಯಾಚೆಯೋ ಹೋಗ್ತಾ ಇರುತ್ತೆ ಹಾಲು. ಕಣ್ಣು ಒದ್ದೆ ಆದರೆ ಕಿವಿ ಒದ್ದೆ ಆಗಲ್ಲ. ದೇವರಿಗೆ ಅಮೃತೋಪಹಾರ ಮಹಾನೈವೇದ್ಯಂ ನಿವೇದಯಾಮಿ. ಶಬ್ದಗಳು ದೊಡ್ಡದು, ಆಡಂಬರಗಳು ದೊಡ್ಡದು. ಇದನ್ನೆಲ್ಲ ಆಲೋಚನೆ ಮಾಡಿ 32 ಲಕ್ಷ ಯೋಜನದ ಆ ಹಾಲಿನ ಬೆಟ್ಟದಲ್ಲಿ ಮಲಗಿರುವ ದೇವರಿಗೆ ನಮ್ಮ ಮನೆಯ ಕೋಳಿಗೆಯ ಈ ಹಾಲು ಬೇಕಾ? ಅಂಥ ಕ್ಷೀರಸಾಗರದ ಒಡೆಯನಾದ ಕೃಷ್ಣ ಭೂಮಿಗೆ ಬಂದು ಹಾಲು ಕುಡಿಬೇಕಾ? ಇದನ್ನು ಆಲೋಚನೆ ಮಾಡಿ. ಇದನ್ನೇ ಮುಂದೆ ದಾಸರು ಹೇಳ್ತಾರೆ ಕೃಷ್ಣನ ಕಥೆಯಲ್ಲಿ. ಏನು ಸುಕೃತವ ಮಾಡಿದಳೋ ಯಶೋದೆ, ಶತರವಿ ತೇಜಗೆ ಆರತಿ ಇಕ್ಕುವಳಂತೆ, ಗತ ಭೀತಗೆ ಭಾಮೆ ರಕ್ಷೆ ಇಕ್ಕುವಳಂತೆ, ಅಹಿತಲ್ಪಗನಿಗೆ ಹಾವು ತುಳಿದಿ ಎಂಬಳಂತೆ. ಆ ಸಾವಿರ ಸೂರ್ಯದ ಕಾಂತಿಯ ದೇವರಿಗೆ ಸಣ್ಣ ಆರತಿ. ಎಲ್ಲಿ ಆರತಿ ಇದು? ಗಂಗೆಯನ್ನೇ ನಿರ್ಮಾಣ ಮಾಡಿದ ತ್ರಿವಿಕ್ರಮನಿಗೆ ಕೌಳಿಗೆಯ ಚೊಂಬಿನಲ್ಲಿ ಅಭಿಷೇಕ. ಈ ಎಚ್ಚರ ಬರಲಿಕ್ಕೆ ಅವೆಲ್ಲ, ಇದೆಲ್ಲ ಸಣ್ಣ ಪ್ರಮಾಣದಲ್ಲಿ ಮಾಡ್ತೇವೆ. ಯಾಕೆ ಅಂದರೆ ಅಷ್ಟು ದೊಡ್ಡ ವ್ಯಕ್ತಿತ್ವದವನು ನೀನು. 64 ಲಕ್ಷ ಯೋಜನ ಅಮೃತದ ಸಮುದ್ರ ಇದೆ ಜಂಬೂದ್ವೀಪದ ಮೇಲೆ. ಇದನ್ನು ಜಂಬೂದ್ವೀಪೆ ಅಂತ ಪ್ರತಿದಿನ ಸಂಕಲ್ಪದಲ್ಲಿ ಹೇಳ್ತೇವೆ. ಅಂದರೆ ಮೇರು ಪರ್ವತದ ದಕ್ಷಿಣ ಭಾಗದಲ್ಲಿ ಇರುವಂತಹದ್ದು ಭಾರತ ದೇಶ. ನಮ್ಮ ಕಣ್ಣಿಗೆ ಇಲ್ಲಿಂದ ಸೀದಾ ಹೋದರೆ ಮೇರು ಪರ್ವತದ ನೇರಳೆ ಹಣ್ಣಿನ ಗಿಡ ಕಾಣುತ್ತೆ. ಅದಕ್ಕೆ ಜಂಬೂದ್ವೀಪ ಅಂತ ಕರೀತೇವೆ. ಮೇರು ಪರ್ವತದ ಮೇಲೆ ಝೂಮ್ ಮಾಡಿ ನೋಡಿದ್ದಾರೆ ಜ್ಞಾನಿಗಳು. ಜಂಬೂ ನೇರಳೆ ಹಣ್ಣಿದೆ, ಆದ್ದರಿಂದ ಅದಕ್ಕೆ ಅಭಿಮುಖವಾಗಿದ್ದೇವೆ, ಇದು ಜಂಬೂದ್ವೀಪ. ನಮ್ಮ ಮನೆಯಲ್ಲಿ ನೇರಳೆ ಹಣ್ಣಿನ ಗಿಡ ಇರಬೇಕು ಅಂತಿಲ್ಲ. ಅಲ್ಲಿಯ ನೇರಳೆ ಹಣ್ಣು ಒಂದೊಂದು ಆನೆಯಷ್ಟು ಗಾತ್ರದ ಹಣ್ಣುಗಳಂತೆ. ಮರ 12,000 ಕಿಲೋಮೀಟರ್ ಮರ ಅಂತೆ ಅದು. ಆ ಹಣ್ಣುಗಳೆಲ್ಲ ಕೆಳಗೆ ಇಳುಕೊಂಡು ಬರಬೇಕಾದ್ರೆ ದೊಡ್ಡ ನದಿಯಾಗಿ ಹರಿಯುತ್ತಂತೆ. ಆ ನೇರಳೆ ಹಣ್ಣಿನ ರಸ, ಭೂಮಿಯ ಮಣ್ಣು, ಸೂರ್ಯನ ಕಿರಣ ಮೂರೂ ತಾಗಿದ್ರೆ ಒಂದು ಬಂಗಾರ ಆಗುತ್ತಂತೆ. ಅದಕ್ಕೆ ಜಾಂಬೂನದ ಅಂತ ಕರೀತಾರೆ. ದೇವತೆಗಳೆಲ್ಲ ಬಂದು ಅದನ್ನು ನೆಕ್ಲೆಸ್ ಮಾಡಿ ಆಭರಣ ಮಾಡಿ ಹಾಕ್ಕೊಳ್ತಾರಂತೆ. ಎಲ್ಲ ಭೂಮಲೋಕದ ಕಥೆಗಳು ಇದೆಲ್ಲ ನಮಗೆ ನೋಡ್ಲಿಕ್ಕಾಗಲ್ಲ. ಅಂತೆ ಕಂತೆಗಳ ಸಂತೆ ಆಯ್ತಲ್ಲ ಈಗ, ನೋಡ್ಲಿಕ್ಕಾಗೋದಿಲ್ವಾ ಅಂದರೆ ಅದಕ್ಕೆ ಹೇಳ್ತಾರೆ, ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತಾರೆ, ನರಕಕ್ಕೆ ಹೋಗ್ತಾರೆ, ಹುಟ್ಟು ಸಾವುಗಳು ನಿಶ್ಚಯ. ಯಾವ ಮತದವರು ಇದನ್ನು ನಿರಾಕರಿಸಲಿಲ್ಲ. ಜೀವನಿಗೆ ಜನನ ಮರಣಗಳಿದ್ದಾವೆ. ಈಚೆ ಎಲ್ಲ ನಿಮಗೆ ಗೊತ್ತು, ಭೂತದ ಉಪದ್ರ, ಬ್ರಹ್ಮರಾಕ್ಷಸನ ಉಪದ್ರ ಕೆಲವರು ಪ್ರತ್ಯಕ್ಷ ಅನುಭವಿಸ್ತೀರಿ. ದೇಹ ಬಿಟ್ಟ ಮೇಲೆ ಜೀವ ಇಲ್ಲ ಅಂದರೆ ಆ ಉಪದ್ರವಗಳು ಹೇಗೆ? ಜೀವ ಬೇರೆ, ದೇಹ ಬೇರೆ.
ಸತ್ತ ಮೇಲೆ ಸ್ವರ್ಗ ನರಕಗಳಿದೆ. ಸ್ವರ್ಗ ಅನುಭವಿಸಿದ ಮೇಲೆ ದೇವರೇ ಆ ಪಂಚಮ ಸ್ಕಂದದಲ್ಲಿ ಎಂತೆಂಥದ್ದೋ ಸರೋವರ ಸಮುದ್ರಗಳೆಲ್ಲ ಉಂಟು ಅಂತ ಕೇಳಿದೆ, ಅದನ್ನು ನೋಡಬೇಕು ಅಂತ ಬಯಸಿದರೆ ವಿಮಾನ ಕೊಟ್ಟು ಕಳಿಸ್ತಾರಂತೆ, ನೋಡಿ ಹೋಗಿ ಅದನ್ನೆಲ್ಲ ಭೂಮಿಗೆ ನೋಡಿಕೊಂಡು ಹೋಗಿ ಅಂತ ಕಳಿಸಿಕೊಡ್ತಾರಂತೆ. ನೆನಪಿಟ್ಟುಕೊಂಡಿರಿ, ಹೇಳಿಬಿಡಿ. ಅಲ್ಲಿ ಸ್ವರ್ಗಲೋಕದಲ್ಲಿ ಸ್ವಲ್ಪ ಗಾಡಿ ಓಡಿಸ್ಬೇಕಾದ್ರೆ ರಿಸರ್ವಲ್ಲಿ ಒಂದು ಸ್ವಲ್ಪ ಪೆಟ್ರೋಲ್ ಉಳಿದಿರುತ್ತಲ್ವ, ಹಾಗೆ ಸ್ವರ್ಗಲೋಕದಲ್ಲೂ ಕೊನೆಗೊಂದು ಸ್ವಲ್ಪ ಪುಣ್ಯ ಉಳಿಯುತ್ತಂತೆ. ಕೇಳ್ತಾರಂತೆ, ಈ ಸುಖವನ್ನು ಇಲ್ಲೇ ಖರ್ಚು ಮಾಡಿ ಮುಗಿಸ್ತೀರಾ ಅಥವಾ ಈ ಸಪ್ತ ಸಮುದ್ರ ಸಪ್ತದ್ವೀಪಗಳನ್ನು ನೋಡ್ತೀರಾ ಅಂತ ಕೇಳ್ತಾರಂತೆ. ನೀವು ನೋಡ್ತೀರಿ ಅಂದರೆ ಅಲ್ಲಿಂದ ಇದಕ್ಕೆ ವೀಸಾ ಸಿಗುತ್ತೆ, ಇಲ್ಲಿಂದ ಸಿಗಲ್ಲ. ಇಲ್ಲಿಂದ ಸಿಗೋದು ಲಂಡನ್ನಿಗೆ, ಅದು ಕೆಳಗಡೆ ಬೀಳುತ್ತೆ, ಅದು ಬಹಳ ಕಷ್ಟ. ಅದು ವಿಮಾನ ಹೋಗಿ ಡಬ್ಬ ಬೀಳ್ತಲ್ಲ, ಅಲ್ಲಿ ಬೀಳದೇ ಇರುವ ನಿರಂಧನ ವಿಮಾನ. ಅಂಥ ಸುಖ ತಾಣ ಈ ಭೂಲೋಕದಲ್ಲಿದೆ. ನಾವು ಉಪ್ಪಿನ ಸಮುದ್ರದ ತಟದಲ್ಲಿದ್ದೇವೆ. ಅಷ್ಟು ಉಪ್ಪು ಹೇಗೆ ಕ್ರಿಯೇಟ್ ಆಗುತ್ತೆ ವ್ಯಾಖ್ಯಾನ ಮಾಡೋದು ತುಂಬ ಕಷ್ಟ ಇದೆ. ನಮ್ಮ ಶಾಸ್ತ್ರೀಯವಾಗಿ ಇದನ್ನೆಲ್ಲ ನಿರ್ಮಾಣ ಮಾಡಿ ತತಃ ಸಮುದ್ರೋ ಅರ್ಣವಃ ಸಮುದ್ರಾದರ್ಣವಾದಧಿ ಸಂವತ್ಸರೋ ಅಜಾಯತ ಅಹೋರಾತ್ರಾಣಿ ಮಿನದದ್ವಿಶ್ವಸ್ಯ ಮಿಷತೋ ವಶಿ. ಪ್ರಿಯೋವ್ರತ ರಾಜ ಸಕಾಲದಲ್ಲಿ ಸೂರ್ಯೋದಯ, 12 ಗಂಟೆ ಸೂರ್ಯನ ಬೆಳಕು, 12 ಗಂಟೆ ಕತ್ತಲು ಅನ್ನುವ ವ್ಯವಸ್ಥೆ ಇರೋದು ಭಾರತ ದೇಶದಲ್ಲಿ ಮಾತ್ರ ವ್ಯವಸ್ಥಿತವಾಗಿರೋದು. ನೀವು ಜಪಾನು ಜರ್ಮನಿಗೆಲ್ಲ ಹೋದರೆ ಬೆಳಿಗ್ಗೆ 3 ಗಂಟೆಗೆ ಸೂರ್ಯೋದಯ ಆಗುತ್ತೆ, 3 ಗಂಟೆ ಕತ್ತಲು ಕಾಣಲ್ಲ ಅಲ್ಲಿ. ಅಂಥ ಒಂದು ವ್ಯವಸ್ಥಿತವಾದ ಆ ಸೂರ್ಯನಿಗೆ ಪ್ರದಕ್ಷಿಣೆಗೆ ಯೋಗ್ಯವಾಗುವ ಹಾಗೆ ಮೇರು ಶಿಖರದ ಬೆಳಕು ಎಷ್ಟು ಬೀಳಬೇಕು, ಅದರ ಕತ್ತಲೆ ಎಷ್ಟು ಬೀಳಬೇಕು ಅನ್ನೋ ವ್ಯವಸ್ಥೆಯನ್ನು ಮಾಡಿದವನು ಪ್ರಿಯವ್ರತ ರಾಜ. ಯಾಕೆ ಅಂದರೆ ಭಾರತ ದೇಶದವರು ಅಧ್ಯಯನಶೀಲರು, ಭಗವನ್ಮುಖವಾಗಿ ಸಾಧನೆ ಮಾಡಿಕೊಳ್ಳುವವರು, ಅವರಿಗೆ ಇದು ವ್ಯತ್ಯಾಸ ಆಗಬಾರದು ಅಂತ ಹೀಗೆ ಉಪಕಾರ ಮಾಡಿಕೊಟ್ಟಿದ್ದಾರಂತೆ. ಹಾಗಾಗಿ ಕೋಟಿ ಕೋಟಿ ಜನ್ಮಗಳ ಪುಣ್ಯದಿಂದ ಭಾರತ ದೇಶದಲ್ಲಿ ಹುಟ್ಟುವ ಪುಣ್ಯ ಇದೆ. ಅದರಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಹುಟ್ಟಬೇಕಾದ್ರೆ ಮತ್ತೂ ಜನ್ಮಗಳ ಪುಣ್ಯ ಇದೆಯಂತೆ. ಅಷ್ಟು ಶ್ರೇಷ್ಠವಾದ ಪ್ರದೇಶ ನಮ್ಮ ಕರ್ನಾಟಕದ ಪ್ರದೇಶ. ಅದರಲ್ಲಿಯೂ ಈ ಪ್ರಾಂತ್ಯ ಮಧ್ವಾಚಾರ್ಯರ ಒಂದು ಚಾತುರ್ಮಾಸ್ಯ ಮಾಡಿದ್ದಾರೆ. 14 ಲೋಕಗಳ ಗುರುಗಳು, 3 ಲೋಕದ ಗುರುಗಳಲ್ಲ, ಜಗದ್ಗುರುಗಳಲ್ಲ ಅವರು, ಜಗತಾಂ ಗುರುಹು. 14 ಲೋಕಗಳ ಗುರುಗಳು ಮಧ್ವಾಚಾರ್ಯರು. ಕೊಡಿಪ್ಪಾಡಿಯಲ್ಲಿ ಬಂದು ಜನಾರ್ದನ ಸನ್ನಿಧಾನದಲ್ಲಿ 4 ತಿಂಗಳು ಬರೆದು ಯಾವ ಯಾವ ಕೆಟ್ಟ ಕೆಟ್ಟ ವಿಚಾರಗಳಿದೆ, ಚಾರ್ವಾಕವಾದ ಇರ್ಬೋದು, ಜೈನವಾದ ಇರ್ಬೋದು, ಬೌದ್ಧ ವಿಚಾರ, ಅವರೆಲ್ಲ ವೇದ ನಿಂದಕರು, ವೇದಗಳನ್ನು ದೂಷಣೆ ಮಾಡ್ತಾರೆ, ಭಾರತೀಯತೆಯನ್ನು ನಿಂದನೆ ಮಾಡ್ತಾರೆ. ಆ ವಾದಗಳನ್ನೆಲ್ಲ ಖಂಡನೆ ಮಾಡಿದ ಪುಣ್ಯ ಭೂಮಿ ಈ ಪುತ್ತೂರು. ಇದು ಪುರಾತನ ಊರು. ವಿಶೇಷವಾಗಿ ಆ ವಾಯುದೇವರು ಬಂದು ಧರ್ಮೋಪದೇಶ ಮಾಡಿದ ಪುಣ್ಯ ಭೂಮಿ ಇದು. ಎಷ್ಟು ಪುಣ್ಯ ಉಂಟು ನೋಡಿ. ಈ ಭಾವುಕತನದಲ್ಲೇ ಇಲ್ಲಿಗೆ ಬಂದಿದ್ದೇನೆ ನಾನು. ಇಂಥ ಪುಣ್ಯ ಭೂಮಿ, ಇಂತಹ ಒಂದು ಕ್ಷೇತ್ರ ಇದು. ಎಷ್ಟು ಪುಣ್ಯದ ಮೊತ್ತ ಸೇರಿಕೊಂಡು ಬಂದಿರುತ್ತೆ. ವಿಷ್ಣುವನ್ನು ಧ್ಯಾನ ಮಾಡುವ, ಶಿವನನ್ನು ಆರಾಧಿಸುವ, ದೇವತೆಗಳನ್ನು ಪೂಜಿಸುವ ಒಳ್ಳೆಯ ಜನ್ಮ ಬಂದಾಗಲೂ ನಾವು ವ್ಯರ್ಥ ಮಾಡಿಕೊಳ್ಳಬಾರದು. ಇದನ್ನೇ ಮಾನವ ಜನ್ಮ ದೊಡ್ಡದೋ ಅದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಹಾನಿ ಮಾಡಿಕೊಂಡ್ರೆ ಏನಾಗುತ್ತೆ ಎಂದು ಕೇಳ್ತಾನೆ ಮತ್ತೆ ಪರೀಕ್ಷಿತ ರಾಜ ಶುಕಾಚಾರ ಹತ್ರ. ಹೀಗೆ ಬಿಟ್ಟರೆ ಏನಾಗುತ್ತೆ? ಭಯಂಕರ ನರಕಗಳಾಗುತ್ತೆ. 84 ಲಕ್ಷ ನರಕಗಳನ್ನು ವರ್ಣನೆ ಮಾಡಿದ್ದಾರೆ. ಭಾಗವತದಲ್ಲಿ 29 ಲಕ್ಷ ನರಕಗಳನ್ನು ಹೇಳಿದ್ದಾರೆ. ಅದನ್ನು ಕೇಳಿದ ಮಾತ್ರದಿಂದ ನರಕದ ವರ್ಣನೆ ಕೇಳ್ತಾ ಇದ್ರೆ ಅರ್ಧ ಮೂರ್ಛೆ ಆಗಿಬಿಡ್ತಾರಂತೆ. ಕೆಲವರು ಸತ್ತೇ ಹೋಗ್ತಾರಂತೆ. ಅದಕ್ಕೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ಪುರಾಣ ಅಂದರೆ ಅರ್ಧ ಮೂರ್ಛೆ, ಕೆಲವರು ನಿದ್ರೆ ಮಾಡ್ತಾ ಇರ್ತಾರೆ. ನಿಮಗೆ ಹೇಳಿದ್ದಲ್ಲ. ಇನ್ನು ನಾನು ನರಕದ ವರ್ಣನೆ ಮಾಡಿದರೆ ಎಲ್ಲ ಹೆದರಿ ಹೋಗ್ತೀರಿ. ವಾಸ್ತವ ನಗತಾ ಮಾಡಿದ ಪಾಪ ಅಳ್ತಾ ಅನುಭವಿಸಬೇಕು. ನರಕ ನಿಶ್ಚಯ. ನರಕಗಳಲ್ಲಿ ಯಾವ ಥರ ನರಕ? ತಂದೆ ತಾಯಿಗಳಿಗೆ ದ್ರೋಹ ಮಾಡಿದವರಿಗೊಂದು ನರಕ, ಗುರುವಿಗೆ ಅಪಚಾರ ಮಾಡಿದವರಿಗೊಂದು ನರಕ, ಆತ್ಮದೃಕ್ ಆತ್ಮವಂಚನೆ ಮಾಡಿಕೊಂಡವರಿಗೆ ನರಕ, ಪರದೃಕ್ ಇನ್ನೊಬ್ಬರಿಗೆ ಮೋಸ ಮಾಡಿದವರಿಗೆ ನರಕ, ಕೃತಜ್ಞರಿಗೆ ನರಕ. ಇಂಥ ಒಂದು ಪವಿತ್ರವಾದ ದೇಹ ಕೊಟ್ಟಿದ್ದಾನೆ ದೇವರು. ಅದನ್ನು ಹೇಗೇಗೋ ಮಿಸ್ಯೂಸ್ ಮಾಡಿಕೊಂಡ್ರೆ ಭಯಂಕರ ನರಕ. ಅದನ್ನು ಅವ್ರನ್ನ ಕೃತಜ್ಞರು ಅಂತ ಕರೀತಾರೆ. ಮಹಾಭಾರತದಲ್ಲೊಂದು ಕಥೆ ಇದೆ. ಒಬ್ಬಳು ಸ್ಮಶಾನದಲ್ಲಿ ತಲೆ ಬುರುಡಿಯಲ್ಲಿ ಮದ್ಯ ಹಾಕಿ ದನದ ಮಾಂಸವನ್ನು ಬೇಯಿಸಿ ತಿಂತಾ ಇಲ್ಲಂತೆ. ಅವಳು ಆ ತಲೆ ಬುರುಡೆಗೆ, ಹೆಣಗಳನ್ನು ಸುಟ್ಟ ಕಟ್ಟಿಗೆ, ಯಾವುದೋ ಒಂದು ಅತ್ಯಂತ ನೀಚ ಯೋನಿಯಲ್ಲಿ ಹುಟ್ಟಿದವನ ತಲೆ ಬುರುಡೆ, ಅದರಲ್ಲಿ ಮದ್ಯ ಹೆಂಡ, ಅದರಲ್ಲಿ ಗೋಮಾಂಸ ಹಾಕಿ ಬೇಯಿಸ್ತಾ ಇದ್ದಾಳೆ. ಮೇಲೆ ತಟ್ಟೆ ಮುಚ್ಚಿದಾಳಂತೆ. ಅದಕ್ಕೆ ಒಂದು ಪುರಾಣದಲ್ಲಿ ಕಥೆ ಬರುತ್ತೆ. ಒಬ್ಬ ಯೋಗಿ ಕೇಳ್ತಾನೆ, ಅಲ್ಲ ನೀನು ಹುಟ್ಟಿದ್ದೇ ಅತ್ಯಂತ ಕೆಳವರ್ಗದಲ್ಲಿ, ಅದರಲ್ಲಿ ಬೇಯಿಸ್ತಾ ಇರುವ ಕಟ್ಟಿಗೆ, ಬುರುಡೆ, ಮದ್ಯ, ಮಾಂಸ ಎಲ್ಲ ಜಘನ್ಯವಾದದ್ದು, ಅಧಮವಾದದ್ದು.
ಆದರೂ ತಟ್ಟೆ ಯಾಕೆ ಮುಚ್ಚಿದೆ ಅಂತ ಕೇಳ್ತಾನೆ. ಬೇಯ್ಲಿಕ್ಕೆ ಮುಚ್ಚಿದೆಯಾ, ದೃಷ್ಟಿ ಬೀಳಬಾರ್ದು ಅಂತ ಮುಚ್ಚಿದೆಯಾ? ಅದಕ್ಕೆ ಅವಳು ಹೇಳ್ತಾಳೆ, ಜಗತ್ತಿನಲ್ಲಿ ನನಗಿಂತ ಕೆಟ್ಟವರಿದ್ದಾರೆ. ಯಾರೋ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವ ಒಂದು ಸಂತಾನ ಇದೆ, ಅವ್ರನ್ನ ಕೃತಜ್ಞರು ಅಂತ ಕರೀತಾರೆ. ಯಾರು ಹೆತ್ತ ತಾಯಿ ತಂದೆಗಳಿಗೆ ದ್ರೋಹ ಮಾಡ್ತಾರೆ, ಜನ್ಮವನ್ನು ಕೊಟ್ಟ ದೇವರಿಗೆ ದ್ರೋಹ ಮಾಡ್ತಾರೆ, ಕರ್ತವ್ಯಗಳಲ್ಲಿ ಯಾರು ವಂಚಿತರಾಗ್ತಾರೆ, ಅವರ ದೃಷ್ಟಿ ಈ ಮಾಂಸಕ್ಕೆ ಬಿದ್ದರೆ ಇದು ಅಪವಿತ್ರವಾಗುತ್ತೆ, ನಾನು ತಿನ್ನೋ ಹಾಗಿಲ್ಲ, ಅದಕ್ಕೋಸ್ಕರ ತಟ್ಟೆ ಮುಚ್ಚಿದ್ದೇನೆ ಅಂತ ಹೇಳ್ತಾಳೆ. ಕೃತಜ್ಞೆ ನಾಸ್ತಿ ನಿಷ್ಕೃತಿ. ಕೃತಜ್ಞ ಅಂದರೆ ಯಾವ ಅರ್ಥದಲ್ಲಿ, ಯಾವ ಅಭಿಪ್ರಾಯದಲ್ಲಿ ದೇವರು ಈ ದೇಹ ಕೊಟ್ಟಿದ್ದಾನೆ, ನೀವು ಹಿಡ್ಕೊಂಡು ಬಂದದ್ದಲ್ಲ. ಸಾಧನ ಶರೀರವಿದು, ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ. ಎಚ್ಚರಿಸ್ತಾರೆ ದಾಸರು. ಸಾಧನ ಶರೀರ ಅಂತ ಕರೀತಾರೆ, ನರಕದಲ್ಲಿರುವ ಶರೀರಕ್ಕೆ ಯಾತನಾ ಶರೀರ ಅಂತ ಕರೀತಾರೆ, ಸ್ವರ್ಗದಲ್ಲಿರುವ ಶರೀರಕ್ಕೆ ಭೋಗ ಶರೀರ ಅಂತ ಕರೀತಾರೆ, ಮನುಷ್ಯರ ದೇಹಕ್ಕೆ ಸಾಧನ ಶರೀರ ಅಂತ ಕರೀತಾರೆ. ಅಂದ್ರೇನು? ಒಳ್ಳೆಯ ಸಾಧನೆಗಳನ್ನು ಮಾಡಿಕೊಳ್ಳಿಕ್ಕೆ, ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ, ಹಗಲೂ ರಾತ್ರಿ ಪುಣ್ಯ ಸಂಪಾದನೆ ಮಾಡಲಿಕ್ಕೋಸ್ಕರ ಇರುವ ದೇಹ ಈ ಶರೀರ. ಈ ಶರೀರವನ್ನು ಮಿಸ್ಯೂಸ್ ಮಾಡಿಕೊಂಡವರಿಗೆ ಭಯಾನಕವಾದ ನರಕ ಇದೆಯಂತೆ. ಕೃತಜ್ಞರಿಗೆ ಸಿಗುವ ನರಕಗಳಿದ್ದಾವೆ. ಅಂಥವರ ದೃಷ್ಟಿ ತಾಗಿದ್ರೆ ನನ್ನ ಆಹಾರ ಮೈಲಿಗೆ ಆಗುತ್ತೆ ಅಂತಾಳೆ. ಪುರಾಣದಲ್ಲಿ ಒಂದು ಕಥೆ ಉಂಟು. ಹಾಗಾಗಿ ನಾವು ಕೃತಜ್ಞರಾಗಬಾರ್ದು. ಮಧ್ವಾಚಾರ್ಯರು ಇದನ್ನೆಲ್ಲ ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳಿಕೊಡ್ತಾರೆ. ನಾರಾಯಣೇತಿ ಮಂತ್ರೋಸ್ತಿ, ದೇವರ ಮಂತ್ರ ಇದೆ. ಆರ್ತ ವಿಷಣ್ಣಾ ಶಿಥಿಲಾಶ್ಚ ಭೀತಾ ಘೋರೇಶು ಚ ವ್ಯಾಧಿಷು ವರ್ತಮಾನಾ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ ವಿಮುಕ್ತ ದುಃಖ ಸುಖಿನೋ ಭವಂತಿ. ಎಷ್ಟೇ ನಿಮ್ಮ ಸಮಸ್ಯೆಗಳಿರಲಿ, ಶ್ರದ್ಧೆಯಿಂದ ನಾರಾಯಣ ಅನ್ನಿ, ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಬೇಕಾದಷ್ಟು ದೃಷ್ಟಾಂತ. ಇಲ್ಲೇ ಬಂದಿದ್ದಾರೆ ವೈಲಾಯರೊಬ್ಬರು, ನಮ್ಮ ವಿದ್ಯಾಪೀಠದಲ್ಲಿ ಓದಿದವರು. ನೀವು ಎದ್ದು ನಿಂತು ಒಮ್ಮೆ ಕೂತ್ಕೊಂಡ್ಬಿಡಿ, ನಾನೇನೇ ಹೆಚ್ಚು ಉಪದ್ರವ ಕೊಡಲ್ಲ. ಎದ್ದು ನಿಂತ್ಕೊಳ್ಳಿ, ಎದ್ದು ನಿಂತ್ಕೊಂಡು ಕೂತ್ಕೊಳ್ಳಿ. ನಾನು ತುಂಬ ಯಾಕೆ ಅಂತ ಹೇಳ್ತೇನೆ. ಅವರಿಗೊಮ್ಮೆ ಆಕ್ಸಿಡೆಂಟ್ ಆಯಿತು. ಅವರ ದೇಹ ಗ್ಲಾಸ್ ಹೊಡೆದು ಕಾರಿನ ಒಳಗಡೆ ಇದ್ದವ್ರನ್ನ ಜಜ್ಜಿತು, ದೇಹ ಜಜ್ಜಿತು, ಮೂರ್ಛೆ ಹೋಯಿತು. ಅವರ ಬದುಕೇ ಇಲ್ಲ, ವ್ಯವಸ್ಥಿತವಾದ ಜೀವನವೇ ಇಲ್ಲ, ನೂರಾರು ಸಮಸ್ಯೆಗಳು. ಅಂತಹ ಆಕ್ಸಿಡೆಂಟನ್ನು ಯಾರೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ನಾವು ನೋಡಿದ್ದೆ ವಿದ್ಯಾರ್ಥಿನಿಯವರು, ವಿದ್ಯಾಪೀಠದಲ್ಲಿದ್ದವರು. ಪೇಜಾವರ ಸ್ವಾಮಿಗಳು ಆಸ್ಪತ್ರೆಗೆ ಹೋಗಿ ಅವರಿಗೆ ಗೊತ್ತಿಲ್ಲ, ಮಂತ್ರ ಜಪ ಮಾಡಿದರು, ನಾರಾಯಣ ನಾರಾಯಣ ನಾರಾಯಣ. ಇವತ್ತು ಆ ವ್ಯಕ್ತಿ ಸಂಸ್ಕೃತ ಅಧ್ಯಾಪಕರಾಗಿ ಮೊದಲಿಗಿಂತ ಚೆನ್ನಾಗಿರುವ ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ದಾರೆ. ಕೆಲವರಿಗೆ ಮಂಡೆ ಪೆಟ್ಟು ಬಿದ್ದರೆ ಹಾಳಾಗುತ್ತೆ ಮಂಡೆ, ಅವರಿಗೆ ನಾರಾಯಣ ಮಂತ್ರದಿಂದ ಮಂಡೆ ತುಂಬ ಚುರುಕಾಯಿತು. ಅದು ಇದು ನಾರಾಯಣ ಮಂತ್ರದ ಸಾಕ್ಷಿ ನಿಮ್ಮ ಕಣ್ಣು ಮುಂದೆ ತೋರಿಸಿದೆ, ಎದ್ದು ನಿಂತುಕೊಳ್ಳಿ ಅಂತ. ಇದನ್ನು ಮಧ್ವಾಚಾರ್ಯ ಹೇಳಿದ್ದಾರೆ. ಆರ್ತ ವಿಷಣ್ಣಾ ಶಿಥಿಲಾಶ್ಚ ಭೀತಾ ಘೋರೇಶು ಚ ವ್ಯಾಧಿಷು ವರ್ತಮಾನಾ. ಒಂದು ತಿಳ್ಕೊಳ್ಳಿ, ಕಲಿಯುಗದಲ್ಲಿ ಎಲ್ಲ ಕಲಬೆರಕೆ ಎಲ್ಲ ಹಾಳಾಗುತ್ತೆ, ಮಂತ್ರದ ಬಲ ಜಾಸ್ತಿ ಆಗುತ್ತೆ. ಕಲಬೆರಕೆ ಇಲ್ಲದೆ ಇರುವುದು ನಾರಾಯಣನ ನಾಮ ಮಾತ್ರ. ಅದಕ್ಕೊಂದು ಪ್ರಾತ್ಯಕ್ಷಿಕೆ ಹೇಳ್ತಾರೆ. ನರಕದ ವರ್ಣನೆ ಮಾಡಿದ ಮೇಲೆ ಭಯ ಆಗುತ್ತೆ, ಹೆದರಬೇಡಿ. ನೋಡಿ, ಒಬ್ಬ ಅಜಾಮಿಳ ಅಂತ ಕನ್ಯಾಕುಬ್ಜದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಮಾಡಬಾರದ ಎಲ್ಲ ಕೆಲಸ ಮಾಡಿದ, ದೊಡ್ಡ ಪಟ್ಟಿ ಇದೆ. ಕೆಟ್ಟ ಸ್ತ್ರೀ ಸಂಗ ಮಾಡಿದ. ಶ್ರೋತ್ರಿಯ ಬ್ರಾಹ್ಮಣದ ಮನೆಯಲ್ಲಿದ್ದವನು. ಅವನು ಒಬ್ಬನೇ ಮಗ, ಮನೆ ಬಿಟ್ಟೋದ. ಕೆಟ್ಟ ಹಲಕ ಕೆಲಸ ಅಂತಾರಲ್ಲ, ಕೆಟ್ಟ ಕೆಟ್ಟ ಕೆಲಸ ಮಾಡಿದ. ಅವನ ಹೆಸರು ಹೇಳಿ ಅಪ್ಪ ಅಮ್ಮ ಸತ್ರು, ಕಟ್ಟಿಕೊಂಡಿರುವ ಹೆಂಡತಿ ಸತ್ಲು. 18 ವರ್ಷದ ತಾರುಣ್ಯದಲ್ಲಿ ಮನೆ ಬಿಟ್ಟು ಹೋಗಿ ಕೆಟ್ಟ ಕೆಟ್ಟ ಕೆಲಸ ಮಾಡಿದ. ಮನೆಯೆಲ್ಲ ನಿರ್ನಾಮ ಆಗಿ ಹೋಯಿತು. ಅತ್ಯಂತ ಕೆಳವರ್ಗದ ಸ್ತ್ರೀ ಸಂಗ ಮಾಡಿ ಅವಳಿಂದ ಮದ್ಯಪಾನ ಮಾಡಿದ, ಜನಿವಾರ ಬಿಸಾಡಿದ, ಮಾಂಸ ಭಕ್ಷಣ ಮಾಡಿದ. ಜಗತ್ತಿನಲ್ಲಿ ಇನ್ನು ಬೇರೆ ಯಾವುದೋ ಪಾಪಕರ್ಮಗಳಿಲ್ಲ, ಅಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿ ಆಯಿತು. ಕೊನೆಗೊಂದು ದಿನ ಯಮಭಟ್ಟರು ಅವನನ್ನು ಎಳ್ಕೊಂಡು ಹೋಗಬೇಕು ಎಂದು ಬಂದರು. ನೀನು ಮಾಡಿದ ದುಷ್ಕರ್ಮಗಳ ಮೂಲ ಇದು ಅಂತ. ಅವರನ್ನು ನೋಡಿದ ತಕ್ಷಣ ನೆನಪಾಯಿತು ಅವನಿಗೆ, ನಾರಾಯಣ ಜಗಾದ ಚತುರಕ್ಷರಂ, 4 ಅಕ್ಷರಗಳ ನಾಮ ನಾರಾಯಣ ಶಬ್ದ ಹೇಳಿದ ತಕ್ಷಣ ಯಮಕಿಂಕರರನ್ನು ತಡೆದು, ವಿಷ್ಣು ಕಿಂಕರರು ಶಂಖಚಕ್ರಧಾರಿಗಳಾಗಿದ್ದಾರೆ, ಅವರು ಬಂದು ತಡಿತಾರೆ. ಅವನನ್ನು ಮುಟ್ಟಬೇಡ, ಜಾಗ್ರತೆ ಅಂತಾರೆ ಯಮಕಿಂಕರರಿಗೆ. ಅವ್ರು ಗಾಬರಿ ಆಗ್ತಾರೆ ಯಮಕಿಂಕರರು. ಇವ ಮಾಡದೇ ಇರುವ ಕೆಟ್ಟ ಕೆಲಸಗಳೇ ಇಲ್ಲ, ಇವನನ್ನು ಯಾಕೆ ತಡಿಬಾರದು? ವಿಷ್ಣು ಕಿಂಕರರು ಹೇಳ್ತಾರೆ, ನಿಮ್ಮ ಯಜಮಾನನ ಹತ್ರ ಹೋಗಿ ಕೇಳ್ಕೊಂಡು ಬಾ, ಅಲ್ಲಿ ತನಕ ಇಲ್ಲೇ ಇರ್ತೀವಿ ಅಂತಾರೆ ಅವರು. ಯಮನ ಹತ್ರ ಹೋಗಿ ಕೇಳಿ,
ವಿಷ್ಣು ಕಿಂಕರರು ನಾರಾಯಣ ಅಂತ ಹೇಳಿದ ವ್ಯಕ್ತಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ತಯಾರಾಗಿದ್ದಾರೆ. ಸಿಕ್ಕಾಪಟ್ಟೆ ಕೆಟ್ಟ ಕೆಲಸ ಮಾಡಿದ್ದಾನೆ, ಕರ್ಕೊಂಡು ಬರಬೇಕಾ ಬೇಡವಾ, ಹೋಗಿ ಕೇಳಿಕೊಂಡು ಬನ್ನಿ. ಹೋಗ್ತಾರವರು ಯಮದೇವ್ರ ಹತ್ರ. ಯಮದೇವ್ರು ಹೇಳ್ತಾರೆ, ಆಚೆ ಹೋಗ್ಬಿಡಿ, ಅವರೇ ಕರ್ಕೊಂಡು ಹೋಗಲಿ ಅಂತಾರೆ. ಇವ್ರು ಕೇಳ್ತಾರೆ, ಯಾಕೆ ಅಷ್ಟೊಂದು ಕೆಟ್ಟ ಕೆಲಸ ಮಾಡಿದ್ದಾನಲ್ಲ? ಯಮದೇವರು ಹೇಳ್ತಾರೆ, ಜಿಹ್ವಾನ ಭಕ್ತಿ ಭಗವದ್ಗುಣ ನಾಮಧೇಯಂ ಚೇತಶ್ಚನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಚಿರಯೇ ಕದಾಪಿ ತಾನಾನಯಧ್ವಮಸತೋ ಕೃತ ವಿಷ್ಣು ಕೃತ್ಯಾನ್. ಯಾರ ನಾಲಿಗೆ, ಮನುಷ್ಯರ ನಾಲಿಗೆಯಲ್ಲಿ ಎಷ್ಟು ಚಂದದ ನಾಮಸ್ಮರಣೆ. ಇಲ್ಲಿ ಕೆಲವರು ಮಕ್ಕಳು ಹಾಡು ಹೇಳ್ತಾರೆ, ಇಲ್ಲಿ ಅವ್ರು ಹಾಡು ಹೇಳ್ತಾ ಇದ್ರೆ ಎಷ್ಟು ಚಂದ ಹೇಳ್ತಾರೆ ರೀ. ಎಷ್ಟು ಒಳ್ಳೆಯ ನಾಲಿಗೆಯನ್ನು ಕೊಟ್ಟಿದ್ದಾನೆ ದೇವರು. ಮನೆಯವರೆಲ್ಲ ಸೇರಿ ಭಜನೆ ಮಾಡಿದರೆ 10 ನಿಮಿಷ ಒಳ್ಳೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ನಾಲಿಗೆಯಲ್ಲಿ ಗೋವಿಂದ ಅಂತ ಹೇಳಿದವರಿಗೆ ನರಕಕ್ಕೆ ಕರ್ಕೊಂಡು ಬರಬೇಡಿ ಅಂತಾನೆ ದೇವರು. ಯಾವ 84 ಲಕ್ಷ ನರಕಗಳು ಇಲ್ಲ. ಯಾರ ನಾಲಿಗೆ ದೇವರನ್ನ ಕೊಂಡಾಡಲ್ಲ ಅವರನ್ನ ಕರ್ಕೊಂಡು ಬನ್ನಿ. ಯಾರ ಮನಸ್ಸು ದೇವರ ಸ್ಮರಣೆ ಮಾಡಲ್ಲ ಅವರನ್ನ ಕರ್ಕೊಂಡು ಬನ್ನಿ. ಯಾರ ಮಂಡೆ ದೇವರಿಗೆ ಬಗ್ಗಲ್ಲ, ಶೆಟಕೊಂಡೇ ನಿಂತಿರ್ತಾರೆ. ಇವತ್ತೆಲ್ಲ ತುಂಬ ಪುರುಸೊತ್ತಿಲ್ಲ ಜನಗಳಿಗೆ. ಸೋಮವಾರ ರುದ್ರದೇವರ ದೇವಸ್ಥಾನಕ್ಕೆ ನಾನು ಬೆಳಿಗ್ಗೆ ಹೋಗಿದ್ದೆ. ಕೆಲವರು ಗಾಡಿಯಲ್ಲೇ ಹೋಗ್ತಾ ಹೀಗೆ ಒಂದು ಫ್ಲೈಟ್ ಅಂತೆ, ಅದು ಫ್ಲೈಟ್ ನಮಸ್ಕಾರ. ದೇವರು ತಗೊಳ್ಬೇಕು, ರುದ್ರದೇವರು ಅವ್ರ ಮಂಡೆಗೆ ಇವರಿಗೆ ಎಂಜಲಿಂದ ಮುತ್ತು ಹೋಗಿ ರುದ್ರದೇವರ ಮಂಡೆಗೆ ಬೀಳಬೇಕು. ಏನೆಲ್ಲ ಬಂದಿದೆ ಇದು. ಇಂಥ ವ್ಯವಸ್ಥೆಗಳನ್ನು ಮಾಡಬೇಡಿ, ಇದು ಶಾಠ್ಯ. ಒಂದು ದೇವ ಮಂದಿರ ಸಿಕ್ಕಾಗ ಗಾಡಿಯನ್ನು ನಿಲ್ಲಿಸಿ, ನಮ್ಮ ಜೀವನವೇ ಅವರು ಮೃತ್ಯುಂಜಯ, ಒಂದು ಗಾಡಿ ನಿಲ್ಲಿಸಿ ನಮಸ್ಕಾರ ಮಾಡುವ ಸೌಜನ್ಯ ಇಲ್ಲ ಅಂದರೆ ಇದೇನು ಪದ್ಧತಿಯಲ್ಲಿದ್ದೇವೆ? ಇದು ಯಾವ ಸಂಸ್ಕಾರ? ಕೆಲವರು ಒಂದು ಕೈ ನಮಸ್ಕಾರ ಮಾಡೋದು ಹೀಗೆ, ಅದೆಲ್ಲ ಅದು ಮಿಲಿಟರಿ ನಮಸ್ಕಾರ. ನಾವು ಎರಡೂ ಕೈಗಳನ್ನು ಎತ್ತಿ ದೇವರಿಗೆ ಶರಣಾಗತಿಯ ನಮಸ್ಕಾರ. ತಲೆಯನ್ನು ಬಗ್ಗಿಸಿ, ತಲೆಯಲ್ಲಿ ತುಂಬಿದ ಕಶ್ಮಲಗಳು, ನಾನು ಅವಾಗಲೇ ಹೇಳಿದೆ, ಇದೊಂದು ಮಂಡೆ ಅನ್ನೋದು ಕಲಶ, ಇದರಲ್ಲಿ ಕಶ್ಮಲ ತುಂಬಿದೆ. ಒಮ್ಮೆ ಬಗ್ಗಿಸಿದರೆ ಎಲ್ಲ ಕಶ್ಮಲ ಚೆಲ್ಲಿ ಹೋಗುತ್ತೆ. ದೇವರ ಪಾರದಿಂದ ಹೊಸ ಬೆಳಕು ಮಂಡೆಗೆ ಬರುತ್ತೆ. ಬಗ್ಗಿಸಿ ಮಂಡೆಯನ್ನ. ಯಾರ ಮಂಡೆ ದೇವರಿಗೆ ಬಗ್ಗಲಿಲ್ಲ ಅವ್ರನ್ನ ಕರ್ಕೊಂಡು ಬನ್ನಿ. ಇಂಥವ್ರನ್ನ ಬಿಟ್ಟು ಬೇರೆ ಯಾರಾದರೂ ಹರಿನಾಮವನ್ನು ಹೇಳುವ ಹರಿಭಕ್ತರಾದವರನ್ನ ಎಳ್ಕೊಂಡು ಬಂದರೆ ಭಯಂಕರವಾದ ಶಿಕ್ಷೆ ಕೊಡ್ತೇನೆ. ಅದರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ ಯಮದೇವರು, ಏಕಾದಶಿ ದಿವಸ ಯಾರು ತಿನ್ನುವುದಿಲ್ಲ ಅವ್ರನ್ನ ಕರ್ಕೊಂಡು ಬನ್ನಿ. ನ ಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೆ. ನಾಳೆ ನನಗೂ ಆಣೆ ನಿಮಗೂ ಆಣೆ, ನಾನು 2 ಗಂಟೆ ಮಾತನಾಡಬೇಕು, 1 ಹನಿ ನೀರು ಕುಡಿಯಲ್ಲ. ನೀವು ಕೇಳುವುದಷ್ಟೇ, ತೂಕಡಿಸಿದರೂ ಪರವಾಗಿಲ್ಲ, ಉಪವಾಸ ಬನ್ನಿ. ದೇವರು ಬಯಸುವ ವ್ರತ ಏಕಾದಶಿ ವ್ರತ. ಮನೆಯಲ್ಲೂ ತುಂಬ ಉಳಿತಾಯ ಆಗುತ್ತೆ, ಆರೋಗ್ಯ ಬರುತ್ತೆ. ಜಪಾನಿನ ಒಬ್ಬ ಸೈಂಟಿಸ್ಟ್ ಹೇಳ್ತಾನೆ, 14 ಗಂಟೆ ಈ ದೇಹವನ್ನು ಉಪವಾಸದಲ್ಲಿ ಹಾಕಿದರೆ ಅದು ಎಂಥ ಕ್ಯಾನ್ಸರ್ ಇದ್ರೂ ಸತ್ತು ಹೋಗುತ್ತೆ. ಕ್ಯಾನ್ಸರಿನ ಅಂಶಗಳು, ಬ್ಯಾಕ್ಟೀರಿಯಾ ಸತ್ತು ಹೋಗುತ್ತೆ. 15 ದಿನಕ್ಕೊಮ್ಮೆ ಉಪವಾಸ ಮಾಡಿ ಅಂತ ಮಧ್ವಾಚಾರ್ಯ ಹೇಳಿದ್ದಲ್ಲ, ಅದಕ್ಕಿಂತ ಮೊದಲು ಚರಕ ಸುಶ್ರುತಗಳಲ್ಲಿ ಹೇಳಿದ್ದಾರೆ. ಸೂರ್ಯನ ಕಿರಣ ನೇರವಾಗಿ ಭೂಮಿಯಲ್ಲಿ ಬೀಳದೇ ಇದ್ದಾಗ ಬ್ಯಾಕ್ಟೀರಿಯಾ ಸೃಷ್ಟಿಯಾಗುತ್ತೆ. ಚಂದ್ರ ಅಡ್ಡ ಬರ್ತಾನೆ, ಒಂದ್ಸಲಿ ಭೂಮಿ ಅಡ್ಡ ಬರುತ್ತೆ 15 ದಿನಕ್ಕೊಮ್ಮೆ. ಆವಾಗ ನೇರವಾಗಿ ಸೂರ್ಯನ ಕಿರಣ ಭೂಮಿಗೆ ತಾಗಲ್ಲ, ಚಂದ್ರ ಅಡ್ಡ, ಭೂಮಿ ಅಡ್ಡ. ಆವಾಗ ಕೆಟ್ಟ ರೋಗಗಳು ಬರುತ್ತೆ. ತಿನ್ನಬೇಡಿ ಏಕಾದಶಿ. ನ ಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೆ. ನಾಳೆ ಇದೆ ಹರಿದಿನ. ಇನ್ನು ಕೆಲವರು ಕೇಳ್ತಾರೆ, ಭಟ್ರೆ ತಿಂದಿದ್ದಕ್ಕೆ ಪ್ರಾಯಶ್ಚಿತ್ತ ಹೇಳಿ, ತಿನ್ನಬೇಡಿ ಅಂತ ಹೇಳಬೇಡಿ ಅಂತ. ಜಾಣ ಎಲ್ಲ ನಮ್ಮ ಜನಗಳು ಮಂಡಿ ಸಿಕ್ಕಾಪಟ್ಟೆ ಚುರುಕು. ಅದರಲ್ಲಿಯೂ ಪುತ್ತೂರಿನವ್ರನ್ನ ಕೇಳಬೇಕೆ, ಸಿಕ್ಕಾಪಟ್ಟೆ ತರ್ಕಗಳು, ಸಿಕ್ಕಾಪಟ್ಟೆ ವಿಚಾರಗಳು. ತಿಂದ ಮೇಲೆ ಕೆಲವು ಪ್ರಾಯಶ್ಚಿತ್ತ ಉಂಟಲ್ಲ, ಕೆಲವು ಮಾಡ್ತಾರೆ, ಅನ್ಯಾಯ ಮಾಡಿದ ಮೇಲೆ ಒಂದು ಪ್ರಾಯಶ್ಚಿತ್ತ ಹೋಮ. ಎಂತ ಇದ್ರು ಹೇಳಿ. ಅಂಥವರಿಗೋಸ್ಕರ ಹುಡುಕಿದೆ ನಾನು. ಒಂದು ಪ್ರಾಯಶ್ಚಿತ್ತ ಹೇಳಿದರು. ಯಾರು ಏಕಾದಶಿ ದಿವಸ ತಿಂತಾರೆ ಅವರು ಇನ್ನೊಂದು ಏಕಾದಶಿ ಬರುವುದರೊಳಗಡೆ ಯಾವುದಾದ್ರೂ ಸಪ್ತಕ್ಷೇತ್ರಗಳಿಗೆ ಹೋಗಿ, ವೆಂಕಟರಮಣನ ಕ್ಷೇತ್ರಕ್ಕೆ ಹೋಗಿ 25 ಲಕ್ಷ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು 15 ದಿನದಲ್ಲಿ. ಬದುಕಿದ್ರೆ ಮತ್ತೆ ತಿನ್ನಬಹುದು ಅಂತ. ಅಲ್ಲ, ಈ ಥರ ಪ್ರಾಯಶ್ಚಿತ್ತ ಯಾರಾದರೂ ಹೇಳ್ತಾರಾ? ಅದಕ್ಕೂ ಉತ್ತರ ಅದೇ ಪುರಾಣದಲ್ಲಿದೆ, ವರಾಹ ಪುರಾಣದಲ್ಲಿ ನೋಡಿ. ಒಂದು ಏಕಾದಶಿ ಉಪವಾಸ ಮಾಡೋದ್ರಿಂದ ಸಪ್ತಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ 25 ಲಕ್ಷ ನಮಸ್ಕಾರ ಮಾಡಿದ ಪುಣ್ಯ ಬರುತ್ತೆ ಅಂದರೆ ಯಾಕ್ರಿ ಬಿಡ್ತೀರಿ? 1 ಕೋಟಿ ಕೊಡ್ತೀನಿ ಅಂದರೆ, 10,000 ಕೊಡ್ತೀನಿ ಅಂದರೆ ಉಪವಾಸ ಕೂತ್ಕೊಳ್ಳಿಕ್ಕೆ ತಯಾರಿದ್ದಾರೆ. ಇಷ್ಟು ಪುಣ್ಯದ ಮೊತ್ತ. 15 ದಿನ ನೀವು ಮಾಡಿದ ಎಲ್ಲ ಪಾಪಗಳು ವಾಶೌಟ್. ಒಮ್ಮೆ ಗಾಡಿಗೆ ಸರ್ವಿಸಿಗೆ ಕೊಟ್ಟರೆ ಏನಾಗುತ್ತೆ ಹೇಳಿ? ಗಾಡಿಯಲ್ಲಿರುವ ಕೆಟ್ಟ ಪಾರ್ಟ್ಗಳೆಲ್ಲ ಹೊರಟೋಗುತ್ತೆ, ಗಾಡಿ ಫ್ರೆಶ್ ಆಗುತ್ತೆ. ಇದು 15 ದಿನಕ್ಕೊಮ್ಮೆ ತಿನ್ನುವ ಆಹಾರ ಒಂದು ಸ್ಪೀಡ್ ಬ್ರೇಕ್ ಇರಲಿ, ನಿಲ್ಲಿಸಿ. 15 ದಿನ ತಿನ್ನಬೇಡಿ.
ಕೆಲವರು ಹೇಳ್ತಾರೆ, ಭಟ್ರೆ ನಾವು ಉಪವಾಸವೇ, ಉಪಹಾರದಲ್ಲೇ ವಾಸ, ಬೆಳಿಗ್ಗೆಯಿಂದ ರಾತ್ರಿ ತನಕ ತಿಮ್ಮಂಡಿಗಳೇ ಆಗಿದ್ದೇವೆ. ಕೆಲವರು ನಮ್ಮ ಮನೆಯಲ್ಲಿ ಕುಚ್ಚಲಕ್ಕಿ ಅಲ್ಲ, ಇವತ್ತು ಬೆಳತಕ್ಕಿ ಉಪವಾಸ ಅಂತ. ಹಾಗೆಲ್ಲ ಮೋಸ ಮಾಡಬೇಡಿ ದೇವರಿಗೆ. ನಾನು ಒಂದು ಚಿಂಚಲಿ ಎನ್ನುವ ಗ್ರಾಮಕ್ಕೆ ಹೋಗಿದ್ದೆ. 2,500 ಮೊದಲನೇ ದಿನ ಬಂದರು ಭಾಗವತಕ್ಕೆ. ಕೊನೆ ದಿನ 6,000 ಜನ. ಆ ಊರಿನಲ್ಲಿ ಒಬ್ಬನೇ ಒಬ್ಬ ಬ್ರಾಹ್ಮಣ ಇಲ್ಲ. ಯೂಟ್ಯೂಬಲ್ಲಿದೆ ನೋಡಿ, ನಾನು ಸುಳ್ಳು ಹೇಳ್ತೇನೆ ಸತ್ಯ ಹೇಳ್ತೇನೆ ಗೊತ್ತಾಗುತ್ತೆ. ಅದರಲ್ಲಿ ಇವತ್ತು ಏಕಾದಶಿಯ ಮಹಿಮೆಯನ್ನು ಕೇಳಿ 181 ಜನ, ಅವ್ರದ್ದು ಲಿಸ್ಟ್ ಇದೆ ನನ್ನ ಹತ್ರ, ವಾಟ್ಸ್ಯಾಪಲ್ಲಿ ಅವ್ರದ್ದೆಲ್ಲ ಗ್ರೂಪ್ ಇದೆ. 181 ಜನ ಮಕ್ಕಳಿಂದ ಆದಿಯಾಗಿ ಎಲ್ಲರೂ ಕೂಡ ಶುದ್ಧ ಉಪವಾಸ ವ್ರತವನ್ನು ಮಾಡ್ತಾರೆ. ಜಾತಿಗೆ ಸಂಬಂಧಪಟ್ಟ ವ್ರತ ಅಲ್ಲ ಅದು. ಅಂಬರೀಷ ಚಕ್ರವರ್ತಿಯಾಗಿ ದೇಶದಲ್ಲಿ ಘೋಷಣೆ ಮಾಡಿದ ವ್ರತ ಅದು. ಉಪವಾಸ ಬ್ರಾಹ್ಮಣರಿಗೆ ಸಂಬಂಧಪಟ್ಟ ವ್ರತ ಅಲ್ಲ, ಎಲ್ಲರಿಗೂ ಸಂಬಂಧಪಟ್ಟ, ಮನುಷ್ಯ ಸಾಮಾನ್ಯರಿಗೆ ಸಂಬಂಧಪಟ್ಟ ವ್ರತ. ಆರೋಗ್ಯಕ್ಕೋಸ್ಕರ ಹೇಳಿದ್ದಾರೆ. ಹಾಗಾಗಿ ತಿನ್ನಬೇಡಿ. ತುಂಬ ಅನಿವಾರ್ಯ ಆಯಿತು, ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ತಗೊಳ್ಬೋದು ಹಾಲು ಹಣ್ಣು. ಇನ್ನು ಅದನ್ನೇ ಪ್ರಮಾಣ ಜಾಸ್ತಿ ಮಾಡಿ ಹಾಲು ಹಣ್ಣು ಹೇಳಿದ್ದಾರೆ ಅಂತ ದೊಡ್ಡ ಪರಾತ ಇಟ್ಕೊಂಡು ಬಿಡೋದು, ಹಾಗೆಲ್ಲ ಮಾಡಬೇಡಿ. ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಕುಡಿರಿ ಅನಿವಾರ್ಯ ಆದರೆ, ಜಲಪಾನದಿಂದ ದೋಷ ಆಗಲ್ಲ ಅಂತ ಹೇಳಿ ಚಂದ ಬಿಸಿಬೇಳೆ ಹುಳಿ ಮಾಡಿ ಜಡಿತಾ ಇದ್ರೆ ದೇವರ ಆಲೋಚನೆ ಮಾಡ್ತಾನೆ, ಮನುಷ್ಯ ದೇಹ ಕೊಟ್ಟಿದ್ದೇನೆ, ನನಗೋಸ್ಕರ ಒಂದು ದಿನ ಸಮರ್ಪಣೆ ಮಾಡಿಕೊಳ್ಳಿಕ್ಕೆ ತಯಾರಿಲ್ಲ, ಇಂಥವರಿಗೆ ಸಾಧನೆ ಆಗಲ್ಲ. ನಿಮಗೆ ಅನ್ನಿಸ್ಬೋದು ಇದನ್ನೆಲ್ಲ ಏನೋ ಒಂದು ದೈಹಿಕವಾಗಿ ಶಿಕ್ಷೆಗಳಲ್ವ ಇದೆಲ್ಲ ಅಂತ. ಡಾಕ್ಟ್ರು ಒಂದು ಆಪರೇಷನ್ ಮಾಡಬೇಕಾದ್ರೆ ಹೇಳ್ತಾರೆ ನಿಮ್ಮ ದೇಹ ಖಾಲಿ ಇರಬೇಕು ಅಂತಾರೆ, ರೋಗಗಳ ಪರಿಹಾರ ಆಗಬೇಕು ಅಂದರೆ. ಅದು ಶಿಕ್ಷೆ ಅಲ್ಲ, ಅದು ನಮ್ಮ ಆರೋಗ್ಯಕ್ಕೆ ಹೇಳಿದ ವ್ರತ ಅದು. ಆದ್ದರಿಂದ ಇದೇ ಮಣ್ಣಿನಲ್ಲಿ ನಿಂತು 86 ಶ್ಲೋಕಗಳಲ್ಲಿ ಏಕಾದಶಿ ತಿನ್ನಬೇಡಿ, ಒಳ್ಳೆಯದಾಗಲ್ಲ. ಎಲ್ಲರೂ ಮಾಡ್ತಾರೆ, ಎಲ್ಲರೂ ಆಚರಿಸುವಂತಹ ಶ್ರೇಷ್ಠವಾದ ವ್ರತ ಏಕಾದಶಿ ವ್ರತ. ನಾಳೆ ಅದನ್ನು ಚಂದ ಆಚರಣೆ ಮಾಡಿ ಬಂದರೆ ಕೃಷ್ಣನ ಅವತಾರದ ಕಥೆ ಇದೆ ಅದು ನಾಳೆ. ವಿಶೇಷವಾಗಿ ಅಂಥ ವ್ರತಗಳನ್ನು ಮಾಡಿ. ದೇವರ ನಾಮಗಳಿಗೆ ಎಷ್ಟು ಮಹತ್ವ ಇದೆ. ವಿನೋದಂ ಪರಿಹಾಸ್ಯಂ ವಾ ಸ್ತೋಭಂ ಹೇಲನಮೇವ ವಾ ವೈಕುಂಠ ನಾಮ ಗ್ರಹಣಂ ಅಶೇಷಾಗಹರಂ ಇದು. ತಮಾಷೆಗಾಗಿ ದೇವರ ನಾಮಗಳನ್ನು ಉಪಯೋಗಿಸಿಕೊಳ್ಳಿ. ಎಲ್ಲೋ ಆಟೋದಲ್ಲಿ ಹೋಗ್ತಾ ಇದ್ದೇವೆ, ಹಂಪಿನಲ್ಲಿ ಆಟೋ ಎತ್ತಿ ಹಾಕಿತು, ಅಯ್ಯಪ್ಪ ಅಯ್ಯಯ್ಯೋ ಏನೇನೋ ಹೇಳ್ತೇವೆ, ರಾಮ ರಾಮ ಅನ್ನಿ ಪುಣ್ಯ ಇದೆ. ಬಾತ್ರೂಮಲ್ಲಿ ನಿಂತಿದ್ದೇವೆ, ಸ್ನಾನ ಮಾಡ್ತಾ ಇದ್ದೇವೆ, ನೀರು ನಿಂತೋಯ್ತು, ಅಯ್ಯಯ್ಯೋ ಹೇಳಬೇಡಿ, ರಾಮ ಅನ್ನಿ, ಅರ್ಥ ಆಗುತ್ತೆ ಅವರಿಗೆ. ದಾಸರು ಹೇಳಿಕೊಟ್ಟಿದ್ದಾರೆ, ಬಂದದ್ದೆಲ್ಲ ಬರಲಿ ಗೋವಿಂದನ ದಯವೊಂದಿರಲಿ. ಏನೇ ಕಷ್ಟ ಬರಲಿ, ಕರೆಂಟ್ ಹೋಯ್ತು ಗೋವಿಂದ ಅನ್ನಿ. ಊಟ ಕೂತಾಗಲೂ ಅಷ್ಟೇ, ಕೆಲವರೆಲ್ಲ ಹೇಳ್ತಾರೆ ಗೋವಿಂದ, ಎಲ್ಲ ಊಟ ಮಾಡಿ ಬ್ಯಾಟಿಂಗ್ ಮಾಡಿ ಅಂತ ಅರ್ಥ. ಸುಖ ಬಂದಾಗಲೂ ಗೋವಿಂದ. ಇನ್ನು ಯಾರೋ ಹೋದ್ರು, ಇಂಗ್ಲೇ ಗೊತ್ತಿದ್ಯಾ ಅಕ್ಕಳು ಗೋವಿಂದ. ಆ ಶಬ್ದದಿಂದ ಹೇಳಿ ಅವರಿಗೆ ಸದ್ಗತಿ ಆಗುತ್ತೆ. ನಾರಾಯಣ ಸ್ಮರಣೆ ಮಾಡಿ, ಗೋವಿಂದನ ಸ್ಮರಣೆ ಮಾಡಿ. ನಾಲಿಗೆಗೆ ಏನಾದರೂ ಮುಳ್ಳು ಚುಚ್ಚಿದೆಯಾ ಅಂತ ಕೇಳ್ತಾರೆ ದಾಸರು. ಯಾಕೆ ಹೇಳಲ್ಲ? ಮನುಷ್ಯ ಯೋನಿಯಲ್ಲಿ ನಾರಾಯಣ ಅಂತ ಹೇಳಿಕೆ ನಿಮಗೇನಾದರೂ ಕೆಕ್ಕಿಲಲ್ಲಿ ಮುಳ್ಳು ಚುಚ್ಚಿದೆಯಾ ಹೇಳಿ. ತಮಾಷೆಯಿಂದ ಹೇಳಿದ್ರು ಕೂಡ ಕೆಲವರು ತಮ್ಮ ಬಗ್ಗೆ ತುಂಬ ಪ್ರಶಂಸೆ ಮಾಡಿಕೊಳ್ತಾರೆ. ಅವ್ರಿಗೆ ಹೇಳಿ, ಓ ನೀನು ಸಾಕ್ಷಾತ್ ಶ್ರೀಮನ್ ನಾರಾಯಣ ಮಾರಾಯ, ವೈಕುಂಠದಿಂದಲೇ ಬಂದಿದೆ ಎನ್ನಿ. ಅವನಿಗೊಂದು ಎಚ್ಚರವೂ ಆಯಿತು, ನಾಮಸ್ಮರಣೆಯೂ ಆಯಿತು. ಯಾರೋ ಪಾತ್ರೆ ಇಟ್ಕೊಂಡು ಧಡಾರ ಬಿದ್ದರು, ಗೋವಿಂದ ಅನ್ನಿ, ತಮಾಷೆಯೂ ಆಯಿತು. ಅದ್ರ ಜೊತೆಗೆ ಅವರಿಗೆ ಕೈ ಕಾಲು ಏನೂ ಆಗೋದಿಲ್ಲ. ನೀವು ಗೋವಿಂದ ಅಂತ ಹೇಳಿದ್ರಲ್ಲ ಕೂಡಲೇ ಅವ್ರ ಕೈ ಕಾಲು ಫ್ರ್ಯಾಕ್ಚರ್ ಆಗಲ್ಲ. ನೀವು ಅಯ್ಯಯ್ಯೋ ಅನ್ನಿ, ನೇರ ಆಸ್ಪತ್ರೆಗೆ ಹೋಗಬೇಕು. ಇದು ಪರೀಕ್ಷೆ ಮಾಡಿ ನೋಡಿ. ಕಲಿಯುಗದಲ್ಲಿ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ಮುಚ್ಯಂತಿ ಸಕಲ ನಶ್ಯಂತಿ ಸಕಲ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ದೊಡ್ಡ ಟ್ರೀಟ್ಮೆಂಟ್ ಇದು. ಅಚ್ಯುತ ಅನಂತ ಗೋವಿಂದ ನಾಮಸ್ಮರಣೆಯಿಂದ ಎಲ್ಲ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಬೋದು. ಜಗಿತಾ ಇರಿ ಅದನ್ನು ಬಾಯಲ್ಲಿ. ಹರಿನಾಮಕ್ಕೆ ಯಾವಾಗಲೂ ಟೈಮು ಅಂತಿಲ್ಲ, ಯಾವಾಗ ಬೇಕಾದರೂ ಹೇಳಿ ಅಚ್ಯುತ ಅನಂತ ಗೋವಿಂದ, ಅಚ್ಯುತ ಅನಂತ ಗೋವಿಂದ, ಮನಸ್ಸಿನಲ್ಲಿ ಹೇಳಿಕೊಳ್ತಾ ಇರಿ. ಒಳ್ಳೆ ಪರಿಣಾಮ ಇದೆ. ಯಾವ ನರಕಕ್ಕೆ ಹೆದರಬೇಕಾಗಿಲ್ಲ. ನೀವು ತೇಜಸ್ವಿಗಳಾಗ್ತೀರಿ. ಸತ್ತ ಕೂಡಲೇ ಸ್ವರ್ಗ, ಕೂಡಲೇ ಇನ್ನೊಂದು ಜನ್ಮ, ಇನ್ನೊಂದು ಸಾಧನೆಯ ದಾರಿ. ಇಲ್ಲದೇ ಇದ್ರೆ ಭಯಂಕರವಾದ ಕೋಟಿ ಕೋಟಿ ವರ್ಷ ನರಳಾಡುವ ನರಕಗಳಿಗೆ ಹೋಗ್ತೇವೆ. ಎಚ್ಚರ. ಅಜಾಮಿಳ ವಾಸ್ತವಿಕವಾಗಿ ಅವನ ಕಥೆಯನ್ನು ಹೇಳ್ತಾರೆ, ಹಿಸ್ಟ್ರಿಯನ್ನು ಹೇಳ್ತಾರೆ ವಿಷ್ಣು ಪುರಾಣದಲ್ಲಿ. 400 ಜನ್ಮಗಳ ಕಾಲ ನಿರಂತರ ಸಾಧಕನಾಗಿದ್ದ. ಈ ಜನ್ಮದಲ್ಲಿ ಅವನಿಗೆ ಒಂದು ಪ್ರಾರಬ್ಧ ಇತ್ತು, ಈ ಥರ ಕೆಟ್ಟ ಕೆಲಸ ಮಾಡಬೇಕು ಅಂತ. ಉದ್ದೇಶ ಇರಲಿಲ್ಲ ಅವನಿಗೆ. ಯಾಕೆಂದರೆ ಭಾಗವತದಲ್ಲೇ ಹೇಳ್ತಾರೆ, ಆ ಹೆಣ್ಣಿನ ಸಂಘ ಮಾಡಬೇಕಾದ್ರೆ ಅಪ್ಪ ಅಮ್ಮ ಮರ್ತೇ ಹೋದ್ರಂತೆ ಅವನಿಗೆ. ನಾನು ಮದುವೆ ಆಗಿದ್ದೀನಿ ಅನ್ನೋದು ಮರ್ತು ಹೋಗಿದೆ ಅವನಿಗೆ. ಇವತ್ತಾಗಲ್ಲ, ನಾವು ಕೆಟ್ಟ ಕೆಲಸ ಮಾಡಬೇಕಾದ್ರೆ ಎಲ್ಲ ನೆನಪಿರುತ್ತೆ ನಮಗೆ.
ಅವನಿಗೆ ಉದ್ದೇಶ ಇರಲಿಲ್ಲ, ಪ್ರಾರಬ್ಧ ಇತ್ತು. ಅದಕ್ಕೆ ವಿಷ್ಣು ದೂತರು ಬಂದು ಸೂಚನೆ ಮಾಡಿದ ಮೇಲೆ ಕೂಡಲೇ ವೈಕುಂಠಕ್ಕೂ ಹೋಗಲಿಲ್ಲ. ಭಾಗವತದಲ್ಲಿ ಹೇಗುಂಟು ಗೊತ್ತೋ, ಅಜಾಮಿಳ ಪಶ್ಚಾತ್ತಾಪಪಟ್ಟು ಗಂಗಾ ತೀರಕ್ಕೆ ಹೋಗಿ ನಾಮಸ್ಮರಣೆ ಜಪಗಳನ್ನು ಮಾಡಿದ, ಪಾಪ ತೊಳೆದುಕೊಂಡು ವೈಕುಂಠ ಲೋಕಕ್ಕೆ ಹೋದ ಅಂತ ಇದ್ದಾರೆ. ತ್ರಿವಿಕ್ರಮ ದೇವಾಲಯದಲ್ಲಿ ಕುಳಿತು ಹರಿದ್ವಾರ ಕ್ಷೇತ್ರದಲ್ಲಿ ಗಂಗಾ ತಟದಲ್ಲಿ ಪಶ್ಚಾತ್ತಾಪಪಟ್ಟು, ಅಯ್ಯೋ ಹರಿನಾಮಕ್ಕೆ ಇಷ್ಟೊಂದು ಬೆಲೆ ಉಂಟು, ನಾನು ಅನ್ಯಾಯ ಮಾಡಿದೆ ಅಂತ ಪಶ್ಚಾತ್ತಾಪಪಟ್ಟು ಆಮೇಲೆ ಮೋಕ್ಷಕ್ಕೆ ಹೋದ. ನಾರಾಯಣ ಅಂದ ಮೋಕ್ಷಕ್ಕೆ ಹೋದ. ಹಾಗೆಲ್ಲ ಮೋಕ್ಷ ಸಿಗುವುದಿಲ್ಲ. ಕಪಾಳ ಮೋಕ್ಷ ಬೇಗ ಸಿಗುತ್ತಷ್ಟೆ, ಈ ಮೋಕ್ಷ ಬೇಗ ಸಿಗುವುದಿಲ್ಲ. ಅದಕ್ಕೆ ಸಾಧನೆಗಳು ಬೇಕು, ನಮ್ಮ ಪ್ರಾಮಾಣಿಕತನಗಳು ಬೇಕು, ಕಾಮಕ್ರೋಧಗಳನ್ನು ಬಿಡಬೇಕು. ತುಂಬ ಕಷ್ಟದ ಸಂಗತಿ ಇದೆ. ಯಾಕೆ ಹೇಳಿದರು ಅಂದರೆ, ನರಕಕ್ಕೆ ಹೆದರಬೇಡಿ. ಕಲಿಯುಗದಲ್ಲಿ ಹರಿನಾಮ ಇದ್ದಾಗ ನರಕಕ್ಕೆ ಯಾರು ಹೆದರಬೇಡಿ. ಯಾವ ಯಮಭಟರ ಶಿಕ್ಷೆಗಳಾಗಲ್ಲ, ಭೂಲೋಕದಲ್ಲಿ ನಿಮಗೆ ಶಿಕ್ಷೆಗಳಾಗಲ್ಲ. ನಮ್ಮ ಗುರುಗಳ ಕಾಲದಲ್ಲಿ ಪರ್ಯಾಯದಲ್ಲಿ, ನಾನು 4ನೇ ಪರ್ಯಾಯದಲ್ಲಿ 2 ವರ್ಷ ಉಡುಪಿಯಲ್ಲೇ ಇದ್ದೆ. ಇಬ್ಬರು ಹೋಟೆಲ್ ಮಾಲೀಕರು, ಅಣ್ಣ ತಮ್ಮ, 35 ವರ್ಷ ಹೊಡೆದಾಡಿಕೊಂಡಿದ್ದಾರೆ. ಅವತ್ತಿನ ಕಾಲದಲ್ಲಿ 4ನೇ ಪರ್ಯಾಯ ಅಂದರೆ 2000 ಇಸ್ವಿ. ಅವರು ಖರ್ಚು ಮಾಡಿಕೊಂಡಿದ್ದು ಇಬ್ಬರು 35 ಲಕ್ಷ. 2 ಅಡಿ ಜಾಗಕ್ಕೆ, ಹೋಟೆಲಿನ 2 ಅಡಿ ಜಾಗದ ವ್ಯಾಜ್ಯ, ಭಯಂಕರ ಶತ್ರುತ್ವ. ಗೊತ್ತಿಲ್ಲದೆ ಇಬ್ಬರು ಬಂದಿದ್ದಾರೆ ಸ್ವಾಮಿಗಳನ್ನ ಭೇಟಿಯಾಗಿ, ನಾವು ಸಾಯಲಿಕ್ಕೆ ತಯಾರಾಗಿದ್ದೇವೆ, ಡಿಕ್ಲೇರ್ ಆಗ್ತಾ ಇಲ್ಲ ಕೋರ್ಟಿನಲ್ಲಿ ಅಂತ ಕೇಳಲಿಕ್ಕೆ ಇಬ್ಬರು ಗೊತ್ತಿಲ್ಲದೆ ದೈವಿ ಭಾವನೆಯಿಂದ ಬಂದಿದ್ದಾರೆ. ಸ್ವಾಮಿಗಳು ಸರ್ವಜ್ಞ ಸಿಂಹಾಸನದಲ್ಲಿ ಜಪ ಮಾಡ್ತಾ ಕೂತಿದ್ರು. ನಾರಾಯಣ ನಾರಾಯಣ ಜಪ ಮಾಡ್ತಾ ಇದ್ರು ಪೇಜಾವರ ಸ್ವಾಮಿಗಳು. ಮೊದಲು ಬಂದು ಅಣ್ಣ ತನ್ನ ಕಷ್ಟ ಎಲ್ಲ ಹೇಳಿಕೊಂಡ, ಆಮೇಲೆ ತಮ್ಮ ಬಂದು ಕಷ್ಟಗಳನ್ನೆಲ್ಲ ಹೇಳಿದ. ಮಧ್ಯಾಹ್ನ 11ವರೆಗೆ ಇಬ್ಬರೂ ಒಟ್ಟು ಮಾಡಿ ಸ್ವಾಮಿಗಳು ಹೇಳಿದರು, ನನಗೆ ಒಂದು ಪ್ರೇರಣೆ ಆಗಿದೆ, ಇಬ್ಬರು ನೀವು ಕಲಹವನ್ನು ಪರಿಹಾರ ಮಾಡಿಕೊಳ್ಳಿ, ಇಲ್ಲಿಗೆ ಬಿಟ್ಬಿಡಿ ಇದನ್ನು, ನಾನು ಕೊಟ್ಟ ನಿರ್ಣಯಕ್ಕೆ ನೀವು ಬದ್ಧರಾಗಿ. ಇಬ್ಬರು ಶಿರಬಾಗಿ ಸ್ವಾಮಿಗಳಿಗೆ ಕಾಣಿಕೆ ಇಟ್ಟು ಡಿಕ್ಲೇರ್ ಮಾಡಿಕೊಂಡ್ರು. ಹಾಗಾದರೆ ಏನರ್ಥ? 35 ವರ್ಷ ಅವರ ಪ್ರಾರಬ್ಧ. ಕೃಷ್ಣನ ಸನ್ನಿಧಾನದಲ್ಲಿ ಕೇವಲ ನಾರಾಯಣ ಜಪದಿಂದ ಗುರುಗಳು ಅದನ್ನು ಪರಿಹಾರ ಮಾಡಿದರು. ತಪ್ಪುಗಳು ನಡೆಯುತ್ತೆ, ಮುಖಂಡರನ್ನಿಟ್ಟುಕೊಂಡು ಗುರುಗಳ ಸನ್ನಿಧಾನದಲ್ಲಿ, ದೇವತಾ ಸನ್ನಿಧಾನದಲ್ಲಿ ಅದನ್ನು ಪರಿಹಾರ ಮಾಡಿಕೊಳ್ಳಿ. ಕಾನೂನು, ಸರ್ಕಾರ, ಈ ವ್ಯವಸ್ಥೆಗಳು ಎಲ್ಲ ಲಂಚಗುಳಿಕತನ, ಅನ್ಯಾಯಗಳೇ ಆಗುತ್ತೆ. ಆದಷ್ಟು ನಮ್ಮ ಮನಸ್ಸು ನಿರ್ಮಲವಾಗಿರಬೇಕು. ಮನಸ್ಸಿನಲ್ಲಿ ಯಾವುದು ಕೋರ್ಟು ಕಚೇರಿ ಶತ್ರುತ್ವ ಯಾವುದೂ ಇಲ್ಲದೆ ನಿರ್ಮಲ ಭಾವದಿಂದ ದೇವರ ಬಳಿ ಸಾಗಬೇಕು. ಅದನ್ನು ಬಿಟ್ಬಿಡಿ. ಆ ಶಕ್ತಿ ಇರೋದು ಹರಿನಾಮದಲ್ಲಿ. ನಿಮ್ಮ ಮನಸ್ಸನ್ನು ತೊಳೆಯುತ್ತೆ. ಇದಕ್ಕೆ ಬೇಕಾದಷ್ಟು ಇವತ್ತು ಹೇಳುವ ಎಲ್ಲ ಕಥೆಗಳು ಅದಕ್ಕೆ ಸಂಬಂಧಪಟ್ಟಿದೆ. ಎಂಥ ಅಧಿಕಾರದಲ್ಲಿದ್ದ ದೇವೇಂದ್ರ, ಗರ್ವ ಬಂತು ಅವನಿಗೆ. ದೇವಲೋಕದ ಒಡೆಯ, ಪಾಠ ಹೇಳುವ ಗುರುಗಳು ಬೃಹಸ್ಪತ್ಯಾಚಾರ್ಯರು. ಒಬ್ಬರು ಯಾರಾದರೂ ತಿಳಿದವರು ಬಂದರೆ ಎದ್ದು ನಿಂತು ಗೌರವಿಸಬೇಕು, ಅವರಿಗೆ ನಮಸ್ಕಾರ ಮಾಡಬೇಕು. ಮಹಾಭಾರತ ಹೇಳುತ್ತೆ, ಚಕ್ಷುರ್ದದ್ಯಾತ್ ಮನೋದದ್ಯಾತ್ ವಾಚಂ ದದ್ಯಾತ್ ಸಮಾಹಿತಃ ಉತ್ಥಾಯ ಆಸನಂ ದದ್ಯಾತ್. ಯಾರಾದರೂ ಮನೆಗೆ ಬಂದರು, ಅತಿಥಿಗಳಾಗಿ ಬಂದರು, ದೊಡ್ಡವರು ಬಂದರು, ಅರಳಿದ ಕಣ್ಣಿನಿಂದ ಸ್ವಾಗತ ಮಾಡಬೇಕಂತೆ. ಬನ್ನಿ 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 ಸ್ವಾಗತ ಮಾಡಬೇಕು. ಒಳ್ಳೆ ಮಾತಾಡಲಿಕ್ಕೆ ಏನು ಕಷ್ಟ ಇದೆ? ಒಳ್ಳೆ ಮಾತು ಹೇಳಲಿಕ್ಕೆ ಯಾವ ಶ್ರಮ ಇದೆ ನಮಗೆ? ಚಕ್ಷುರ್ದದ್ಯಾತ್, ಅರಳಿದ ಕಣ್ಣಿನಿಂದ, ಕೆರಳಿದ ಕಣ್ಣಿನಿಂದ ಅಲ್ಲ, ವೈಕಬತ್ತೇರು ಅಂತಲ್ಲ, ಅರಳಿದ ಕಣ್ಣಿನಿಂದ ಸ್ವಾಗತ ಮಾಡಿ. ಮನೋದದ್ಯಾತ್, ಮನಪೂರ್ವಕವಾಗಿ ಸ್ವಾಗತ ಮಾಡಿ. ಉತ್ಥಾಯ ಆಸನಂ ದದ್ಯಾತ್, ಅವ್ರು ಕೂತ್ಕೊಳ್ಳಿಕ್ಕೆ ಒಂದು ಸ್ವಲ್ಪ. ತೃಣಾನಿ ಭೂಮಿ ರುದಕಂ ವಾಕ್ ಚತುರ್ಥೀಚ ಸೂನೃತ, ಒಂದು ಕೂತ್ಕೊಳ್ಳಿಕ್ಕೆ ಒಂದು ಚಾಪೆ, ಒಂದು ಸ್ವಲ್ಪ ಜಾಗ, ಒಳ್ಳೆಯ ಮಾತು, ಸ್ವಲ್ಪ ನೀರು, ಅವರಿಗೆ ಬೇಕಾದ ತೃಷೆ ಪರಿಹಾರಕ್ಕೆ ನೀರು. ಇಲ್ಲೆಲ್ಲ ಮನೆಗಳಲ್ಲಿ ಆ ಸಂಪ್ರದಾಯ ಇದೆ. ಯಾರೇ ಮನೆಗೆ ಹೋಗಲಿ ಒಂದು ಬಟ್ಟಲಿನಲ್ಲಿ ಬೆಲ್ಲ ಇಡ್ತಾರೆ, ನೀರಿಡ್ತಾರೆ. ಜಾಸ್ತಿ ಕೇಳಬೇಡಿ ಅಂತ ಅರ್ಥ ಅಲ್ಲ, ಇಲ್ಲಿಂದ ಉಪಚಾರ ಶುರು ಅಂತ ಅರ್ಥ. ಎಲ್ಲರ ಮನೆಯಲ್ಲೂ ಈ ಸಂಭ್ರಮ ಇದೆ. ಇದನ್ನು ಮಾಡಬೇಕು. ಮಾಡಲಿಲ್ಲ ಯಾರು? ಕೆಲವೊಮ್ಮೆ ದೊಡ್ಡವರೇ ಮಾಡಲ್ಲ, ಸಣ್ಣವರು ಮಾಡ್ತಾರೆ. ಬಡವನ ಗುಡಿಸಲಿಗೆ ಹೋದರೆ ಆದರ ಇದೆ, ಶ್ರೀಮಂತರ ಮನೆಗೆ ಹೋದರೆ ಕೆಟ್ಟ ದೃಷ್ಟಿಗಳಿದೆ. ಅದೇ ಕಥೆ ಇದು. ಇಂದ್ರನ ಮನೆಯಲ್ಲಿ ಪಾಠ ಹೇಳುವ ಬೃಹಸ್ಪತ್ಯಾಚಾರ್ಯರಿಗೆ ಗೌರವ ಕೊಡಲಿಲ್ಲ. ಅವರು ಸಭೆಗೆ ಬಂದರೆ ಎದ್ದು ನಿಂತು ಗೌರವಿಸಬೇಕಾಗಿತ್ತು. ಇಂದ್ರ ಕೆಕ್ಕರಗಣಿನಿಂದ ನೋಡಿದ, ಬತ್ತಡ್ಡ ಕೊಳ್ಳೇರು ಎಂಕಳನ ಪೂರ್ವ ಭಟ್ರತೆ ಅಂತ ಉದಾಸೀನ ಮಾಡಿದ. ಬೃಹಸ್ಪತ್ಯಾಚಾರ್ಯ ಎದ್ದುಕೊಂಡು ಹೋದರು. ಇಂಥ ಅವಮಾನದ ಸಭೆಗೆ ನಾನಿನ್ನ ಬರುವುದು ಬೇಡ, ಬ್ರಾಹ್ಮಣ ಅಪಮಾನಿತನಾಗಿ ಬದುಕಬಾರದು ಸಮಾಜದಲ್ಲಿ ಅಂತ ಹೊರಟೋದ್ರು ಅವರು. ಇಂದ್ರ 2-3 ಬಾರಿ ಹೋದ, ಮತ್ತೆ ಅವರಿಗೆ ಸಮಾಧಾನ ಮಾಡಿ ಕರ್ಕೊಂಡು ಬರೋಣ ಅಂತ. ಅವ್ರು ಬರಲಿಲ್ಲ. ಅವರು ಸಭೆಯಲ್ಲಿ ಕೆಪ್ಪೆಗೆ ಹೊಡೆಯೋದು, ಮನೆಗೆ ಬಂದು ಕ್ಷಮೆ ಕೇಳೋದು, ಇದು ಸರಿಯಲ್ಲ ಅಂದರು. ಅವರು ಹೋಗಲೇ ಇಲ್ಲ. ಅವರು
ಕೊನೆಗೆ ತಲೆ ಬಿಸಿ ಆಯಿತು. ಎಷ್ಟು ಬಾರಿ ಹೋದರೂ ಬೃಹಸ್ಪತಿ ಆಚಾರ್ಯರು ಕಾಣಿಸಲಿಲ್ಲ ಇಂದ್ರನಿಗೆ. ಬೇಡ ಅಂದರೆ ಬೇಡ, ಕಾಂಪ್ರಮೈಸ್ ಇಲ್ಲ ಅದರಲ್ಲಿ. ಅನಿವಾರ್ಯ ಆಯಿತು ಇಂದ್ರನಿಗೆ. ಆವಾಗ ಅವತ್ತಿನ ಕಾಲದ ತ್ವಷ್ಟೃ ಪ್ರಜಾಪತಿಯ ಮಗ ವಿಶ್ವರೂಪಾಚಾರ್ಯ ಅವನ ಹತ್ರ ಹೋಗಿ ಕೇಳಿದ. ವಿಶ್ವರೂಪ ಅಂದರೆ ತುಂಬ ದೊಡ್ಡ ಜ್ಞಾನಿ, ಎಲ್ಲ ವೇದಗಳು ಕರಗತ, ಪೌರೋಹಿತ್ಯ ಭಾಗ ಎಲ್ಲ ಗೊತ್ತಿದೆ, ತಂತ್ರ ಭಾಗ ಗೊತ್ತಿದೆ, ನೀನು ಪೌರೋಹಿತ್ಯವನ್ನು ಮಾಡಬೇಕು. ವಿಶ್ವರೂಪಾಚಾರ್ಯ ಹೇಳ್ತಾರೆ, ಇಲ್ಲ ನಿಮ್ಮ ಕುಲಗುರುಗಳ ಹತ್ರ ಕೇಳ್ಬೋದಲ್ವ. ಇಲ್ಲ, ಅವರು ಬರೋದಿಲ್ಲ, ನಿಶ್ಚಯ ಮಾಡಿದ್ದಾರೆ, ನೀವು ಬರಬೇಕು, ಇನ್ನೇನೂ ಮಾಡಲಿಕ್ಕೆ ಉಪಾಯ ಇಲ್ಲ ನನ್ನ ಬಳಿ. ಮೊದಲು ನಿಷೇಧ ಮಾಡ್ತಾರೆ ಅವರು. ಪೌರೋಹಿತ್ಯ ಅನ್ನೋದು ಜುಗುಪ್ಸಿತವಾಗಿದೆಯಪ್ಪ, ಬೇಡ. ಯಾರ್ಯಾರೋ ಮಾಡಿದ ಕರ್ಮಗಳನ್ನು ನಾವು ತುಂಬಿಕೊಳ್ಳಬೇಕು, ಇದು ಬೇಡ, ಜುಗುಪ್ಸಿತವಾಗಿದೆ. ಅತಿಗರ್ಹಿತಂ, ನಿಶ್ಚಿತವಾಗಿ ಇದು ಗರ್ಹಿತವಾದದ್ದು. ಪೌರೋಹಿತ್ಯಂ ಚಾರ್ಚಕತ್ವಂ ಮಾಠಾಪತ್ಯಂ ತಥೈವ ಚ ಯಕ್ಕರೋತಿ ಸದೇವೋಪಿ ಶ್ವಾನಯೋನಿಂ ಪ್ರಪದ್ಯತೆ ಅಂತ ಒಂದು ಮಾತು. ಇಲ್ಲೆಲ್ಲ ಒಳ್ಳೆಯ ಪುರೋಹಿತರುಗಳಿದ್ದಾರೆ, ಅವರಿಗೆ ಸಂಬಂಧಪಟ್ಟಂತೆ ಕಥೆಗಳಲ್ಲ. ತುಂಬ ಅಪಚಾರಗಳು ಇದೆ ಅದರಲ್ಲಿ. ಪೌರೋಹಿತ್ಯ ಮಾಡೋದು, ಮಠದ ಅಧಿಕಾರಿಗಳಾಗಿ ಆಡಳಿತವನ್ನು ನಡೆಸುವುದು, ದೊಡ್ಡ ಅರ್ಚಕ ವೃತ್ತಿಯಲ್ಲಿರುವುದು, ತಪ್ಪುಗಳಿಗೆ ತುಂಬ ಅವಕಾಶ ಇದೆ. ದೇವರಿಗೆ ಕಾಣಿಕೆ ಅಂತ ತಟ್ಟೆಯಲ್ಲಿ ಹಾಕ್ತಾರೆ, ಸೊಂಟದಲ್ಲಿ ಸಿಗಿಸ್ಕೊಂಡು ಹೋಗೋದು, ಅದು ದೇವಸ್ವ ಅಪಹಾರ ಆಗುತ್ತೆ. ರಾಮನ ಕಾಲದಲ್ಲೂ ಒಂದು ಹಾಗೆ ಕಥೆ. ಒಬ್ಬ ಸನ್ಯಾಸಿ ಅವನ ನಾಯಿಯ ಕಾಲು ಮುರಿತಾನೆ. ನಾಯಿ ಬಂದು ನ್ಯಾಯ ಕೇಳುತ್ತೆ. ಶ್ವಗದಿತ ಕೃತ ರಾಮಾಯಣದಲ್ಲಿದೆ. ಆ ನಾಯಿ ಹೇಳಿದ್ದನ್ನು ದೇವರು ನಡೆಸಿಕೊಟ್ಟಿದ್ದಾನೆ. ನಾಯಿ ಬಂದು ಕೇಳುತ್ತೆ, ರಾಮ, ನಾನು ಬೀದಿಲಿರ್ಬೇಕಾದ್ರೆ ಸನ್ಯಾಸಿ ಕಾಲು ಮುರಿದ, ಅನ್ಯಾಯ, ನನಗೆ ನ್ಯಾಯ ಕೊಡು. ರಾಮ ಸನ್ಯಾಸಿನ ಕರೆದ, ಯಾಕೋ ಆ ನಾಯಿ ಕಾಲು ಮುರಿದಿ? ಸನ್ಯಾಸಿ ಹೇಳಿದ, 10 ಮನೆಯಲ್ಲಿ ಬೇಡಿ ತಂದ ಅನ್ನವನ್ನು ಸರಯೂ ನದಿಯ ದಂಡೆಯಲ್ಲಿಟ್ಟು ತಿನ್ನಬೇಕು ಅಂತ ನದಿಯಲ್ಲಿ ಮುಳುಗುತ್ತಾ ಇದ್ದೇನೆ, ಈ ನಾಯಿ ಬಂದು ಬಾಯಿ ಹಾಕಿತು, ಸಿಟ್ಟು ಬಂದು ಕಲ್ಲು ತಗೊಂಡು ಕಾಲು ಮುರಿದೆ. ಹೌದಾ ಅಲ್ವಾ ಕೇಳು. ನಾಯಿ ಹತ್ರ ಕೇಳಿದ ರಾಮ, ಹೌದಾ, ನೀನು ಹಾಗೆ ಮಾಡಿದ್ದು ಹೌದಾ? ನಾಯಿ ಹೇಳಿತು, ರಾಮ, ಸನ್ಯಾಸಿಯಲ್ಲಿ ಅನ್ನ ಇಟ್ಟಿದ್ದಾನೆ, ನೀರಿನ ಒಳಗೆ ಮುಳುಗಿ ಕೂತಿದ್ದಾನೆ, ನನಗೆ ಹಸಿವೆ ಆಗಿತ್ತು, ಹೋಗಿ ಬಾಯಿ ಹಾಕಿದ್ದೇನೆ, ಅವನು ಒಳಗೆ ಕೂತಿದ್ದು ನನಗೆ ಗೊತ್ತಿಲ್ಲ. ನೀನೇ ಒಂದು ನಿಯಮ ಮಾಡಿದೆ, ಮನೆಯಲ್ಲಿದ್ದು ಮಾನವರಿಗೆ, ಮನೆಯಲ್ಲಿ ಇಟ್ಟ ಪದಾರ್ಥ ಮಾನವರಿಗೆ, ಬೀದಿಯಲ್ಲಿಟ್ಟ ಪದಾರ್ಥ ನಾಯಿಗಳಿಗೆ ಅಂತ ನೀನೇ ನಿಯಮ ಮಾಡಿದೆ. ಅವನು ತನ್ನ ಗುಡಿಸಲಿನಲ್ಲಿ ಇಟ್ಟಿದ್ದ, ಬೀದಿಯಲ್ಲಿ ಇಟ್ಟಿದ್ದ, ಕೇಳು. ಸನ್ಯಾಸಿ ಹೇಳಿದ್ದ, ನಾನು ಇಟ್ಟಿದ್ದು ಬೀದಿಯಲ್ಲೇ ಅಂತ. ಹಾಗಾದರೆ ನಾಯಿ ತಪ್ಪಿಲ್ಲ, ನಿಂದೇ ತಪ್ಪು, ಕಾಲು ಯಾಕೆ ಮುರಿದಿ? ಆ ನಾಯಿಯ ಬಳಿ ರಾಮ ಕೇಳಿದ, ನಿನ್ನ ಕಾಲು ಮುರಿದ ಸನ್ಯಾಸಿಗೆ ಏನು ಶಿಕ್ಷೆ ಕೊಡಬೇಕು ಹೇಳು. ಅದಕ್ಕೆ ಆ ನಾಯಿ ಹೇಳಿತು, ನಮ್ಮೂರಿನಲ್ಲಿ ಒಂದು ಪಂಚಲಿಂಗೇಶ್ವರ ದೇವಸ್ಥಾನ ಇದೆ, ಅದಕ್ಕೆ ಟ್ರಸ್ಟಿ ಒಬ್ಬರು ಇಲ್ಲ, ಅದರಲ್ಲಿ ನಿನ್ನ ಅಯೋಧ್ಯೆ ಎಲ್ಲ ಸಾರ್ವಭೌಮ ಅಧಿಕಾರದಿಂದ ಏನು ಎಲ್ಲ ಅದಕ್ಕೆ ಧ್ವಜ ಪತಾಕೆಯಲ್ಲಿ ಹಿಡಿದು ಮೇನೆಯಲ್ಲಿ ಮೆರವಣಿಗೆ ಮಾಡಿಕೊಂಡು ಅವನನ್ನು ಟ್ರಸ್ಟಿ ಮಾಡುವಂತು ನಾಯಿ. ಎಲ್ಲ ಜನಗಳಿಗೆ ಹುಚ್ಚಿಡಿತು, ಇದೇ ನಾಯಿ ಮಾತು ಕೇಳಿ ರಾಮ ಮಾತು ಕೇಳ್ತಾ ಇದ್ದಾನೆ. ಕಾಲು ಮುರಿದವರಿಗೆ ದೊಡ್ಡ ಸ್ಥಾನವ, ಕಲಿಯುಗದಲ್ಲೆಲ್ಲ ಹಾಗೆ, ಕೊಲೆ ಮಾಡಿದವರಿಗೆ ದೊಡ್ಡ ಸ್ಥಾನ. ರಾಮನ ಕಾಲದಲ್ಲಿಯೂ ಹೀಗೆಯಾ? ನ್ಯಾಯ ಕೊಟ್ಟಾಯಿತು, ವೈಭವದಿಂದ ಸನ್ಯಾಸಿಯನ್ನ ಟ್ರಸ್ಟಿ ಮಾಡಿ ಆಯಿತು, ಅವನಿಗೊಂದು ಅರಮನೆ, ಆ ದೇವಸ್ಥಾನ ಆಡಳಿತಕ್ಕೆ ಬೇಕಾದ ವ್ಯವಸ್ಥೆಗಳು, ದೊಡ್ಡ ಸ್ಥಾನಮಾನ. ಆ ಸನ್ಯಾಸಿ ಯೋಚನೆ ಮಾಡಿದ, ಅಯ್ಯೋ, ಇಷ್ಟು ದೊಡ್ಡ ಸ್ಥಾನ ಸಿಗುತ್ತೆ ಅಂತ ಗೊತ್ತಿದ್ರೆ ಯಾವತ್ತೋ ಕಾಲು ಮುರಿತಾ ಇದೆ, ತುಂಬ ಡಿಲೇ ಆಯ್ತಲ್ಲ ಅಂತ ಆಲೋಚನೆ ಮಾಡಿದ. ರಾತ್ರಿ ಲಕ್ಷ್ಮಣ ಕೇಳ್ತಾನೆ, ರಾಮ, ನಿನ್ನ ನ್ಯಾಯ ಸರಿ ಇಲ್ಲ, ಕಾಲು ಮುರಿದವರಿಗೆ ಸ್ಥಾನ ಕೊಡ್ತೀಯ ಅಂದರೆ ಏನು ನ್ಯಾಯ ರಾಮ? ರಾಮ ತುಂಬ ಗಂಭೀರ, ಜಾಸ್ತಿ ಮಾತಾಡಲ್ಲ ರಾಮ. ಅವ ಹೇಳಿದ, ನಾನು ಹೇಳಿದ್ದಲ್ಲ ಆ ಮಾತನ್ನು, ನಾಯಿಯ ಭಾವದಲ್ಲಿ ಏನೋ ಒಂದು ಉದ್ದೇಶ ಇದೆ, ನಾಯಿ ಹತ್ರ ಹೋಗಿ ಕೇಳು. ಆ ನಾಯಿಯನ್ನು ಅಯೋಧ್ಯೆಯ ತುಂಬ ಹುಡುಕಿದ, ಎಲ್ಲೂ ನಾಯಿ ಇಲ್ಲ. 3 ದಿನ ನಾಯಿ ಹುಡುಕುವ ಕೆಲಸ ಲಕ್ಷ್ಮಣನಿಗೆ. 4ನೇ ದಿನ ಅಯೋಧ್ಯೆಯಿಂದ 20 ಕಿಲೋಮೀಟರ್ ದೂರದಲ್ಲಿ ಕೂತಿತ್ತು ನಾಯಿ. ಲಕ್ಷ್ಮಣ ಕೇಳಿದ, ಇಷ್ಟು ದೂರ ಯಾಕೆ ಬಂದು ಕೂತಿದಿ? ಕುಂಟುಕೊಂಡು ಯಾಕೆ ಇಷ್ಟು ದೂರ ಬಂದಿದೆ? ಅದಕ್ಕೆ ನಾಯಿ ಹೇಳಿತು, ಆ ಸನ್ಯಾಸಿ ನಾಯಿ ಆಗುವುದನ್ನು ನೋಡಬೇಕು ನಾನು. ಅಯೋಧ್ಯೆಯ ಒಳಗಡೆಯೇ ಇದ್ದು ಪ್ರಾಣ ಹೋಯಿತು ಅಂದರೆ ನಾನು ಮೋಕ್ಷಕ್ಕೆ ಹೋಗ್ತೇನೆ, ನಾನು ಮೋಕ್ಷಕ್ಕೆ ಈಗಲೇ ಹೋಗಬಾರ್ದು. ಆ ಸನ್ಯಾಸಿಯ ಕಾಲು ಮುರಿಬೇಕು ನಾನು. ನಾಯಿಯ ಗರ್ವ ಅಲ್ಲ ಅದು. ಯಾವಾಗ ಅದೇ ಸನ್ಯಾಸಿ ಯಾಕೆ ನಾಯಿ ಆಗ್ತಾನೆ? ಕಾರಣ ಇಷ್ಟೇ, ಆ ಹಿಂದಿನ ಟ್ರಸ್ಟಿ ಆದವನು ನಾನೇ ಹಿಂದಿನ ಜನ್ಮದಲ್ಲಿ, ಈಗ ನಾಯಿ ಆಗಿದ್ದೇನೆ. ಅಲ್ಲಿ ಯಾರು ಟ್ರಸ್ಟಿ ಆಗ್ತಾರೆ ಅವ್ರು ನಾಯಿ ಹಾಗೆ ಆಗ್ತಾರೆ. ನಾನು ಕಾಲು ಮುರಿತೇನೆ. ಅಲ್ಲ, ನೀನು ಯಾಕೆ ನಾಯಿ ಆದಿ? ಅದು ಏನಿಲ್ಲ, ಸೋಮವಾರದ ದಿವಸ ಸಿಕ್ಕಾಪಟ್ಟೆ ಎಣ್ಣೆ ಬರ್ತಾ ಇತ್ತು. ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಕೇಳಿದ್ಲು, ನಮ್ಮ ಮನೆಯಲ್ಲೂ ಒಂದು ರುದ್ರದೇವರ ಆರಾಧನೆ ಇದೆ, ದೀಪ ಹಚ್ಚಬೇಕು, ಎಣ್ಣೆ ಕೊಡಿ ಅಂತ ದೂತರ ಕೈಲಿ ಹೇಳಿ ಕಳಿಸಿದ್ಲು. ನಾನು ಅಂಗಡಿಯಿಂದ ಕಳಿಸಬೇಕು ತಾನೇ, ದೇವಸ್ಥಾನದ ತುಂಬ ಮಣಮಣ ಎಣ್ಣೆ ಉಂಟು ಅಂತ 50 ಗ್ರಾಮ್ ಎಣ್ಣೆಯನ್ನು ಕಳಿಸಿದೆ ಮನೆಗೆ. ನಾಯಿಯಾಗಿ ಹುಟ್ಟಿದ್ದೇನೆ. ವಿಷಂನ ವಿಷಮಿತ್ಯಾಹು ದೇವಸ್ವಂ ವಿಷಮುಚ್ಯತೆ. ವಿಷ ಅಲ್ಲ,
ದೇವರ ಸ್ವತ್ತನ್ನು ಸ್ವಾರ್ಥಕ್ಕೆ ವಿನಿಯೋಗ ಮಾಡೋದು ವಿಷ. ದೇವರಿಗೆ ಎಣ್ಣೆ ಹಾಕಿದ ಮೇಲೆ ಉಳಿದ ಎಣ್ಣೆಯನ್ನು ಮೈಗೆ ಸೀಟಬಾರದಂತೆ, ಅದಕ್ಕೆ ಕೆಲವರು ಕಂಬಕ್ಕೆ ಒರೆಸಿ ಹೋಗ್ತಾರೆ. ಅದು ಮಾಡಬಾರದು. ಬಟ್ಟೆಯಲ್ಲಿ ಒರೆಸಿ ಬರಬೇಕು, ನಮಗೆ ಉಪಯೋಗಿಸಿಕೊಳ್ಳಬಾರದು. ದೇವರಿಗೆ ಹಚ್ಚಿದ ದೀಪದಲ್ಲಿ ಪಂಚಾಂಗ ಓದಬಾರದು, ಕಣ್ಣು ಕುರುಡಾಗುತ್ತೆ, ಎಚ್ಚರ. ಅದು ದೇವರಿಗಿಟ್ಟ ದೀಪ. ನಿಮಗೆ ಪಂಚಾಂಗ ಓದಲಿಕ್ಕೆ ಮೊಬೈಲ್ ಬೆಳಕು ತಗೊಳ್ಳಿ. ದೇವರ ಸೊತ್ತನ್ನು ಉಪಯೋಗಿಸಬಾರದು. ಹೀಗೆಲ್ಲ ಧರ್ಮ ಸೂಕ್ಷ್ಮಗಳಿದೆಯಪ್ಪ. ನಾನು ಬರಲ್ಲ ಅಂತಾರೆ ವಿಶ್ವರೂಪಾಚಾರ್ಯರು. ಈಗ ಭಾಗವತದ ಕಥೆಗೆ ಬನ್ನಿ, ಅಲ್ಲಿಗೆ ಮುಗೀತು. ಅದು ನಾಯಿ ಆದ, ಕಾಲು ಮುರಿದ, ಸಮಾಧಾನ ಆಯಿತು, ನಾಯಿಗೆ ಅಷ್ಟೇ ಕ್ಲೈಮ್ಯಾಕ್ಸ್. ಈಚೆ ಭಾಗವತದಲ್ಲಿ ವಿಶ್ವರೂಪಾಚಾರ್ಯ ಹೇಳ್ತಾರೆ, ಇಷ್ಟೆಲ್ಲ ಸಮಸ್ಯೆ ಇದೆ, ಪೌರೋಹಿತ್ಯದಲ್ಲಿ ಸಮಸ್ಯೆ ಇದೆ, ಸ್ಥಾನಮಾನಗಳಲ್ಲಿ ಸಮಸ್ಯೆ ಇದೆ, ನನಗೆ ಯಾವುದೂ ಬೇಡ, ನಾನು ದೇವರ ಧ್ಯಾನ ಮಾಡಿ ಕಾಡಿನಲ್ಲಿರ್ತೇನೆ. ಇಲ್ಲ ಇಲ್ಲ, ದೇವಲೋಕದ ಹಿತಕ್ಕೋಸ್ಕರ ಬನ್ನಿ. ಎಲ್ಲರಿಗೂ ಜುಗುಪ್ಸಿತ ಅಲ್ಲ ಪೌರೋಹಿತ್ಯ. ಯಾರು ಪೌರೋಹಿತ್ಯಕ್ಕೆ ಬರಲ್ಲ ಅಂತ ಭಯಪಟ್ಟರೆ ಸಮಾಜದ ಕಲ್ಯಾಣ ಆಗೋದು ಹೇಗೆ, ಸಂಸ್ಕಾರಗಳಾಗೋದು ಹೇಗೆ? ಸರಿ ಸರಿ ಅಂತ ಒಪ್ಪಿಕೊಂಡ್ರು ವಿಶ್ವರೂಪಾಚಾರ್ಯರು. ಪ್ರಾಣತ್ಯಾಗ ಮಾಡಿ ಆದರೂ ನಿನ್ನನ್ನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿದರು. ಕೊನೆಗೆ ಇಂದ್ರನಿಗೆ ಒಂದು ನಾರಾಯಣವರ್ಮ ಅಂತ ಮಂತ್ರೋಪದೇಶ ಮಾಡಿದರು. ಹರಿರ್ವಿದದ್ಯಾತ್ಮಮ ಸರ್ವರಕ್ಷಾಂ ನ್ಯಸ್ತಾಂಗ್ರಿ ಪದ್ಮ ಪತಗೇಂದ್ರ ಪೃಷ್ಠೆ ದರಾರಿ ಚರ್ಮಾಸಿ ಗದೇಶು ಚಾಪ ಬಾಣಾಂದದಾನೋಷ್ಟ ಗುಣೋಷ್ಟ ಬಾಹು ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿರಿ ಯಾದೋ ಗಣೇಭ್ಯೋ ವರುಣಸ್ಯ ಪಾಶಾತ್ ಸ್ಥಳೇ ಚ ಮಾಯಾ ವಟುವಾ ಮನೋವ್ಯಾತ್ರಿ ವಿಕ್ರಮಖ್ಯೇವತು ವಿಶ್ವರೂಪ. ತುಂಬ ಅದ್ಭುತವಾದ ಯಾವ ಯಾವ ಸಮಸ್ಯೆಗಳಿಗೆ ಚಿಕಿತ್ಸೆಗಳು ಬೇಕೋ ಅದೆಲ್ಲ ನಾರಾಯಣವರ್ಮದಲ್ಲಿ ಇದೆ. ಬಹುತೇಕ ನಮ್ಮ ಪುರಾಣ ಸಾಹಿತ್ಯಗಳಲ್ಲಿ ಇಂತಹ ಶ್ರೇಷ್ಠವಾದ ಸ್ತೋತ್ರ ಇನ್ನೊಂದಿಲ್ಲ, ನಾರಾಯಣವರ್ಮ. ಅದರಲ್ಲಿ ಹೇಳ್ತಾರೆ, ಯಾರು ನಾರಾಯಣವರ್ಮವನ್ನು ಚಂದ ಪಾರಾಯಣ ಮಾಡ್ತಾರೆ, ಗುರುಗಳಿಂದ ಉಪದೇಶ ಪಡ್ಕೊಳ್ಬೇಕು, ಹಾಗೆ ಮಾಡಬಾರ್ದು. ಚಂದ ಪಾರಾಯಣ ಮಾಡ್ತಾರೆ, ಪಾರಾಯಣ ಮಾಡುವವರ ಪಕ್ಕದಲ್ಲಿ ಕುಳಿತವರಿಗೂ ಭಯ ಪರಿಹಾರ ಆಗುತ್ತಂತೆ, ಅಷ್ಟು ಶಕ್ತಿ ಇದೆ. ನಾರಾಯಣವರ್ಮವನ್ನು ಚಂದ ಪಾರಾಯಣ ಮಾಡಿದವರಿಗೆ ಸತ್ತ ಮೇಲೆ ಮಕ್ಕಳು ಪಿಂಡ ಹಾಕಲಿಲ್ಲ ಅಂದರೆ ಅವರಿಗೆ ಸದ್ಗತಿ ಆಗುತ್ತಂತೆ. ಮನೇಲಿ ಹೋಗಿ ಮಕ್ಕಳಿಗೆ ಹೇಳಬೇಡಿ, ಮತ್ತೆ ಮೊದಲೇ ಹಾಕಲ್ಲ ಅಂದ್ಕೊಂಡಿರ್ತಾರೆ, ಹಾಕುವುದೇ ಇಲ್ಲ ಆಮೇಲೆ. ಅಷ್ಟು ಶಕ್ತಿ ಉಂಟು ನಾರಾಯಣವರ್ಮಕ್ಕೆ. ಆಯಾ ಸಮಸ್ಯೆಗಳಿಗೆಲ್ಲ ಚಿಕಿತ್ಸೆ ಉಂಟು ನಾರಾಯಣವರ್ಮದಲ್ಲಿ. ಅಂಥ ಅದ್ಭುತವಾದ ಸ್ತೋತ್ರ ರಾಜ. ನಿನ್ನ 1000 ಸಮಸ್ಯೆಗಳಿಗೆ ಇಂದ್ರಲೋಕದಲ್ಲಿಯೂ ಇದು ಚಿಕಿತ್ಸೆ ಇದೆ, ಭೂಲೋಕದವರಿಗೂ ಇದೇ ಚಿಕಿತ್ಸೆ. ಅಂಥ ಅದ್ಭುತವಾದ ಸ್ತೋತ್ರ ರಾಜ. ಅದನ್ನು ಉಪದೇಶ ಮಾಡ್ತಾರೆ ವಿಶ್ವರೂಪಾಚಾರ್ಯ. ಇದನ್ನು ಇಟ್ಕೋ, ನಿನಗೆ ಕಷ್ಟ ಬಂದಾಗ ಈ ಮಂತ್ರ ನಿನ್ನನ್ನು ರಕ್ಷಣೆ ಮಾಡುತ್ತೆ ಎಂದು. ಸ್ವಲ್ಪ ದಿನ ಆದಮೇಲೆ ಇಂದ್ರನಿಗೆ ಕಷ್ಟ ಬಂತು. ಏನಾಯಿತು ಅಂದರೆ, ಈ ವಿಶ್ವರೂಪಾಚಾರ್ಯರ ಅಮ್ಮ ರೋಚನ ಅಂತ ಅವಳ ಹೆಸರು. ಅವಳು ದೈತ್ಯ ಕುಲದ ಹೆಣ್ಣುಮಗಳು. ಈ ದೈತ್ಯರೆಲ್ಲ ಒಟ್ಟಾಗಿ ಏನು ಮಾಡಿದರು ಅಂದರೆ, ಆ ರೋಚನಾನಿಗೆ ಪ್ರಚೋದನೆ ಮಾಡಿದರು. ನಿನ್ನ ಮಗ ಹೇಗಿದ್ರು ದೇವಲೋಕದಲ್ಲಿ ಪೌರೋಹಿತ್ಯ ಮಾಡ್ತಾ ಇದ್ದಾನೆ, ದೇವಲೋಕದ ರಹಸ್ಯ ಎಲ್ಲ ನೀನು ಕೇಳಿಸ್ಕೊ. ಅಮ್ಮ ಅನ್ನುವ ಪ್ರೀತಿಯಿಂದ ಮಗ ಹೇಳ್ತಾನೆ, ಅದನ್ನೆಲ್ಲ ನಮಗೆ ಹೇಳು ಅಂತ. ಕದ್ದಾಲಿಕೆ ಎಲ್ಲ ಅಲ್ಲಿರುವ ನಮ್ಮ ಇಂದ್ರಲೋಕದ ಎಲ್ಲ ರಹಸ್ಯಗಳನ್ನು ದೈತ್ಯರು ಸಂಗ್ರಹ ಮಾಡಿಕೊಳ್ತಾ ಇದ್ದಾರೆ ಅಂತ ಕಾಲಾಂತರದಲ್ಲಿ ಇಂದ್ರನಿಗೆ ಗೊತ್ತಾಯಿತು. ವಿಶ್ವರೂಪಾಚಾರ್ಯರಿಗೆ 1 ತಲೆ ಇಲ್ಲ, 3 ತಲೆ, ಸಿಕ್ಕಾಪಟ್ಟೆ ವಿಷಯಗಳು ಗೊತ್ತಿದೆ. ಆ ಎಲ್ಲ ವಿಚಾರಗಳು ಅವರ ತಲೆಯಲ್ಲಿ ತುಂಬಿದೆ. ತಾಯಿಯ ಮೇಲಿನ ಪ್ರೀತಿಯಿಂದ ಹೇಳ್ತಾರೆ, ನಮ್ಮ ದೇವಲೋಕ ಹಾಳಾಗಿ ಹೋಗುತ್ತೆ ಅಂತ ಆಲೋಚನೆ ಮಾಡಿ ಇಂದ್ರದೇವರು ಯೋಚನೆ ಮಾಡಿದರು, ಈ ವಿಶ್ವರೂಪನ ತಲೆ ಕಡಿಲಿಲ್ಲ ಅಂದರೆ ದೇವಲೋಕ ಹಾಳಾಗುತ್ತೆ. ದೇವಲೋಕ ಹಾಳಾದರೂ ಪರವಾಗಿಲ್ಲ ಅಂತ ಉಳಿಸಬೇಕು, ಅದು ಅನ್ಯಾಯ. ಇವರನ್ನು ತಲೆ ಕಡಿದ್ರೆ ದೇವಲೋಕ ಉದ್ಧಾರ ಆಗುತ್ತೆ. ಹಾಗಾಗಿ ತಲೆ ಕಡಿಯೋದೇ ಒಳ್ಳೆಯದು ಅಂತ ತಲೆ ಕಡಿದು ಬಿಡ್ತಾರೆ. ವಿಶ್ವರೂಪಾಚಾರ್ಯ ತಲೆ ಕಡಿತಾರೆ. ಕಡಿದ ಮೇಲೆ ಅವರ ಅಪ್ಪ ಬದುಕಿರ್ತಾರೆ, ತ್ವಷ್ಟೃ ಪ್ರಜಾಪತಿ. ಸಿಕ್ಕಾಪಟ್ಟೆ ಮಂತ್ರದಲ್ಲಿ ತಾಕತ್ತು ಜಾಸ್ತಿ. ಅವರಿಗೆ ಎಲ್ಲ ಗೊತ್ತಿದೆ, ಪೂರ್ವ ಗೊತ್ತಿದೆ, ಅಪರ ಗೊತ್ತಿದೆ, ಮಂತ್ರವಾದವನ್ನು ಗೊತ್ತಿದೆ, ಅವರಿಗೆ ಸಂಸ್ಕಾರಗಳನ್ನು ಮಾಡುವ ಹೋಮಗಳು ಗೊತ್ತಿದೆ. ದಕ್ಷಿಣಾಗ್ನಿಯಲ್ಲಿ ಒಂದು ಹೋಮವನ್ನು ಮಾಡಿದರು. ಇಂದ್ರ ಶತ್ರೋರ್ ವರ್ಧಸ್ವ ಸ್ವಾಹೇಂದ್ರ ಶತ್ರೋರ್ ವರ್ಧಸ್ವ. ಇಂದ್ರನಿಗೆ ಒಬ್ಬ ಶತ್ರು ಆದವನು ಹುಟ್ಲಿ, ಇಂದ್ರನ ಸಂಹಾರಕನಾದ ಮಗ ಹುಟ್ಲಿ ಅಂತ ದಕ್ಷಿಣಾಗ್ನಿಯಲ್ಲಿ ಆಭಿಚಾರಿಕ ಹೋಮವನ್ನು ಮಾಡಿ ಕರಾಳವಾದ ಒಬ್ಬ ಮಗನನ್ನು ಹಡೆದರು. ಅವನಿಗೆ ರುದ್ರ ಅಂತ ಹೆಸರು. ಆದರೆ ಆಹುತಿ ಕೊಡಬೇಕಾದ್ರೆ ಸ್ವಲ್ಪ ಮಂತ್ರ ವಿಪರ್ಯಾಸ ಆಯಿತು ಅಂತ ಹೇಳ್ತಾರೆ. ಇಂದ್ರನನ್ನು ಕೊಲ್ಲುವ ಮಗ ಹುಟ್ಲಿ ಅಂತ ಹೇಳುವುದರ ಬದಲು ಮಂತ್ರ ವ್ಯತ್ಯಾಸ ಮಾಡಿದವರು ದೇವತೆಗಳೇ, ಸ್ವಲ್ಪ ವ್ಯತ್ಯಾಸ ಆಗಿ ಇಂದ್ರನಿಂದ ಸಾಯುವ ಮಗ ಹುಟ್ಲಿ ಅಂತ ಆಹುತಿ ಕೊಟ್ಬಿಟ್ಟಿದ್ದಾರೆ. ಪೂರ್ಣಾಹುತಿ ಕಾಲದಲ್ಲಿ ವ್ಯತ್ಯಾಸ ಆಯಿತು. ಆದರೂ ಹುಟ್ಟಿದ ಮಗ, ಅವನಿಗೆ ರುದ್ರ ಅಂತ ಹೆಸರು. ರುದ್ರ ಅಂದರೆ ಸಂಸ್ಕೃತದಲ್ಲಿ ಕತ್ತಲೆ ಅಂತ ಅರ್ಥ. ಭಯಂಕರ ಕತ್ತಲೆ. ದಿನಕ್ಕೆ 1000 ಬಾಣದಷ್ಟು ಎತ್ತರ ಅವನ ದೇಹ ಬೆಳೀತಾ ಇದೆಯಂತೆ. ಬೆಳೆದು 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 ಸೂರ್ಯಚಂದ್ರರಿಗೆಲ್ಲ ಕತ್ತಲು ಬಂತಂತೆ, ಅಷ್ಟು ಎತ್ತರ ದೇಹ. ಅವನು ನಾಲಿಗೆ ತೆಗೆದ್ರೆ ಸೂರ್ಯಚಂದ್ರರನ್ನೆಲ್ಲ ನಾಲಿಗೆಯಲ್ಲಿ ನೆಕತಾ ಇದ್ದಂತೆ. ಅವನು ಉಪ್ಪುಡ ನೆಕ್ಕಿದ ಹಾಗೆ ನೆಕತಾ ಇದ್ದ ಅವ. ಅಷ್ಟು ಭಯಂಕರ. ಅವನಿಗೆ ಸಮಾನವಾದ
ಚಿತ್ರಗಳೇ ಇಲ್ಲ, ಯಾವ ಮಹಿಷಾಸುರನೂ ಅಲ್ಲ, ಅಂಥ ಭಯಂಕರ ವೃತ್ರಾಸುರ. ಎಲ್ಲ ದೇವತೆಗಳು ಹೋಗಿ ಇಂದ್ರನಲ್ಲಿ ಹೇಳಿದರು, ಎಂತ ಮಾಡಿದೆ ಮಾರಾಯ, ವೃತ್ರಾಸುರ ಹುಟ್ಟಿಕೊಂಡಿದ್ದಾನೆ. ಅವರು ಹೋಗಿ ಬ್ರಹ್ಮದೇವರ ಹತ್ರ ಹೇಳಿದರು. ಬ್ರಹ್ಮದೇವರು ಹೇಳಿದರು, ಭೂಲೋಕದಲ್ಲಿ ಒಂದು ನೈಮಿಷಾರಣ್ಯ, ನೀವು ಅಯೋಧ್ಯೆಗೆ ಹೋಗಿದರೆ ಅಲ್ಲಿಂದ 4 ಗಂಟೆ ಪ್ರಯಾಣ ಮಾಡಿಕೊಂಡು ಹೋದರೆ ಒಂದು ಮಿಶ್ರತೀರ್ಥ ಅಂತ ಇದೆ, ಇವತ್ತಿಗೂ ಇದೆ, ಚಂದ. ನೀವು ಆಚೆ ಹೋದರೆ ಹೋಗಿ ಅಲ್ಲಿಗೆ. ನಾರಾಯಣ ವರ್ಮ ಮಂತ್ರವನ್ನು ಕಂಡುಹಿಡಿದುಕೊಂಡ ದದೀಚಿ ಋಷಿಗಳ ಆಶ್ರಮ. ಮೊದಲು ಕಂಡು ಹಿಡ್ಕೊಂಡವರು ದದೀಚಿ ಋಷಿಗಳು, ಆಮೇಲೆ ಪರಂಪರೆಯಿಂದ ಬಂದದ್ದು. ಆ ದದೀಚಿಗಳ ಆಶ್ರಮ ಇವತ್ತೂ ಇದೆ. ಅಲ್ಲಿ ಮಿಶ್ರತೀರ್ಥ ಅಂತ ಇದೆ. ಆ ಮಿಶ್ರತೀರ್ಥದಲ್ಲಿ ಸ್ನಾನ ಮಾಡಿದರೆ ಭೂಲೋಕದ ಸಮಸ್ತ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಇದೆ. ಅದಕ್ಕೆ ಮಿಶ್ರತೀರ್ಥ, ಆಲ್ ಇನ್ ಒನ್. ರಿಲಯನ್ಸ್ ಬಜಾರ್ಗಳಿರುತ್ತಲ್ಲ ಆ ಥರ ಎಲ್ಲವೂ ಒಂದೇ ಕಡೆ ಸಿಗುತ್ತೆ ಆ ಪುಣ್ಯ. ಅಂಥ ಒಂದು ಮಿಶ್ರತೀರ್ಥ ನೋಡಿ. ಆ ತೀರ್ಥ ಅನ್ನಬೇಕಾದ್ರೆ ತೀರ್ಥ ಜಾಸ್ತಿ ಆಯಿತು. ಈಗ ನೀವು ಇನ್ನೂ ಕೇಳಬೇಕು, ಮನೆಗೆ ಹೋಗ್ಲಿಕ್ಕೆ ಕಾಲ ಕೇಳಿ, ಕತೆ ಕೇಳಿ, ಚಂದ ಉಂಟು. ಆ ಮಿಶ್ರತೀರ್ಥದಲ್ಲಿ ಹೋಗಿ ಕೇಳು, ದದೀಚಿ ಋಷಿಗಳ ಎಲುಬನ್ನು ತೆಗೆದುಕೊಂಡು ವಜ್ರಾಯುಧದಲ್ಲಿ ಸೇರಿಸಿಕೊಂಡು ಹೊಡೆದರೆ ವೃತ್ರಾಸುರ ಸಾಯ್ತಾನೆ ಎಂದು. ಯಾಕೆ ಅಂದರೆ ದದೀಚಿಗಳು ಪ್ರತಿ ಕ್ಷಣವೂ ನಾರಾಯಣ ವರ್ಮವನ್ನು ಪಾರಾಯಣ ಮಾಡಿ 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 ಅವರ ಎಲುಬು ಗಟ್ಟಿಯಾಗಿದೆ. ಆದ್ದರಿಂದ ನಿಮ್ಗೆ ಯಾವುದೇ ಫ್ರ್ಯಾಕ್ಚರ್ ಆಗಬಾರ್ದು, ಸೊಂಟ ನೋವು ಬರಬಾರ್ದು, ಎಲುಬು ಮುರಿಬಾರ್ದು ಅಂದರೆ ನಾರಾಯಣ ವರ್ಮ ಜಪ ಶುರು ಮಾಡಿ. ಕೈ ಕಾಲು ಗಟ್ಟಿಯಾಗಿರುತ್ತೆ. 70 ವರ್ಷದವನು ಒಬ್ಬ ಮೊನ್ನೆ ನಾರಾಯಣ ನಾರಾಯಣ ಅಂದ್ಕೊಂಡು ಅಂಜನಾದ್ರಿ ಬೆಟ್ಟವನ್ನು 100 kg ಹೊತ್ಕೊಂಡು ಹೋದ ಅಂತ ಕತೆ ಉಂಟು, ಮೊನ್ನೆ ಪೇಪರಲ್ಲಿ ಬಂದಿತ್ತು. ಒಳ್ಳೆ ಕೆಲಸ ಮಾಡೋರಿಗೆ ದೇವರು ಒಳ್ಳೆ ಆರೋಗ್ಯವನ್ನೇ ಕೊಡ್ತಾನೆ. ಆ ಥರ ಶಕ್ತಿ ಇದೆ ಅವರ ಎಲುಬಿನಲ್ಲಿ. ಹೋಗಿ ಕೇಳು. ಇಂದ್ರಾದಿ ದೇವತೆಗಳು ಹೋಗಿ ಕೇಳಿದರು, ಆಚಾರ್ಯರೇ ನಿಮ್ಮಿಂದ ಒಂದು ಉಪಕಾರ ಆಗಬೇಕು. ಎಂತ ಮಾಡ್ತೇನೆ? ನೀವು ಪ್ರಾಣ ಬಿಡಬೇಕು. ಹೇಳ್ತಾರೆ ದದೀಚಿಗಳು, ತುಂಬ ಇಷ್ಟವಾದದ್ದು ಪ್ರಾಣ. ಮನೆಗೆ ಹೋಗ್ಬಿಟ್ಟು ನಿಮ್ಮಿಂದ ಉಪಕಾರ ಆಗಬೇಕು, ನೀವು ಸತ್ತೋಗಬೇಕು ಅಂದರೆ ಯಾರು ಬಯಸ್ತಾರೆ? ಇಲ್ಲ ಇಲ್ಲ, ನಮ್ಮ ದೇವಲೋಕಕ್ಕೆ ಹಿತ ಆಗುತ್ತೆ ಅಂತ ಬ್ರಹ್ಮದೇವರು ಹೇಳಿದ್ದಾರೆ. ವಿದ್ಯಾವ್ರತ ತಪಸ್ಸಾರಂ ಗಾತ್ರಂ ಯಾಚತ ಮಾಚಿರಂ. ಬ್ರಹ್ಮದೇವರು ಹೇಳಿ ಕಳಿಸಿದ್ದಾರೆ. ವಿದ್ಯಾವ್ರತ ತಪಸ್ಸಾರಂ, ನಾರಾಯಣವರ್ಮ ಮಂತ್ರದ ಜಪದ ಸಾರಭೂತವಾದದ್ದು ಅಸ್ಥಿಗಳು, ಅದನ್ನು ಬೇಡಿ ಅಂತ ಹೇಳಿದ್ದಾರೆ. ಬೇಡಲಿಕ್ಕೆ ಬಂದಿದ್ದೇವೆ. ಇಷ್ಟು ದೇವತೆಗಳಿಗೆ ಹಿತ ಆಗಲಿಕ್ಕೋಸ್ಕರ ನಿಮ್ಮ ದೇಹವನ್ನು ತ್ಯಾಗ ಮಾಡಿ. ಆವಾಗ ದದೀಚಿಗಳು ಹೇಳ್ತಾರೆ, ಸಮಸ್ತ ತೀರ್ಥಗಳಲ್ಲಿ ಸ್ನಾನ ಮಾಡಿ ಬಂದು ದೇಹ ತ್ಯಾಗ ಮಾಡ್ತೇನೆ. ಎಲ್ಲ ತೀರ್ಥಗಳಿಗೆ ಹೋಗಿ ಬರೋದು ಡಿಲೇ ಆಗುತ್ತೆ ಅಂತ ಸಮಸ್ತ ತೀರ್ಥಾಭಿಮಾನಿ ದೇವತೆಗಳು ಒಂದೇ ತೀರ್ಥಕ್ಕೆ ಬರಲಿ ಅಂತ ಇಂದ್ರದೇವರು ಆದೇಶ ಮಾಡ್ತಾರೆ. ಅದೊಂದು ದೊಡ್ಡ ಸರೋವರ, ಸಮಸ್ತ ತೀರ್ಥಾಭಿಮಾನಿಗಳು ಅಲ್ಲಿ ಬಲ್ಲುತ್ತಾರೆ. ಸ್ನಾನ ಮಾಡಿ ಆ ದೇಹವನ್ನು, ಈ ದೇಹಕ್ಕೆ ಮರಣ ಹೇಗೆ ಗೊತ್ತೋ, ಗಂಗೆಯಲ್ಲಿ ಸ್ನಾನ ಮಾಡಿ ದೇಹವನ್ನು ತ್ಯಾಗ ಮಾಡಿ. ಇದು ಪುರಾಣದ ಮಾತು. ಅದಕ್ಕೆ ಪ್ರತಿದಿನ ಸ್ನಾನ ಮಾಡಬೇಕಾದ್ರೂ ಗಂಗಾ ಗಂಗಾ ಅಂತ ಸ್ಮರಣೆ ಮಾಡಿಯೇ ಸ್ನಾನ ಮಾಡಬೇಕು. ಗಂಗೆಯಲ್ಲಿ ನಮ್ಮ ಎಲುಬುಗಳು ಎಲ್ಲಿಯ ತನಕ ಪವಿತ್ರ ಆಗಲ್ಲ, ಅಲ್ಲಿ ತನಕ ಸದ್ಗತಿ ಆಗಲ್ಲ. ಈ ಎಲುಬಿನ ತುಂಡುಗಳು ಗಂಗೆಯಲ್ಲಿ ಬಿದ್ದರೆ ಆ ಎಲುಬಿನ ತುಂಡು ಗಂಗೆಯಲ್ಲಿ ಇರುವ ತನಕ ಸ್ವರ್ಗದಲ್ಲಿ ಸುಖ ಉಂಟು ಅಂತ ಹೇಳಿದ್ದಾರೆ. ಇದೆಲ್ಲ ಆಲೋಚನೆ ಮಾಡಿ ತಮ್ಮ ದೇಹವನ್ನು ತ್ಯಾಗ ಮಾಡಿದರು. ಇಂದ್ರದೇವರು ವಜ್ರಾಯುಧದಲ್ಲಿ ದದೀಚಿಗಳ ಮೂಳೆಗಳನ್ನು ಅಸ್ಥಿಗಳನ್ನು ಸೇರಿಸಿಕೊಂಡು ರುದ್ರನ ವಿರುದ್ಧ ಯುದ್ಧಕ್ಕೆ ಹೋದರು. ಆದರೆ ಅವ ಭಯಾನಕ. ಅವನ ಜೊತೆಗೆ ಯುದ್ಧಕ್ಕೆ ಹೋಗಬೇಕಾದ್ರೆ ಎಲ್ಲ ದೇವತೆಗಳು ಓಡಿ ಹೋದರು. ವಜ್ರಾಯುಧವನ್ನು ಬೀಸಿದ ಇಂದ್ರ ಒಂದು ಕೈ ತುಂಡಾಯಿತು, ಇನ್ನೊಂದು ಕೈಯಿಂದ ಕೆಪ್ಪೆಗೆ ಹೊಡೆದ. ಇಂದ್ರನ ಕೈಲಿರುವ ವಜ್ರಾಯುಧ ಕೆಳಗೆ ಬಿದ್ದೋಯ್ತು. ಗಡಗಡ ನಡುಗುತ್ತಾ ಇದ್ದಾನೆ. ಯಾಕೆ ಅಂದರೆ ವಜ್ರಾಯುಧ ತೆಗೆದುಕೊಳ್ಳಿಕ್ಕೆ ಹೋದಾಗ ಬೆನ್ನಿಗೆ ಗುದ್ದಿದ್ರೆ ನಾನು ಅಲ್ಲೇ ಪಡಚ ಸತ್ತೇ ಹೋಗ್ತೇನೆ, ಎಂತ ಮಾಡಲಿ ಅಂತ ಕಂಗಾಲಾದ ಇಂದ್ರ. ಆವಾಗ ವೃತ್ರಾಸುರ ಹೇಳ್ತಾನೆ, ಹೆದರಬೇಡ, ಬೆನ್ನಿಗೆ ಹೊಡೆಯುವ ಮೂರ್ಖ ಅಲ್ಲ, ಸರಿಯಾಗಿ ಯುದ್ಧ ಮಾಡ್ತೇನೆ ನಾನು, ತೆಗೆದುಕೋ ವಜ್ರಾಯುಧವನ್ನು. ಜಯ ಪರಾಜಯಗಳು ಜೀವನದಲ್ಲಿ ಭಗವಂತನ ಅಧೀನ, ಜಯ ನಮ್ಮ ಅಧೀನ ಅಲ್ಲ, ಅದು ಅವನ ಅಧೀನ. ಅಜಾತ ಪಕ್ಷ ಇವ ಮಾತರಂ ಖಗಾಃ ಸ್ತನ್ಯಂ ಕ್ಷುಧಾವತ್ಸತರಾ ಕ್ಷುಧಾರ್ತಾ ಪ್ರಿಯಂ ಪ್ರಿಯೇ ವಾಧ್ಯುಷಿತಂ ಮನೋ ಮೇ ಮನೋರವಿಂದಾಕ್ಷದಿದೃಕ್ಷತೆ ತ್ವಾಂ. ರೆಕ್ಕೆ ಪುಕ್ಕ ಬಲಿಯದ ಹಕ್ಕಿಯ ಮರಿಗಳೆಲ್ಲ ಅಮ್ಮ ಬರಲಿ ಆಹಾರ ಕೊಡಲಿ ಎನ್ನುವ ಬಯಕೆಯಿಂದ ಹೇಗೆ ಗೂಡಿನಲ್ಲಿ ಕುಳಿತುಕೊಳ್ಳುತ್ತೋ ಹಾಗೆ ರೆಕ್ಕೆ ಪುಕ್ಕ ಬಲಿಯದ ಹಕ್ಕಿಯ ಮರಿಗಳಂತೆ ನಾವಿದ್ದೇವೆ. ನಮಗೆ ಜ್ಞಾನ ಅಂದರೆ ಏನು ಅಂತ ಗೊತ್ತಿಲ್ಲ, ಭಕ್ತಿ ಅಂದರೆ ಏನು ಅಂತ ಗೊತ್ತಿಲ್ಲ, ವೈರಾಗ್ಯ ಅಂದರೆ ಏನು ಅಂತ ಗೊತ್ತಿಲ್ಲ. ನಮ್ಮನ್ನು ಸಲಹುವ ಸ್ವಾಮಿ ಆ ಭಗವಂತ, ಅವನಿಗೆ ನಮ್ಮ ನಿರೀಕ್ಷೆಗಳಿರಬೇಕು. ಕೃಷ್ಣ ಬರ್ತಾನೆ, ಅನುಗ್ರಹ ಮಾಡ್ತಾನೆ ಅನ್ನೋ ನಿರೀಕ್ಷೆಯಲ್ಲಿ ನಮ್ಮ ಬದುಕು ಸಾಗಬೇಕು. ತಗೋ, ನಿನಗೆ ಒಳ್ಳೆಯದಾಗಲಿ, ನಿನಗೇ ಜಯ ಆಗಲಿ ಅಂತಾನೆ ವೃತ್ರಾಸುರ. ಆಶ್ಚರ್ಯ ಆಗುತ್ತೆ ಶತ್ರುವಿನ ಮುಖದಿಂದ ವೇದಾಂತೋಪದೇಶ ಕೇಳಿ. ಏನೇ ಆದರೂ ಶತ್ರು ಅಂತ ವಜ್ರಾಯುಧವನ್ನು ತೆಗೆದುಕೊಂಡು ಮತ್ತೊಮ್ಮೆ ಹೊಡಿತಾನೆ. ಇನ್ನೊಂದು ತೋಳು ತುಂಡಾಗುತ್ತೆ. ಅಬ್ಬಾ,
ಎರಡು ಕೈಯೂ ತುಂಡಾಯಿತು ಅಂತ ಎಣಿಸಬೇಕಾದ್ರೆ ಐರಾವತ ಆನೆ ಸಹಿತವಾಗಿ ಕಿರೀಟಧಾರಿಯಾದ ವಜ್ರಾಯುಧಧಾರಿಯಾದ ಇಂದ್ರನನ್ನು ಜಾಮೂನು ತಿಂದ ಹಾಗೆ ಮುಕ್ಕಿಬಿಡ್ತಾನೆ ಅವನು ವೃತ್ರಾಸುರ. ಮುಗೀತು ಅವನು ಇಂದ್ರನ ಕತೆ. ಅವನ ಹೊಟ್ಟೆ ಒಳಗಡೆ ಹೋದ. ಇಂದ್ರ ಆಲೋಚನೆ ಮಾಡ್ತಾನೆ, ಚತುರಂಗ ಸೇನೆ ಇತ್ತು, ವಜ್ರಾಯುಧ ಇತ್ತು, ಐರಾವತ ಆನೆ, ಅವನ ಹೊಟ್ಟೆ ದೊಡ್ಡ ಗುಡಾಣ, ಅವನ ಎದೆಯಲ್ಲಿರುವ ನರಬಳ್ಳಿಗಳನ್ನು ಹಿಡ್ಕೊಂಡು ನೇತಾಡ್ತಾ ಇದ್ದಾನೆ. ಈಗ ಯಾರು ನನಗೆ ರಕ್ಷಕರು? ಅವಾಗ ಅವನಿಗೆ ನೆನಪಾಗುತ್ತೆ, ನಾರಾಯಣ ವರ್ಮವನ್ನು ವಿಶ್ವರೂಪಾಚಾರ್ಯರು ಉಪದೇಶ ಮಾಡಿದ್ದಾರೆ, ಅದನ್ನು ಹೇಳಿ ನೋಡೋಣ ಅಂತ ಆ ಆಂತ್ರಮಾಲೆ ನರಬಳ್ಳಿಗಳನ್ನು ಹಿಡ್ಕೊಂಡು ಜಪ ಮಾಡ್ತಾನೆ. ಹರಿರ್ವಿದಧ್ಯಾತ್ಮ ಸರ್ವರಕ್ಷಾ ನ್ಯಸ್ತಾಂಗ್ರಿ ಪದ್ಮ ಪತಗೇಂದ್ರ ಪೃಷ್ಠೆ ದರಾರಿ ಚರ್ಮಾಸಿ ಗದೇಶು ಚಾಪ ಬಾಣಾಂದದಾನೋಷ್ಟ ಗುಣೋಷ್ಟ ಬಾಹು. ಆ ವಿಶೇಷವಾಗಿ ಅಷ್ಟಗುಣಗಳಿರುವಂತಹ ಭಗವಂತ ನನ್ನನ್ನು ರಕ್ಷಣೆ ಮಾಡಲಿ ಎಲ್ಲ ದಿಕ್ಕುಗಳಲ್ಲಿ. ವಿದಿಕ್ಷು ದಿಕ್ಷೂರ್ಧ ಮದ ಸಮಂತಾತ್ ಅಂತರ್ಬಹಿತ್ ಭಗವಾನ್ ನಾರಸಿಂಹ. ನರಸಿಂಹ ರೂಪಿಯಾದ ಪರಮಾತ್ಮ 10 ದಿಕ್ಕುಗಳಲ್ಲಿ ಬರುವ ಭಯಗಳನ್ನೆಲ್ಲ ಪರಿಹಾರ ಮಾಡಲಿ ಅಂತ ಜಪ ಮಾಡಿದ. ಅವನ ದೇಹದಲ್ಲಿ ವಿದ್ಯುತ್ ಸಂಚಾರ ಆಯಿತು. ಹೊಟ್ಟೆಯನ್ನು ಒಳಗಡೆಯಿಂದ ಸೀಳಿಕೊಂಡು ಬಂದ. ವೃತ್ರಾಸುರನ ಸಂಹಾರ ಆಯಿತು. ಭಾಗವತ ಹೇಳುತ್ತೆ, ಇವತ್ತು 2 ಸೀಳಬೇಕು. ಒಂದು ಒಳಗಡೆಯಿಂದ ಸೀಳಿ ಆಯಿತು, ಒಂದು ಹೊರಗಡೆಯಿಂದ ಸೀಳಬೇಕು. ನರಸಿಂಹ ಅವತಾರ ಒಂದು ಒಳಗಡೆಯಿಂದ ಸೀಳಬೇಕು. ನಾರಾಯಣನ ನಾಮದ ಬಲ ನಮ್ಮ ಎಂಥ ದೊಡ್ಡ ಶತ್ರುಗಳೇ ಇರಲಿ ಅದನ್ನು ಸೀಳಿ ಹಾಕುತ್ತೆ. ದಾಸರು ಹೇಳ್ತಾರೆ, ನರಸಿಂಹ ಮಂತ್ರ ಒಂದಿರಲು ಸಾಕು, ದುರಿತ ಕೋಟಿಯ ತರಿದು ಭಾಗ್ಯವನ್ನೇ ಕೊಡುವ ನರಸಿಂಹ ಮಂತ್ರ. ಮುಂಚೆ ಎಲ್ಲ ಪಿಕ್ಚರ್ ಟಾಕೀಸಲ್ಲಿ ಪ್ರೇಮ ಕಹಾನಿಗಳ ಪಿಕ್ಚರ್ ಬರ್ತಾ ಇತ್ತು. ಈಗ ನರಸಿಂಹ ಅವತಾರ ಪಿಕ್ಚರ್ ಬಂದಿದೆ, ಹೋಗಿ ನೋಡಿ, ತುಂಬ ಚೆನ್ನಾಗಿದೆ ಟಾಕೀಸಲ್ಲಿ. ನೀವು ನೋಡಿದ್ರ ಅಂತ ಕೇಳಬೇಡಿ, ನನ್ನ ಮಕ್ಕಳಿಗೆಲ್ಲ ತೋರಿಸಿದ್ದೇನೆ. ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರ್ದು ಗೊತ್ತಾಗಬೇಕು ಮಕ್ಕಳಿಗೆ. ಎಂಥ ಅದ್ಭುತವಾದ ಮನುಷ್ಯರ ಮುಖಗಳನ್ನು ನೋಡಿದರೆ ಬೇಸರ ಆಗಬಾರ್ದು ಅಂತ ಕಾರ್ಟೂನ್ ಚಿತ್ರಗಳನ್ನು ಮಾಡಿದ್ದಾರೆ. ಅದನ್ನು ನೋಡಿದಾಗಲೇ ಎಷ್ಟು ಅದ್ಭುತ. ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ. ಆ ಪಿಕ್ಚರ್ ಮಾಡಿದವ್ರ ಕಷ್ಟವೂ ಪರಿಹಾರ ಆಯಿತು. ಒಂದು 15 ಕೋಟಿ ಹಾಕಿದ್ರಂತೆ, ಅವರಿಗೆ 300 ಕೋಟಿ ಬಂದಿದೆ ನೋಡಿ. ಅದಕ್ಕೆ ಅವ್ರು ಹೇಳಿದ್ದಾರೆ, ದಶಾವತಾರ ಪಿಕ್ಚರ್ ಎಲ್ಲ ಮಾಡ್ತೇವೆ ನಾವು ಅಂತ. ನೀವು ಹೋಗಬೇಕಷ್ಟೆ, ಇವತ್ತು ಬೇಡ, ಈಗ ಒಂದು ವಾರ ಬೇಡ, ಆಮೇಲೆ ನೋಡಿ. ಹೀಗೆ ಆ ಭಗವಂತನ ಮಹಿಮೆ, ನಾಮಸ್ಮರಣೆಯಿಂದ ಆಪತ್ತುಗಳನ್ನೆಲ್ಲ ಪರಿಹಾರ ಮಾಡಿದ. ದೇವರು ಆಪತ್ತನ್ನು ಪರಿಹಾರ ಮಾಡಿದ. ಇಂದ್ರನ ಆಪತ್ತೆಲ್ಲ ಪರಿಹಾರ ಆಯಿತು. ದೇವಲೋಕದಲ್ಲಿ ಎಲ್ಲರಿಗೂ ಸೌಖ್ಯ ದೊರೀತು. ಅದರಲ್ಲಿ ಕಾರಣ ಯಾವುದು? ಇಂದ್ರನ ಚತುರಂಗ ಸೇನೆ ಅಲ್ಲ, ಅಥವಾ ಆಯುಧವೂ ಅಲ್ಲ, ಬಾಯಲ್ಲಿರುವ ನಾರಾಯಣನ ನಾಮಸ್ಮರಣೆ. ಅದರಂಥ ಆಯುಧ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಒಂದು ಕಥೆಯನ್ನು ಭಾಗವತವೇ ಹೇಳುತ್ತೆ. ಕಾಡಿನಲ್ಲಿರುವ ಸಿಂಹಗಳು ಮೊಲಗಳನ್ನು ಅಟ್ಟಿಸಿಕೊಂಡು ಬರುತ್ತಂತೆ ತಿನ್ನಬೇಕು ಅಂತ. ಮೊಲಕ್ಕೆ ಓಡಿ ಓಡಿ ಆಯಾಸ ಆದರೆ ಒಂದು ಪೊದೆಯಲ್ಲಿ ಕುಳಿತು ಮೊಲ ನರಸಿಂಹ ಅನ್ನುತ್ತಂತೆ ಮೊಲ. ಅದಕ್ಕೆ ಮೊಲದ ಕಿವಿ ಯಾವಾಗಲೂ ಹೀಗಿದೆ. ಯಾಕೆ ಗೊತ್ತಾ? ಅದಕ್ಕೆ ದೇವರ ನಾಮಸ್ಮರಣೆ ಕೇಳ್ತಾ ಇರುತ್ತಂತೆ. ಆ ದೇವರ ನಾಮ ಕೇಳುತ್ತೆ. ಈ ಪೆತ್ತಗಳ ಕಿವಿಯು ಹಾಗೆ ಹೀಗಿರುತ್ತೆ. ಜರ್ಸಿ HF ಅಲ್ಲ, ನಾಟಿ ಹಸುಗಳ ಕಿವಿ ನೋಡಿ ಹೀಗಿರುತ್ತೆ. ಯಾಕೆ ಅಂದರೆ ರಾಮನಾಮ ಕೇಳುತ್ತಂತೆ ಸಂಧ್ಯಾಕಾಲದಲ್ಲಿ ಹಸುಗಳಿಗೆ. ಮೊಲಗಳಿಗೆ ಕೇಳಿಸುತ್ತಂತೆ. ಅದೊಂದು ಪೊದೆಯಲ್ಲಿ ಕುಳಿತು ನರಸಿಂಹನ ಮಂತ್ರ ಕೇಳ್ತಾ ಇರುತ್ತಂತೆ. ಹತ್ತಿರ ಬಂದ ಸಿಂಹ ಅಲ್ಲಿ ಮೊಲ ಇದೆ ಅಂತ ಗೊತ್ತಾದರೂ ಅದನ್ನು ತಿನ್ನೋದಿಲ್ಲ. ಪೊದೆಯಿಂದ ಹೆಕ್ಕಿ ತಿನ್ನೋದಿಲ್ಲಂತೆ ಸಿಂಹ. ಓಡುವ ಮೊಲಗಳನ್ನು ಮಾತ್ರ ಬೇಟೆ ಮಾಡುತ್ತೆ. ಪೊದೆಯಲ್ಲಿ ಕುಳಿತ ಮೊಲವನ್ನು ತಿನ್ನಲ್ಲ. ಯಾಕೆ ಅಂದರೆ ನರಸಿಂಹನ ಭಯ ಈ ಕಾಡಿನಲ್ಲಿರುವ ಸಿಂಹಗಳಿಗಿದೆ ಅಂತ ವರ್ಣನೆ ಮಾಡಿದೆ ಭಾಗವತ. ಆದ್ದರಿಂದ ಕಷ್ಟಗಳಲ್ಲಿದ್ದಾಗ ನಮಗೆ ರಕ್ಷಕವಾದದ್ದು ಹರಿನಾಮ. ಭಾಗವತ ಹೀಗೇ ನಾಮದ ಮಹಿಮೆಯನ್ನು ಅಜಾಮಿಳನ ಕಥೆಯಿಂದ ಹೇಳ್ತಾ ಹೋಗುತ್ತೆ. ಅದು ಅವನು ಒಳ್ಳೆಯ ವೃತ್ರಾಸುರನು ಜನ್ಮಾಂತರದಲ್ಲಿ ಒಳ್ಳೆಯ ಚೇತನ, ಒಳ್ಳೆಯ ಶಿವಭಕ್ತ, ಒಳ್ಳೆಯ ಹರಿಭಕ್ತ, ಪ್ರಾರಬ್ಧದಿಂದ ಅಸುರನಾಗಿ ಹುಟ್ಟಿದ್ದ. ಅವನ ಜನ್ಮವೂ ಬಿಡುಗಡೆ ಆಯಿತು ಅಂತ ಹೇಳ್ತಾರೆ. ಶುಕಾಚಾರ್ಯರು ಕೇಳ್ತಾರೆ, ನಿನಗೆ ಈ ಕಥೆಗಳೆಲ್ಲ ಮನೋಜ್ಞವಾಗಿದೆ, ವಿಶ್ರಾಂತಿ ಬೇಕಾ ಅಂತ ಕೇಳಿದರೆ ಪರೀಕ್ಷಿತ ಹೇಳ್ತಾನೆ, ನಿಮ್ಮ ಬಾಯಿಂದ ಕಥೆ ಕೇಳ್ತಾ ಇದ್ರೆ ನನಗೆ ದಣಿವಾಗ್ತಾ ಇಲ್ಲ, ಬಾಯಾರಿಕೆ ಆಗ್ತಾ ಇಲ್ಲ. ಹಾಗೆ ದೇವರ ಕಥೆ. ಈಗ 2 ಗಂಟೆ ಆಯಿತು, ನೀವು ಹಾಗೆ ಕುಳಿತಿದ್ದೀರಲ್ಲ, ಮಧ್ಯದಲ್ಲಿ ಯಾರೋ ಬಾಟ್ಲಿ ಎತ್ತಿ, ಬಿಸಿನೀರು ಬಾಟ್ಲಿ, ಧಾರಾವಾಹಿ ನೋಡ್ಬೇಕಾದ್ರೆ ಅರ್ಧ ಗಂಟೆಯಲ್ಲೇ ಎಷ್ಟು ಬಾರಿ ಕಾಫಿ ಕುಡಿದಿರ್ತಾರೆ. ಈ ಭಾಗವತದಲ್ಲಿ ಬೇಕಾಗಲ್ಲ. ದೇವರ ಕಥೆ ಹಾಗೆ. ನಮ್ಮ ದಣಿವನ್ನು ನಿವಾರಿಸುವ ಶಕ್ತಿ ಈ ಭಾಗವತಕ್ಕಿದೆ. ಆ ವರಾಹ ರೂಪದಿಂದ ಭಗವಂತ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದ. ನರಸಿಂಹ ಬಂದು ಹಿರಣ್ಯ ಕಶ್ಯಪುವನ್ನು ಸಂಹಾರ ಮಾಡಿದ. ಯಾವ ಬಲದಿಂದ ಸಂಹಾರ ಮಾಡಿದ? ಕತೆ ಹೇಳಿ.
ಶುಕಾಚಾರ್ಯ ಹೇಳ್ತಾರೆ, ಆ ಹಿರಣ್ಯಕಶ್ಯಪು 14 ಲೋಕದ ಆಧಿಪತ್ಯವನ್ನು ಸ್ಥಾಪನೆ ಮಾಡಿಕೊಳ್ಳಬೇಕು ಅಂತ ಎಲ್ಲರಿಗೂ ಉಪದ್ರವ ಕೊಟ್ಟ. ಅವನು ಬ್ರಹ್ಮ ರುದ್ರಾದಿಗಳಿಂದ ವರವನ್ನು ಪಡೆದುಕೊಂಡ. ಅವರನ್ನೆಲ್ಲ ಮನೆಯಲ್ಲಿ ಕೆಲಸದವರ ಹಾಗೆ ಉಪಯೋಗಿಸಿಕೊಂಡ. ಗಣಪತಿ ಅವನ ಮನೆಯಲ್ಲಿ ಪಂಚಾಂಗ ಓದಬೇಕಂತೆ, ವರುಣದೇವ ಹೋಗಿ ಟ್ಯಾಂಕ್ ಕ್ಲೀನ್ ಮಾಡಬೇಕಂತೆ, ವಸುದೇವತೆಗಳು ಹೋಗಿ ಪಾತ್ರೆ ತೊಳಿಬೇಕಂತೆ. ಏನು ಸಾಮಾನ್ಯ ಅಲ್ಲ ಹಿರಣ್ಯಕಶ್ಯಪು ಅಂದರೆ. 14 ಲೋಕದ ದೇವತೆಗಳೆಲ್ಲ ಅವನಿಗೆ ಸೇವಕರಂತೆ ಇದ್ದರು. 6,60,61,000 ವರ್ಷ ಈ ಭೂಮಿಯಲ್ಲಿದ್ದ ಹಿರಣ್ಯಕಶ್ಯಪು ಇಂಥ ಜಗತ್ತಿಗೆ ಕಂಟಕನಾಗಿದ್ದಾನೆ. ಅವನನ್ನು ಸಂಹಾರ ಮಾಡೋದೇ ಇಲ್ವಾ? ಚಿರಂಜೀವಿಯಾಗಿ ಹೋಗಿದ್ದಾನ? ಎಲ್ಲ ದೇವತೆಗಳು ಹೋಗಿ ಬ್ರಹ್ಮದೇವರು ಇಂಥ ವರ ಕೊಟ್ಟಿದ್ದಾರೆ, ಕಷ್ಟ ಆಗಿದೆ ಅಂತ ವಿಷ್ಣುವಿನಲ್ಲಿ ಹೋಗಿ ಕೇಳ್ತಾರೆ. ಆವಾಗ ದೇವರು ಹೇಳ್ತಾನೆ, ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈಚ ವಿದ್ವೇಷ ಸವಾ ಆಶು ವಿನಶ್ಯತಿ. ವೇದಗಳಿಗೆ, ಗೋವುಗಳಿಗೆ, ಬ್ರಾಹ್ಮಣರಿಗೆ ನನಗೆ ಯಾವಾಗ ಅವಮಾನ ಮಾಡ್ತಾನೆ ಅವರನ್ನು ಕೂಡಲೇ ಸಂಹಾರ ಮಾಡ್ತೇನೆ. ದೇವತೆಗಳು ಹೇಳಿದರು, ತುಂಬ ಡಿಲೇ ಆಗುತ್ತೆ, ವೇದಗಳಿಗೆ ಅನ್ಯಾಯ ಮಾಡಬೇಕು, ಗೋವುಗಳಿಗೆ ಅನ್ಯಾಯ ಮಾಡಬೇಕು, ನಿನಗೆ ಅನ್ಯಾಯ ಮಾಡಬೇಕು, ಬೇಗ ಅವನನ್ನು ಸಂಹಾರ ಮಾಡು, ಇನ್ನು 10 ನಿಮಿಷ ಟೈಮ್ ಇರೋದು, ಹೆಚ್ಚು ಸಮಯ ಇಲ್ಲ, ಅವನನ್ನು ಸಂಹಾರ ಮಾಡು ಬೇಗ. ಆವಾಗ ವಿಷ್ಣು ಹೇಳ್ತಾನೆ, ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾದೃಹ್ಯೇತ್ ಹನಿಷ್ಯೇಪಿ ವರೋರ್ಜಿತಂ. ಯಾವ ಅನ್ಯಾಯಗಳನ್ನೂ ಮಾಡದೇ ಇರುವ ಪ್ರಹ್ಲಾದನಿಗೆ ಅನ್ಯಾಯ ಮಾಡಿದರೆ ಅದು ಎಂಥ ಬ್ರಹ್ಮನ ವರಗಳೇ ಇರಲಿ ಅವನನ್ನು ಕೊಲ್ತೇನೆ. ಯಾಕೆಂದರೆ ಪ್ರಹ್ಲಾದ ನಿತ್ಯ ಭಕ್ತಿಮಾನ್, ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್. ರಾಕ್ಷಸರ ನಡುವೆ ಹುಟ್ಟಿದರೂ ಕೂಡ ಅವರಿಗೆಲ್ಲ ಒಂದು ಪರಿವರ್ತನೆಯ ಯೋಗಗಳನ್ನು ಕೊಟ್ಟು ಹರಿನಾಮದ ಬಲವನ್ನು ಸಮಾಜಕ್ಕೆ ತಿಳಿಸಿದ ಕಥಾನಾಯಕ ಪ್ರಹ್ಲಾದ. ಅವನಿಗೆ ಅನ್ಯಾಯ ಮಾಡಿದರೆ ನಾನು ಸಹಿಸಿಕೊಳ್ಳೋದಿಲ್ಲ. ಪ್ರಹ್ಲಾದ ಒಳ್ಳೆಯ ಹರಿಭಕ್ತ, ಪಾಪಕರ್ಮದಿಂದ ಅಸುರ ಕುಲದಲ್ಲಿ ಹುಟ್ಟಿದ್ದಾನೆ. ಕೆಲವರು ಒಳ್ಳೆಯವರು ಕೆಟ್ಟ ಕುಲದಲ್ಲಿ ಹುಟ್ಟುತ್ತಾರೆ, ಅವರು ಕೆಟ್ಟವರು ಅಂತ ಅರ್ಥ ಅಲ್ಲ. ಮಧ್ವಾಚಾರ್ಯ ಹೇಳ್ತಾರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲ ಜಾತಿಯಲ್ಲಿ ಇದ್ದರೂ ಮೋಕ್ಷ ಆಗುತ್ತೆ. ಮೋಕ್ಷ ಆಗಲಿಕ್ಕೆ ಜಾತಿ ಕಾರಣ ಅಲ್ಲ, ಹರಿಭಕ್ತಿ ಕಾರಣ. ಈ ಮಣ್ಣಿನ ಗುರುಗಳು ಹೇಳಿಕೊಟ್ಟದ್ದು. ಬ್ರಾಹ್ಮಣರಿಗೆ ಮೋಕ್ಷ ಅಂತ ಯಾವ ಪುರಾಣದಲ್ಲೂ ಹೇಳಲಿಲ್ಲ. ಬ್ರಾಹ್ಮಣ ಹೋಗುವ ಮೋಕ್ಷಕ್ಕೆ ಒಬ್ಬ ಶೂದ್ರನೂ ಹೋಗುತ್ತಾನೆ, ಒಬ್ಬ ದಲಿತನೂ ಹೋಗ್ತಾನೆ. ಹರಿಭಕ್ತನಾದ ದಲಿತನಿಗೆ ಮೋಕ್ಷ ಸಿಗುತ್ತೆ, ಹರಿದ್ವೇಷ ಮಾಡಿದ ಬ್ರಾಹ್ಮಣನಿಗೆ ನರಕ ಆಗುತ್ತೆ. ಜಾತಿಯಿಂದ ಮೋಕ್ಷಕ್ಕೆ ಹೋಗ್ಲಿಕ್ಕಾಗಲ್ಲ ರೀ, ಭಾವನೆಯಿಂದ ಮೋಕ್ಷಕ್ಕೆ ಹೋಗಬೇಕು. ಸ್ಥಾನಮಾನಗಳಿಂದ ಮೋಕ್ಷಕ್ಕೆ ಹೋಗ್ಲಿಕ್ಕಾಗಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ಆನೆ ಕುದುರೆ ಒಂಟೆ ಲೊಳಲೊಟ್ಟೆ ನಮ್ಮ ಸೇನಾ ಭಂಡಾರವು ಲೊಳಲೊಟ್ಟೆ. ಎಲ್ಲ ವ್ಯರ್ಥ, ನಮ್ಮ ವೈಭವಗಳೆಲ್ಲ ವ್ಯರ್ಥ. ಭಾವಶುದ್ಧಿ ಇರಬೇಕು. ಅಂತಹ ಭಾವನೆಗೊಂದು ಪ್ರತೀಕವಾದ ಕಥೆ ಪ್ರಹ್ಲಾದನ ಕಥೆ. 1000 ಕಷ್ಟಗಳನ್ನು ಎದುರಿಸಿದ ಹಿರಣ್ಯಕಶ್ಯಪುವಿಗೆ ಶೆಡ್ ಹೊಡೆದು ನಿಂತ ಅವನು. ಹಿರಣ್ಯಕಶ್ಯಪು ತೊಡೆ ಮೇಲೆ ಕೂರಿಸ್ಕೊಂಡು ಕೇಳ್ತಾನೆ, ಪುತ್ರಂ ಅಂಕಂ ಆರೋಪ್ಯ ಲಾಳಯನ್. ತೊಡೆ ಮೇಲೆ ಕೂಡಿಸಿಕೊಂಡು ಮುದ್ದು ಮಾಡ್ತಾ ಕೇಳ್ತಾನೆ, ಎನ್ಮನ್ಯ ಅಧೀತ ಮುತ್ತಮಂ ವದ. ನೀನು ಓದಿದ್ರಲ್ಲಿ ತುಂಬ ಶ್ರೇಷ್ಠವಾದದ್ದು ಯಾವುದೋ ಅದನ್ನು ಹೇಳು. ಪ್ರಹ್ಲಾದ ಹೇಳ್ತಾನೆ, ಹಿತ್ವಾತ್ಮ ಪಾತಂ ಗೃಹಂ ಅಂಧಕೂಪಂ ವನಂ ಗತೋ ಯದ್ಧರಿಮಾಶ್ರಯೇತ. 6,60,00,000 ವರ್ಷ ನಮ್ಮ ದೇಶಕ್ಕೆ ಅನ್ಯಾಯ ಮಾಡಿದೆ ಈ ಪಾಪಿ. ತೊಡೆ ಮೇಲೆ ಕೂತ್ಕೊಂಡು ಮಗ ಹೇಳುವ ಮಾತು. 6,60,00,000 ವರ್ಷ, 60,61,000 ವರ್ಷ ಅನ್ಯಾಯ ಮಾಡಿದೆ. ನೀನು ಕಾಡಿಗೆ ಹೋಗಿ ದೇವರ ಧ್ಯಾನ ಮಾಡು, ಪಾಪ ತೊಳ್ಕೋ. ಮಗನೇ ಅಂತ ಹೇಳುವಾಗೆ ಅಪ್ಪನೇ ಪಾಪ ತೊಳ್ಕೋ. ತೆಗೆದು ಬಿಸಾಡಿದ ಹಿರಣ್ಯಕಶ್ಯಪು. ಏನು ಅನ್ಯಾಯ! ನನಗೆ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ನನಗೆ ಅನ್ಯಾಯದ ಮಾತುಗಳನ್ನು ಆಡ್ತಾ ಇದ್ದಾನೆ. ಯಾರೋ ಉದ್ದನಾಮದವರ ಕೆಲಸ ಇದು ಅಂತ ಬೈತಾನೆ. ದೂಯತೆ ಪರಬುದ್ಧಿಬಿಹಿ. ಯಾರೋ ವಿಷ್ಣು ಭಕ್ತರ ಸಂಘ ಮಾಡಿದ್ದಾನೆ, ಬುದ್ಧಿ ಹಾಳಾಗಿದೆ ಇವನಿಗೆ. ವಧ್ಯತಾಂ ಬದ್ಧ್ಯತಾಮಪಿ. ಇವನನ್ನು ವಧೆ ಮಾಡಿ, ಇವನನ್ನು ಕಟ್ಟಿ ಹಾಕಿ, ಇವನನ್ನು ಹೊಡಿರಿ, ಎಲ್ಲ ಮಾಡಿದರು. ವಿಷ್ಣು ಪುರಾಣದಲ್ಲಿರುವ ಎಲ್ಲ ಕಥೆಗಳನ್ನು ತೋರಿಸಿದ್ದಾರೆ. ಅದಕ್ಕೆ ಹೇಳಿದೆ, ಪಿಕ್ಚರ್ ನೋಡಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಎಲ್ಲ ಮಾಡಿದರು. ಪರ್ವತದಿಂದ ಕೆಳಗೆ ಹಾಕಿದರು, ಬೆಂಕಿಯಲ್ಲಿ ತಳ್ಳಿದರು, ವಿಷಪಾನ ಮಾಡಿಸಿದರು, ಸರ್ಪಗಳನ್ನು ಕಚ್ಚಿಸಿದರು. ಕೊನೆಗೆ ಕ್ಲೈಮ್ಯಾಕ್ಸ್ ಎಲ್ಲ ಮೈಗೆಲ್ಲ ಸರಪಳಿಗಳನ್ನು ಕಟ್ಟಿ ಸಮುದ್ರದ ನಡುವೆ ಬೀಳಿಸಿದನಂತೆ. ಅಷ್ಟರಲ್ಲಿ ಪ್ರಹ್ಲಾದ ಹೇಳಿದ್ದ, ನನಗೆ ಮರಣ ಆಗಲ್ಲ, ನನ್ನ ಜೊತೆಗಿರುವ ಬಾಲಕರೇ ನೀವೆಲ್ಲ ಹರಿಭಕ್ತಿಯನ್ನು ಹೊಂದಿ, ನಾನು ಸಾಯಲ್ಲ. ಸಮುದ್ರದಲ್ಲಿ ಹಾಕಲಿ, ಬೆಟ್ಟದಲ್ಲಿ ಹಾಕಿ ಜಡಿಲಿ,
ನಾನು ಮತ್ತೆ ಬದುಕಿ ಬರ್ತೀನಿ, ಇದು ಹರಿನಾಮದ ಬಲ, ನೀವು ಇದನ್ನು ನೋಡ್ತಾ ಇರಿ, ನೀವು ಇದನ್ನೇ ಅನುಷ್ಠಾನ ಮಾಡಿ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಅನೇಕ ಕ್ರಮದ ದೇವರ ಬಗ್ಗೆ ಕಥೆ ಕೇಳಿ, ದೇವರ ಭಜನೆ ಮಾಡಿ, ದೇವರಿಗೆ ನಮಸ್ಕಾರ ಮಾಡಿ. ಏನು ಮಾಡಲಿಕ್ಕಾಗಲಿಲ್ವಾ? ದೇವರಿಗೊಂದು ಉದ್ದ ನಮಸ್ಕಾರ ಮಾಡಿ ಬೆಳಿಗ್ಗೆ. ಎಷ್ಟೋ ಕೆಲವರು ದೇವರಿಗೆ ನಮಸ್ಕಾರ ಮಾಡಲ್ಲ ಅಂತಾರೆ, ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾರೆ ಅವರು. ಯಾಕೆ ದೇವರಿಗೆ ನಮಸ್ಕಾರ ಮಾಡಲಿಲ್ಲ? ದೇವರಿಗೆ ಅಡ್ಡ ಬೀಳಿ ಬೀದಿಯಲ್ಲಿ ಬೀಳುವುದು ಉಳಿಯುತ್ತೆ. ಇಂಥ ಒಂದು ಎಲ್ಲ ಬೋಧನೆಗಳನ್ನು ದೈತ್ಯ ಬಾಲಕರಿಗೆ ಮಾಡಿದ. ಒಳ್ಳೊಳ್ಳೆ ಯೋಗ್ಯತೆ ಇದ್ದವರೆಲ್ಲ ಬದಲಾಗಿ ಬಿಟ್ರಂತೆ ಅವರ ಮಾತಿನಿಂದ. ಷಂಡಮರ್ಕರೇ ಕಂಗಾಲಾಗ್ತಾರೆ. ಅಯ್ಯೋ, ಅವನನ್ನು ತಿದ್ದಲಿಕ್ಕೆ ನಮ್ಮಿಂದ ಆಗಲ್ಲ ಅಂತ ರಿಸೈನ್ ಮಾಡ್ತಾರೆ ಅವರು. ಇವತ್ತೆಲ್ಲ ನಮ್ಮ ಶಾಲಾ ಕಾಲೇಜುಗಳಲ್ಲಿ ದೇವರು ಧರ್ಮ ಒಂದು ಸೇರಿಕೊಂಡಿಲ್ಲ. ಇವತ್ತಿನ ಸರ್ಕಾರಗಳು ಕೆಟ್ಟ ಕಡು ವಿರೋಧಿಗಳಾಗಿದ್ದಾವೆ. ದೇವರು ಧರ್ಮಗಳಿಗೆ ಅನ್ಯಾಯ ಮಾಡುವಂತಹ ಸರ್ಕಾರಗಳು ನೀವು ನೋಡ್ತಾ ಇದ್ದೀರಿ. ಈ ಧರ್ಮದ ನೆಲೆಯಲ್ಲಿ ನೋಡ್ತಾ ಇದ್ದೀರಿ, ಧರ್ಮದ ಜಾಗಗಳಿಗೆ ಏನೆಲ್ಲ ಅನ್ಯಾಯಗಳು ನಡೀತಾ ಇದೆ. ಇದನ್ನು ಅಸಹನೆಯಿಂದ ಪ್ರತಿಭಟನೆ ಮಾಡಿದ ಹಿರಣ್ಯಕಶಿಪುವಿನ ಆಡಳಿತದಲ್ಲಿ ಹಿರಣ್ಯಕಶಿಪುವೇ ಸರ್ವೋತ್ತಮ ಅಂತಹ ಕಮ್ಯುನಿಸ್ಟ್ ವಾದವನ್ನು ಒಬ್ಬ ಪುಟ್ಟ ಬಾಲಕ, 5 ವರ್ಷದ ಬಾಲಕನಿಗೆ ಆ ಎದೆಗಾರಿಕೆ ಎಲ್ಲಿಂದ ಬಂತು? ಹೃದಯದಲ್ಲಿರುವ ಹರಿನಾಮದಿಂದ ಬಂತು. ಯಾರಿಗೂ ಹೆದರೋ ಅಗತ್ಯ ಇಲ್ಲ, ಹರಿನಾಮವನ್ನು ಹೃದಯದಲ್ಲಿ ಧರಿಸಿದವರು. ಕೊನೆಗೆ ಅವನನ್ನು ಒಂದು ಸರಪಳಿ ಕಟ್ಟಿ ಸಮುದ್ರದಲ್ಲಿ ಬಿಸಾಡಿದ್ರಂತೆ, ಎಲ್ಲ ತಗೊಳ್ಕೊಂಡು ಹೋಗಿ. ಎಲ್ಲ ಜಲಚರ ಪ್ರಾಣಿಗಳು, ಆಮೆಗಳು, ಮೊಸಳೆಗಳು ಇರುವ ಜಾಗದಲ್ಲಿ ಅವನನ್ನು ಬಿಸಾಡಿ ಬನ್ನಿ. ಬಿಸಾಡಿದರೆ ಸಮುದ್ರದ ಒಳಗಡೆಯಿಂದ ನರಸಿಂಹ ಬಂದರಂತೆ. ಅವನೆಲ್ಲ ಸರಪಳಿಗಳನ್ನು ಬಿಚ್ಚಿ ನನ್ನ ಸ್ಮರಣೆಯಿಂದ ಎಷ್ಟು ಕಷ್ಟಪಡ್ತಾ ಇದ್ದೀ ಅಂತ ಅವನನ್ನು ರಕ್ಷಣೆ ಮಾಡಿದನಂತೆ. ಬಾ, ನಿನ್ನನ್ನು ಮೋಕ್ಷ ಕರ್ಕೊಂಡು ಹೋಗ್ತೇನೆ. ಅವನು ಹೇಳಿದ, ಪ್ರಹ್ಲಾದ, ಇಲ್ಲ, ನಾನು ಸಮುದ್ರದ ಒಳಗಡೆಯಿಂದ ಮೋಕ್ಷಕ್ಕೆ ಹೋದರೆ ಜನ ಎಲ್ಲ ತಿಳ್ಕೊಳ್ತಾರೆ ಹರಿನಾಮ ಸ್ಮರಣೆ ಮಾಡಿದ್ದಕ್ಕೆ ಸತ್ತೋದ ಅಂದ್ಕೊಳ್ತಾರೆ. ಹರಿನಾಮ ಸ್ಮರಣೆ ಮಾಡಿದವರು ಚಿರಂಜೀವಿಗಳಾಗ್ತಾರೆ ಅಂತ ತೋರಿಸಬೇಕಾಗಿದೆ. ಅದಕ್ಕೆ ನನ್ನನ್ನು ನಮ್ಮ ಅಪ್ಪನ ಮನೆಗೆ ಕರ್ಕೊಂಡು ಹೋಗು ಅಂತಾರೆ. ಅವನ ದೂತರೆಲ್ಲ ಬಂದು ಸಮುದ್ರದಲ್ಲಿ ಬಿಸಾಡಿ ಹಿರಣ್ಯಕಶಿಪುವಿಗೆ ಹೋಗಿ ಹೇಳ್ತಾರೆ, ನಿಮ್ಮ ಮಗನನ್ನು ಮೊಸಳೆ ತಿಂದಾಯಿತು, ಬಿಸಾಡಿ ಆಯಿತು. ಹಿರಣ್ಯಕಶಿಪು, ಹಬ್ಬ ಅಂತೂ ನನ್ನ ಮೃತ್ಯು ಹೋಯಿತು ಅಂತ ಇನ್ನೇನು ಕರ್ಲಾನ್ ಮೇಲೆ ಹೋಗಿ ಮಲಗಬೇಕವ. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಆಯ್ತಂತೆ. ಬಾಗಿಲು ತೆಗೆದು ನೋಡ್ತಾನೆ, ಪ್ರಹ್ಲಾದ ಬಂದು ಎದುರಿಗೆ ನಿಂತಿದ್ದಾನೆ. ಮಹಾನುಭಾವ, ಹಿರಣ್ಯಕಶಿಪುವಿನ ಬಾಯಿಲಿ ಬರುತ್ತೆ, ಮಹಾನುಭಾವ ಪ್ರಹ್ಲಾದ, ಕೇನ ರಕ್ಷಿತೋಸಿ, ಯಾರು ನಿನ್ನನ್ನು ರಕ್ಷಣೆ ಮಾಡಿದರು? ನಾನು ಯಾವಾಗಲೂ ಒಂದು ಕತೆ ಹೇಳ್ತೇನೆ. ಒಬ್ಬರು ಮನೆಯಲ್ಲಿ ಒಂದು ಪುಚ್ಚೆ ಯಾವಾಗಲೂ ಉಪದ್ರವ ಕೊಡ್ತಾ ಇತ್ತಂತೆ. ಪಕ್ಕದ ಮನೆ ಪುಚ್ಚೆ, ಅವರ ಮನೆ ಪುಚ್ಚೆ ಆದರೆ ಅದನ್ನು ಬಚ್ಚೆ ಅಂತ ಹೇಳಿ ತುಂಬ ಮುದ್ದೆಲ್ಲ ಅಚ್ಚೆಗಿಚ್ಚೆ ಎಲ್ಲ ಮಾಡ್ತಾರೆ. ಯಾವುದೋ ಮನೆಯ ಪುಚ್ಚೆ ಬರೋದು, ಹಾಲು ಕುಡಿಯೋದು, ಹೋಗೋದು. ಬರಲಿ ಅದನ್ನು ಸಿಗದಾಗ್ತೇನೆ ಅಂತ ಯಜಮಾನನಿಗೆ ಹೆಂಡತಿಯ ಕಂಪ್ಲೇಂಟ್ ಕೇಳಿ ಸಾಕಾಗಿತ್ತು. ಒಂದು ದಿನ ಹೇಳಿದರು, ಇವತ್ತು ರಜೆ ಘೋಷಣೆ ಮಾಡಿದ್ದೇವೆ ಅಂತ. ಅವತ್ತು ಪ್ರೋಗ್ರಾಮ್ ಯಜಮಾನದ್ದು, ಇವತ್ತು ಪುಚ್ಚೆ ಹಿಡಿಯುವ ಕೆಲಸ ಅಂತ. ಎಲ್ಲ ಕಡೆ ಬಟ್ಲಲ್ಲಿ ಹಾಲು ಹಾಕಿ ಇಟ್ಟ. ಪುಚ್ಚೆ ಕಳತನಕ್ಕೆ ಬಂತು. ಅದು ನೋಡುತ್ತೆ, ಮನೆ ತುಂಬ ಬಟ್ಲಲ್ಲಿ ಹಾಲು ಉಂಟು, ಅಲ್ಲಲ್ಲಿ ಬಟ್ಟಲುಗಳು, ಅಲ್ಲಲ್ಲಿ ಹಾಲು. ಇವತ್ತು ಯಜಮಾನನ ಬರ್ತ್ಡೇ ಇರಬೇಕು ಬಹುಶಃ, ನನಗೆ ಹಾಲು ದಾನ ಮಾಡ್ತಾ ಇದ್ದಾನೆ. ಹಾಲು ಕುಡ್ಕೊಂಡು ಬರ್ತಾ ಇದೆ. ಒಂದು ಗೋಣಿ ಹಿಡ್ಕೊಂಡು ಪಡಕ್ಕ ಹಾಕಿದ, ಪುಚ್ಚೆ ಹಿಡಿದ. ಅಬ್ಬಾ, ನಾಳೆಯಿಂದ ಹಾಲು ಉಳಿತು, ಹೆಂಡತಿ ಬೊಯ್ಯೋದು ನಿಲ್ಲಿತು. ಒಂದು ಗುಡ್ಡೆಗೆ ತೆಗೆದುಕೊಂಡು ಹೋಗಿ ಎಲ್ಲ ಸುತ್ತಾಡಿದ, ಅರಣ್ಯದ ಭಾಗದಲ್ಲಿ ಸುತ್ತಾಡಿ ಮಧ್ಯಾಹ್ನ ಪುಚ್ಚೆ ಬಿಟ್ಟ. ಅವನಿಗೆ ದಾರಿ ತಪ್ಪಿ ಹೋಯ್ತು. ಪುಚ್ಚೆ ಬಿಡುವ ಗಡಿಬಿಡಿಯಲ್ಲಿ ದಾರಿ ತಪ್ಪಿ ಹೋಯ್ತು. ಸಾಯಂಕಾಲ ತನಕ ಸುತ್ತಾಡ್ತಾ ಇದ್ದಾನೆ, ಮತ್ತೆ ಸುಂಕದ ಕಟ್ಟೆಗೆ ಬರ್ತಾ ಇದ್ದಾನೆ ಅವನು. ಆಮೇಲೆ ಗಾಬರಿ ಆಯಿತು, ಅಯ್ಯೋ ನನ್ನ ಮನೆಗೆ ಹೋಗೋದು ಹೇಗೆ? ದೂರದಲ್ಲಿ ಅವ ಬಿಟ್ಟ ಪುಚ್ಚೆ ಕಾಣಿಸ್ತು. ಅದರ ಹಿಂದೆ ಬಂದ, ಮನೆ ಸಿಕ್ತು, ಇಬ್ಬರು ಒಟ್ಟಿಗೆ ಬಂದರು. ಯಾಗುತ್ತೆ, ಕೆಲವೊಮ್ಮೆ ನಾವು ಉಪದ್ರವ ಎಲ್ಲ ಪರಿಹಾರ ಆಗಲಿ ಅಂತ ಪ್ರಯತ್ನ ಮಾಡ್ತೇವೆ, ಅದು ನಮ್ಮ ಬೆನ್ನಿಂದೇ ಬಂದಿರುತ್ತೆ. ಅದು ಹಾಗಾಯಿತು ಹಿರಣ್ಯಕಶಿಪುವಿಗೆ. ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ, ಮಲಗಬೇಕಾದ್ರೆ ಪ್ರಹ್ಲಾದ ಬಂದಾಯಿತು. ತಲೆ ಬಿಸಿ ಆಯಿತು ಅವನಿಗೆ. ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ಅವನಿಗೆ. ಬೆಳಿಗ್ಗೆ ಕೇಳಿದ, ಯಾರು ನಿನ್ನನ್ನು ರಕ್ಷಣೆ ಮಾಡಿದರು? ಪ್ರಹ್ಲಾದ ಹೇಳ್ತಾನೆ, ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಎಲ್ಲ ಕಡೆ ವ್ಯಾಪ್ತನಾದ ಭಗವಂತ ನನ್ನನ್ನು ರಕ್ಷಣೆ ಮಾಡಿದ. ಗೋವಿಂದ ನಾಮ ಸ್ಮರಣಾನುಭಾವ. ನಿನ್ನ 1000 ಉಪದ್ರವಗಳಲ್ಲಿ ನನಗಿರುವಂತಹ ಒಂದೇ ಒಂದು ರಕ್ಷಾ ಕವಚ ಗೋವಿಂದ ಅನ್ನುವ ನಾಮಸ್ಮರಣೆ. ಅದರಿಂದ ಗೆದ್ದು ಬಂದಿದ್ದೇನೆ, ಮೃತ್ಯುವನ್ನು ಗೆದ್ದು ಬಂದಿದ್ದೇನೆ. ಎಲ್ಲಿದ್ದಾನೆ ನಿನ್ನ ಗೋವಿಂದ? ಅವನು ಕೇಳಿದ, ಈ ಕಂಬದಲ್ಲಿ, ಸಿಕ್ಕಾಪಟ್ಟೆ ಕಂಬ ಇದೆ ಇಲ್ಲಿ, ಈ ಕಂಬದಲ್ಲಿದ್ದಾನ. ಎಲ್ಲ ನೀವು ನೋಡಿದ್ದೀರಿ ಅದನ್ನು. ಅವನು ಕಂಬವನ್ನೇ ಯಾಕೆ ಕೇಳಿದ? ವಿಷ್ಣು ಪುರಾಣ ಹೇಳುತ್ತೆ,
ಅವನು ವಾಸ್ತವಿಕವಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನಲ್ಲಿ ಕೆಟ್ಟ ಚೇತನವೂ ಇದೆ, ಒಳ್ಳೆ ಚೇತನವೂ ಇದೆ. ಒಳ್ಳೆ ಚೇತನ ಯಾರು ಹೇಳಿ? ವೈಕುಂಠ ಲೋಕದ ದ್ವಾರಪಾಲಕರಾದ ಜಯ ವಿಜಯರು. ಅವ್ರಿಗೇನು ಕೆಲಸ ಹೇಳಿ? ಆ ದ್ವಾರದಲ್ಲಿರುವ ಕಂಬವನ್ನು ಕಾಯ್ತಾ ಕೂತ್ಕೊಳ್ಳೋದು. ಹಾಗಾಗಿ ಯಾವಾಗಲೂ ಕಂಬದಲ್ಲಿ ATM ಕುರ್ಚಿಲಿ ಕೂತಿರ್ತಾರಲ್ಲ ಹಾಗೆ ಕಂಬದಲ್ಲಿ ಕುಳಿತು ಜಪ ಮಾಡಿ 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 ಅಭ್ಯಾಸ. ಹಾಗಾಗಿ ಅವನ ಕಂಬವನ್ನೇ ಕೇಳ್ತಾನೆ. ನಾನು ಮೊನ್ನೆ ಹೇಳಿದೆ, ಕೆಲವರು ಮಾರ್ಕೆಟಿಗೆ ಹೋದರೆ ಕುಂಬುಡಂಕೆ ಏತು ಅಂತ ಕೇಳ್ತಾರೆ, ಕೆಲವರು ಸೌಂತೆಗೆ ಏತು ಅಂತ ಕೇಳ್ತಾರೆ. ಯಾಕೆ ಅಂದರೆ ಸಿಕ್ಕಾಪಟ್ಟೆ ದೇವಸ್ಥಾನದಲ್ಲಿ ತಿಂದದ್ದು ಅದನ್ನೇ, ಚೀ ಸೌ ಚಿರಂಜೀವಿ ಕುಂಬಳಕಾಯಿ ಸೌತೆಕಾಯಿಗಳು ಸಿಕ್ಕಾಪಟ್ಟೆ ತಿಂದು ಅದೇ ನೆನಪಾಗುತ್ತೆ ನಮಗೆ ಜನ್ಮಾಂತರಕ್ಕೂ. ಯಾವುದು ಉಪಾಸನೆ ಮಾಡ್ತೀರಿ ಅದು ಸಂಸ್ಕಾರದಲ್ಲಿ ಬರುತ್ತೆ. ಅವನು ಕಂಬ ಉಪಾಸನೆ ಮಾಡಿದ, ಕಂಬ ನೆನಪಿಗೆ ಬಂತು ಅವನಿಗೆ. ಈ ಕಂಬದಲ್ಲಿದ್ದಾನ. ಒಂದು ನಾಟಕ ನಡೀತಾ ಇತ್ತು ಕೊರೋನಾದಲ್ಲಿ, ಅದರಲ್ಲಿ ಸ್ವಲ್ಪ ಉಲ್ಟಾ ಆಯಿತು. ಸಂಬಳ ಕೊಟ್ಟಿರಲಿಲ್ಲ ಯಜಮಾನ, ಹಿರಣ್ಯಕಶಿಪು ಪಾತ್ರ ಹಾಕಿದ್ದಾನೆ. ನರಸಿಂಹ ಅವನು ಭೃತ್ಯ, ಆ ಕಂಪನಿಯಲ್ಲಿರುವ ಒಬ್ಬ ಸೇವಕ, ಅವನಿಗೆ ನರಸಿಂಹನ ಪಾತ್ರ ಹಾಕಿದ್ದಾರೆ. ಇನ್ನೇನು ಕಂಬ ಹೊಡಿಬೇಕು. ಅವಾಗ ಹೇಳಿದ, ದಣಿ ನೀನು ಹೊಡಿಬೇಡ, ನಾನು ಕಂಬ ಚೇಂಜ್ ಮಾಡ್ಕೊಂಡಿದ್ದೇನೆ. ಯಾಕೆಂದರೆ ಸಂಬಳ ಕೊಟ್ಟಿಲ್ಲ, ಬಟವಾಡಿ ಮಾಡು, ಆಮೇಲೆ ನರಸಿಂಹ ಅವತಾರ. ಈ ಕಂಬ ಕೊಡಿದ್ರೆ ಆ ಕಂಬಕ್ಕೆ ಜಂಪ್ ಮಾಡ್ತೇನೆ, ಆ ಕಂಬ ಕೊಡಲಿಕ್ಕೆ ಹೋದರೆ ಇನ್ನೊಂದು ಕಂಬ, ನರಸಿಂಹ ಅವತಾರ ಆಗೋದೇ ಇಲ್ಲ. ಚೆನ್ನಾಗಿ ಪಾಠ ಕಲಿಸಿದ. ಸಂಬಳ ಕೊಟ್ಟ ಮೇಲೆ ನರಸಿಂಹ ಅವತಾರ ಡಿಲೇ ಆಯಿತು. ಇದು ಆ ಥರ ಡ್ಯೂಪ್ಲಿಕೇಟ್ ನರಸಿಂಹ ಅವತಾರ ಅಲ್ಲ. ಪ್ರಹ್ಲಾದ ಹೇಳ್ತಾನೆ, ಎಲ್ಲಿದ್ದಾನೆ ನಿನ್ನ ದೇವರು? ಕ್ವಾಸೋ ಯದಿ ಸ ಸರ್ವತ್ರ ಕಸ್ಮಾತ್ ಸ್ತಂಭೇನ ದೃಶ್ಯತೆ. ಅವನು ಎಲ್ಲ ಕಡೆ ಇದ್ದಾನೆ ಅಂದರೆ ಯಾಕೆ ನಿನಗೆ ಅವನು ಕಾಣಿಸ್ತಾ ಇಲ್ಲ? ಕಸ್ಮಾತ್ ಸ್ತಂಭೇನ ದೃಶ್ಯತೆ, ಕಂಬದಲ್ಲಿ ನಿನಗೆ ಯಾಕೆ ಕಾಣಿಸ್ತಾ ಇಲ್ಲ? ಅವನು ಹೇಳ್ತಾನೆ, ದೃಶ್ಯತೆ, ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ, ನಿನ್ನ ಕಣ್ಣಿಗೆ ಕಾಣಿಸಲಿಲ್ಲ ಅಂದರೆ ನಾನೇನು ಮಾಡಲಿ? ಅದು ಹೇಗೆ ಸಾಧ್ಯ? ಆ ಸಮಯದಲ್ಲಿ ಹಿರಣ್ಯಕಶಿಪು ತನ್ನ ಖಡ್ಗವನ್ನು ತೆಗೆದುಕೊಂಡು ಆ ಕಂಬಕ್ಕೆ ಝಾಡಿಸಿ ಕಾಳಿನಿಂದ ಒದ್ದು ಅಲ್ಲಿ ಏನಿದೆ ಸತ್ಯಾಂಶ ಅಂತ ನೋಡಬೇಕು ಅಂತ ಕಾಳಿನಿಂದ ಝಾಡಿಸಿ ಒದಿತಾನೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವಕಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಅತ್ಯಂತ ಸಿಡಿ ಸಿಟ್ಟಿನ ರೂಪದಿಂದ ಕಂಬದಿಂದ ಢಣ್ ಅಂತ ನರಸಿಂಹರೂಪಿಯಾದ ಪರಮಾತ್ಮ ಹಾರಿ ಬರ್ತಾನೆ. ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಬೇಕು ಅಂತ ಹಾರಿ ಬರ್ತಾನೆ. ಅಲ್ಲಿ ಅನಿಷ್ಟ ಪರಿಹಾರಗಳಾಗುತ್ತೆ. ಹಿರಣ್ಯಕಶಿಪುವನ್ನು ಸಂಹಾರ ಮಾಡುವ ಉದ್ದೇಶದಿಂದ ನರಸಿಂಹ ಕಂಬದಿಂದ ಹಾರಿ ಬರ್ತಾನೆ. ನೋಡ್ತಾನೆ, ಇದು ಮೃಗವೂ ಅಲ್ಲ ಮನುಷ್ಯವೂ ಅಲ್ಲ, ನರಮೃಗ ವೇಷಗಳಿಂದ ಬಂದಿದ್ದಾನೆ. ಅವನು ಏನೆಲ್ಲ ವರ ಕೇಳಿದ್ದ ಅದಕ್ಕೆ ಅನುಗುಣವಾಗಿ ಬಂದಿದ್ದಾನೆ. ಹಗಲು ಅಲ್ಲ ರಾತ್ರಿ ಅಲ್ಲ, ಸಂಧ್ಯಾಕಾಲದಲ್ಲಿ ಬಂದಿದ್ದಾನೆ. ಅವನಿಗೆ ಜಪ ಮಾಡಿ ಗೊತ್ತಿಲ್ಲ, ಸಂಧ್ಯಾಕಾಲ ಉಂಟು ಅಂತಲೇ ಗೊತ್ತಿಲ್ಲ. ಪ್ರಾಣಿಯೂ ಅಲ್ಲ ಮನುಷ್ಯನೂ ಅಲ್ಲ, ನರಮೃಗಾಕಾರ. ಒಣಗಿದ್ದು ಅಲ್ಲ ಹಸಿಯದ್ದು ಅಲ್ಲ, ಉಗುರು ಅದು ಬೆಳೀತಾ ಇರುತ್ತೆ, ಹಸಿ ಇಲ್ಲ. ಒಣಗಿದ್ದು ಅಂತ ಹೇಳಲಿಕ್ಕಾಗಲ್ಲ, ಚಿಗುರುತ್ತಾ ಇರುತ್ತೆ. ಒಣಗಿಯೂ ಇಲ್ಲ ಹಸಿಯೂ ಇಲ್ಲ. ಅಂಥ ಉಗುರನ್ನು ಉಪಯೋಗಿಸಿಕೊಂಡು ಒಳಗೂ ಅಲ್ಲ ಹೊರಗೂ ಅಲ್ಲ, ಹೊಸ್ತಿಲ ಮೇಲೆ ಮೇಲೂ ಅಲ್ಲ ಕೆಳಗೂ ಅಲ್ಲ, ತೊಡೆ ಮೇಲೆ ಇಟ್ಟುಕೊಂಡು ಒಮ್ಮೆ ಆ ತನ್ನ ಉಗುರಿನಿಂದ ಹಾರಿ ಹಿರಣ್ಯಕಶಿಪುವನ್ನು ಹಿಡಿದ. 2 ನಿಮಿಷ ಹಿರಣ್ಯಕಶಿಪು ಎಲ್ಲಿ ಹೋದ ಅಂತ ಯಾರಿಗೂ ಗೊತ್ತಾಗಲಿಲ್ಲಂತೆ. ದೇವತೆಗಳು ಕಂಗಾಲಾದರು. ಮಾಯಾರೂಪದಿಂದ ಅದೃಶ್ಯನಾಗಿದ್ದಾನ ಅಂತ ಕಂಗಾಲಾದರು. ನರಸಿಂಹನೂ ಕಂಗಾಲಾದಂತೆ. ಎಲ್ಲಿಗೆ ಹೋದ ಹಿರಣ್ಯಕಶಿಪು? ಅವನನ್ನು ಸಂಹಾರ ಮಾಡಬೇಕಾಗಿದೆ ಅಲ್ವಾ? 2 ನಿಮಿಷ ಬಿಟ್ಟು ನೋಡಿದ ಮೇಲೆ ಆ ನರಸಿಂಹ ಹಾರಿದ ಫೋರ್ಸಿಗೆ ಅವನ ಉಗುರಿನ ಎಡೆಯಲ್ಲಿ ಹೇನಿನ ಹಾಗೆ ಸಿಕ್ಕಿ ಬಿದ್ದಿದ್ದಂತೆ ಅಂತ ಪುರಾಣದಲ್ಲಿ ವರ್ಣನೆ ಮಾಡಿದ್ದಾರೆ. ದೇವರ ನರಸಿಂಹ ರೂಪ ಅಷ್ಟು ವ್ಯಾಪಕವಾದ ರೂಪ ಅದು. ಹಾರಿ ಅವನನ್ನು ತೊಡೆ ಮೇಲೆ ಹಾಕಿಕೊಂಡು ಅವನ ಹೊಟ್ಟೆಯನ್ನು ಕೀಸಿ, ಮತ್ತು ಈ ಪಿಕ್ಚರ್ನಲ್ಲಿ ಒಂದು ಅವ್ಯವಸ್ಥೆ ಇದೆ, ಸಿಕ್ಕಾಪಟ್ಟೆ ಈ ವಿಲನ್ ಹೀರೋಗಳ ಥರ ಮಾಡಿಬಿಟ್ಟಿದ್ದಾರೆ. ನರಸಿಂಹನಿಗೆ ಹಿರಣ್ಯಕಶಿಪು ಝಾಡಿಸಿ ಒದೆಯೋದು, ಅವನು ಕೆಳಗೆ ಬೀಳೋದು, ಮತ್ತೆ ಅವನ ಮೇಲೆ ಹೇಳೋದು, ಅದೆಲ್ಲ ಹಾಗೆ ಯೋಚನೆ ಮಾಡಬೇಡಿ. ಒಂದೇ ಪೆಟ್ಟಿಗೆ ಹೊಡೆದಿದ್ದಾನೆ. ಕಾಯಿ ಹೊಡೆದ್ರಲ್ಲ ಒಂದೇ ಪೆಟ್ಟಿಗೆ, ಹಾಗೆ 2 3 ಪೆಟ್ಟಲ್ಲ. ವಿಲನ್ ಹೀರೋಗಳ ಫೈಟಿಂಗ್ ಅಲ್ಲ ಇದು. ಏನೇ ಆದರೂ ತಪ್ಪುಗಳಿರುತ್ತೆ ಪಿಕ್ಚರ್ಗಳಲ್ಲಿ, ಸಂಸ್ಕಾರಗಳ ತಪ್ಪಾಗುತ್ತೆ. ಅದು ಸರಿಯಾಗಿ ಅವನನ್ನು ಹೊಡೆದು ಸಂಧ್ಯಾಕಾಲದಲ್ಲಿ ಸಂಹಾರ ಮಾಡಿದ. ಜಗತ್ತಿನ ಅನಿಷ್ಟಗಳನ್ನೇ ಪರಿಹಾರ ಮಾಡಿದ. ಬ್ರಹ್ಮಾದಿಗಳು ಬಂದು ಹೇಳ್ತಾರೆ, ಎಷ್ಟು ದಿನದ ಉಪದ್ರವವನ್ನು ಪರಿಹಾರ ಮಾಡಿದೆ. ಒಬ್ಬ ಪುಟ್ಟ ಬಾಲಕನ ಹೃದಯದಲ್ಲಿರುವ ನರಸಿಂಹ ಜಪ ವಿಶ್ವ ಕಲ್ಯಾಣ ಮಾಡಿತು. ಇವತ್ತು ಸಮಾಜ ಎಲ್ಲ ಸೇರಿ ನರಸಿಂಹ ಮಂತ್ರವನ್ನು ಜಪ ಮಾಡಿದರೆ ವಿಶ್ವ ಕಲ್ಯಾಣ ಆಗಲ್ವಾ? ಎಲ್ಲರೂ ಸುಮ್ಮನೆ ರೀಲ್ಸ್ ನೋಡ್ತಾ ಇರ್ತೇವೆ. ಅವ್ರಿಗೆ ಹಾನಿ ಆಯಿತು, ಇವ್ರಿಗೆ ಹಾನಿ ಆಯಿತು, ಒಳ್ಳೆಯವರಿಗೇನೋ ಹಾನಿ ಆಗ್ತಾ ಇದೆ, ಕ್ಷೇತ್ರಕ್ಕೇನೋ ಅಪಚಾರ ಆಗ್ತಾ ಇದೆ ಅಂದರೆ 10 ನರಸಿಂಹ ಮಂತ್ರ ಜಪ ಮಾಡಿ, ಧೂಳಿಪಟ ಆಗುತ್ತೆ ಅದು, ಆ ಶಕ್ತಿ ಬರುತ್ತೆ. ಧರ್ಮ ಸ್ಥಾನಗಳಿಗೆ, ಧರ್ಮದ ವಿಚಾರಗಳಿಗೆ ಹಾನಿ ಆಗದೇ ಇರುವ ಹಾಗೆ ನಮ್ಮ ಹಿಂದೂ ಧರ್ಮ ನಡ್ಕೊಳ್ಬೇಕು ಅಂದರೆ ನಮಗಿವತ್ತು ಯಾವ ಬಲಗಳಿಲ್ಲ. ಅದರಲ್ಲಿಯೂ ಬ್ರಾಹ್ಮಣರಿಗೆ ಯಾವ ಸ್ಥಾನಮಾನಗಳಿಲ್ಲ. 20 ವರ್ಷದ ಮೊದಲು
ಆ ಅಸೆಂಬ್ಲಿಯಲ್ಲಿ ನೋಡಿದರೆ ತುಂಬ ಜನ ಬ್ರಾಹ್ಮಣರು ಕಾಣಿಸ್ತಾ ಇದ್ರು. ಈಗ ಯಾರಿದ್ದಾರೆ? ಬ್ರಾಹ್ಮಣರೇ ಇಲ್ಲ. ಬುದ್ಧಿವಂತರು ಬ್ರಾಹ್ಮಣರು ಎಲ್ಲರ ಜೊತೆಗೂ ಸೇರ್ತಾರೆ, ಅವರಿಗೆ ಯಾರೋ ಕಡ್ಡಿ ಆಡಿಸ್ತಾರೆ, ಅವರ ಸ್ಥಾನಮಾನ ಕೊಡಬಾರದು. ಈ ಸಮಯದಲ್ಲಿ ನಾವು ಏನು ಮಾಡಬೇಕು? ನಮಗಿರುವ ಬಲ ಒಂದೇ, ಹರಿನಾಮದ ಬಲ. ನಾವು ಯಾರನ್ನೂ ದೂಷಣೆ ಮಾಡೋದಿಲ್ಲ, ಯಾರನ್ನೂ ತುಳಿಬೇಕು ಅನ್ನುವ ಭಾವಗಳಿಲ್ಲ. ನಮಗಿರುವ ರಕ್ಷಾ ಕವಚ ಭಗವಂತ ಹರಿನಾಮ. ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನಲಿಕ್ಕೆ ಸಾಕ್ಷಿಯಾಗಿ ನಿಲ್ಲುವ ಕಥೆ ಈ ನರಸಿಂಹ ಉಪಾಖ್ಯಾನ. ನರಸಿಂಹ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿದ, ಅನುಗ್ರಹ ಮಾಡಿದ. ಕೇಳ್ತಾನೆ, ಪ್ರಹ್ಲಾದ ಬಾ ನಿನಗೆ ಮೋಕ್ಷ ಕೊಡ್ತೀನಿ ಅಂದರೆ ಪ್ರಹ್ಲಾದ ಹೇಳ್ತಾನೆ, ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷು ಏಕಃ. ಎಷ್ಟು ಜನ ಕಷ್ಟಪಡ್ತಾ ಇದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ನಾನು ಒಬ್ಬನೇ ಮೋಕ್ಷಕ್ಕೆ ಬರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಬರ್ತೇನೆ ಅಂತ. ಕಲಿಯುಗದಲ್ಲಿ ಯಾರಿಗೆ ಧರ್ಮ ನಂಬಿಕೆಗಳೆಲ್ಲ ಕೊರತೆ ಇರುತ್ತೆ ಅವರಿಗೆ ನಂಬಿಕೆ ಹುಟ್ಟಿಸುವ ಗುರುವನ್ನಾಗಿ ಮಾಡು ಅಂತ ನರಸಿಂಹನಲ್ಲಿ ಕೇಳಿಕೊಂಡ್ರಂತೆ ಪ್ರಹ್ಲಾದ. ಆ ಪ್ರಹ್ಲಾದನೇ ಕಲಿಯುಗದಲ್ಲಿ ರಾಘವೇಂದ್ರ ಗುರುಗಳಾಗಿ ಬಂದು ಯಾರ್ಯಾರಿಗೆ ನಂಬಿಕೆ ಇಲ್ಲ, ಯಾರ್ಯಾರಿಗೆ ಶ್ರದ್ಧೆಯ ಕೊರತೆ ಇದೆ ಅದನ್ನು ಹುಟ್ಟಿಸಿ ಅವರ ಬದುಕಿಗೆ ನೆರವಾಗುವ ಗುರುಗಳಾಗಿ, ವಿಶ್ವಗುರುಗಳಾಗಿ ಇವತ್ತು ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ಪ್ರಹ್ಲಾದ 1 ಬಾರಿ ಅಲ್ಲ 10 ಬಾರಿ ಬರ್ತಾನಂತೆ ಭೂಮಿಗೆ, ಮತ್ತೆ ಮತ್ತೆ ರಾಘವೇಂದ್ರ ಸ್ವಾಮಿಗಳಾಗಿ ಬಂದಿದ್ದಾರೆ. ಮತ್ತೆ ಇನ್ನೂ ಬೇರೆ ಬೇರೆ ರೂಪಗಳಿಂದ ಬರ್ತಾರೆ. ನಮಗೆ ಸರಿಯಾದ ಮಾರ್ಗದರ್ಶನ ಮಾಡಿ ಯಾವುದಾದ್ರೂ ಒಂದು ಜನ್ಮದಲ್ಲಿ ನಮಗೆ ಸರಿಯಾದ ದಾರಿಯಲ್ಲಿ ಹೋಗುವ ಹಾಗೆ ಗುರು ಅನುಗ್ರಹ ಮಾಡ್ತಾರೆ. ದೇವರ ಅನುಗ್ರಹ ಆಗಬೇಕಾದ್ರೆ ಒಬ್ಬ ಗುರುವಿನ ಅನುಗ್ರಹ ಬೇಕು. ಬೇಕಾದಷ್ಟು ಕಥೆಗಳನ್ನು ನೀವು ಕೇಳ್ತೀರಿ ಮೊಬೈಲಲ್ಲಿ. ಎಷ್ಟೋ ಜನ ಅದೇ ಆಲೋಚನೆ, ಒಂದು ಮಂತ ಕೇಳೋದು ಹೆಂಗಳು ಬೋರ್ಡ್ನಾದ್ ಕೇಳೋದು, ಮೊಬೈಲಡೇ ಬರ್ಪುಣು ಅಂತ. ಅದು ಪುಣ್ಯ ಅಲ್ಲ, ಅದು ಪುಚ್ಚೆ ಕದ್ದು ಕುಡಿದ ಹಾಲಿನ ಹಾಗೆ, ಅದಕ್ಕೆ ಬೆಲೆ ಇಲ್ಲ. ಪ್ರತ್ಯಕ್ಷವಾಗಿ ಕೂತ್ಕೊಳ್ಬೇಕು. ಗುರುಗಳ ಮುಖದಲ್ಲಿ ಕೇಳಿದ ವಿಚಾರಗಳೇ ನಮ್ಮ ಬದುಕಿಗೆ ಮಂತ್ರದ ಬಲ ಕೊಡುತ್ತೆ. ಇಲ್ಲದೇ ಇದ್ದರೆ ಅದೆಲ್ಲ ಕದ್ದು, ಗುರು ಸೇವೆ ಇಲ್ಲದೆ ಕೇಳಿದ ವಿದ್ಯೆ ಅದು. ಕೇಳಿ ಅನಿವಾರ್ಯ ಆದಾಗ ಅದೇ ಪ್ರಧಾನ ಅಲ್ಲ. ಒಬ್ಬರು ಹೇಳೋರಿದ್ದಾರೆ ಅಂದರೆ ಕೇಳಲಿಕ್ಕೆ ಬರಬೇಕು, ಇದು ಶಾಸ್ತ್ರ. ಆ ಥರ ಶ್ರದ್ಧೆಯಿಂದ ಬಂದು ಇವತ್ತು ನರಸಿಂಹ ಉಪಾಖ್ಯಾನವನ್ನು ಕೇಳಿಸಿಕೊಂಡಿದ್ದೀರಿ. ಹರಿನಾಮದ ಬಲ ಏನು ಅನ್ನೋದನ್ನು ತಿಳಿದುಕೊಂಡಿದ್ದೀರಿ. ನಾಳೆ ಹರಿದಿನವೇ ಇದೆ, ಕೃಷ್ಣನ ಅವತಾರದ ಮಂಗಳ ಪ್ರಸಂಗ ಇದೆ. ನಾನು ಮೊದಲೇ ಹೇಳಿದ್ದೇನೆ, ಯಾರು ಊಟ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯವೂ ಕೂಡ. ಸಣ್ಣ ಸಣ್ಣ ಮಕ್ಕಳು ನಮ್ಮ ಗುರುಗಳ ವಿದ್ಯಾಪೀಠದಲ್ಲಿದ್ದಾರೆ, 8 ವರ್ಷದ ಮಕ್ಕಳು ಊಟ ಮಾಡೋದಿಲ್ಲ, ಅನ್ನ ತಿನ್ನೋದಿಲ್ಲ. ಅವ್ರನ್ನೆಲ್ಲ ನೆನಪು ಮಾಡ್ಕೊಳ್ಳಿ, ಏನೂ ಆಗಲ್ಲ ಹಾನಿ. ಕೆಲವರೆಲ್ಲ ನೂರಾರು ರೋಗವನ್ನು ಹೇಳೋದು, ಚೆನ್ನಾಗಿ ತಿನ್ನೋದು, ತಿಂದಿದ್ರಿಂದಲೇ ರೋಗಗಳು ಬಂದಿದೆ. ಅದರ ಪರಿಹಾರಕ್ಕೆ ಚಿಕಿತ್ಸೆ ಏಕಾದಶಿ ಉಪವಾಸ ಶ್ರದ್ಧೆಯಿಂದ ಮಾಡಿ, ಯಾವ ಹಾನಿಯೂ ಆಗಲ್ಲ. ಈ ಮಣ್ಣಿನಲ್ಲಿ ಬಂದು ಮಧ್ವ ಗುರುಗಳು ಹೇಳಿಕೊಟ್ಟದ್ದು ಏಕಾದಶಿ ವ್ರತ. ನಿಮ್ಮ ಮಣ್ಣಿನ ಗುರುಗಳು ಹೇಳಿದ್ದನ್ನೆಲ್ಲ ಎಲ್ಲ ವಿಶ್ವ ಮಾಡ್ತಾ ಇದೆ. ಹಾಗಾಗಿ ನಿಮಗೆ ಅದರ ಆದ್ಯ ಕರ್ತವ್ಯ ಇದೆ. ಏಕಾದಶಿ ಉಪವಾಸ ಮಾಡಿ. ಮನೆಯಲ್ಲೆಲ್ಲ ಪ್ರೆಸ್ಟೀಜು ಕೂಗಬಾರ್ದು, ನಾಳೆ ಟಯ್ಯ ಕೂಗಬಾರ್ದು, ಅವಾಗ ಕಲಿ ಪ್ರವೇಶ ಆಗುತ್ತೆ. ಹಾಗಾಗಿ ಅನಿವಾರ್ಯ ಆದರೆ 1-2 ಹಣ್ಣು ಹಾಲು ತಗೊಳ್ಳಿ. ನೀವು ಇಲ್ಲದೇ ಇದ್ದರೆ ಇಲ್ಲೇ ವ್ಯವಸ್ಥೆ ಮಾಡಿಕೊಡುವ, ಆಯಿತಾ, ನಿದ್ರೆಗೆ. ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕೆ ನೀವೆಲ್ಲ ಪಾತ್ರರಾಗಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ನರಸಿಂಹ ಉಪಾಖ್ಯಾನವನ್ನು ಮಧ್ವೋಲ್ಲಭ ಗೋಪಾಲಕೃಷ್ಣನಿಗೆ ಸಮರ್ಪಣೆ ಮಾಡೋಣ. ಹರಿಪ್ರಿಯತಾಂ ಮಧ್ವೇಶಾರ್ಪಣಮಸ್ತು. ಎಲ್ಲರೂ ಒಮ್ಮೆ ಹರಿನಾಮ ಸಂಕೀರ್ತನೆ ಮಾಡೋಣ. ಹರೇ ಹರೇ ಮೇ ಹರಪಾತಕಾನಿ, ಹರೇ ಹರೇ ಮೇ ಕುರುಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ. ಒಟ್ಟಿಗೆ ಹೇಳಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ,
ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಎಲ್ಲರಿಗೂ ಒಂದು ಸಣ್ಣ ಸೂಚನೆ ಇದೆ. ಇವತ್ತು ಒಳ್ಳೆಯ ಪರ್ವಕಾಲ, ಸೋಮವಾರದ ದಿವಸ ರುದ್ರಾಂತರ್ಯಾಮಿ ಲಕ್ಷ್ಮೀ ನರಸಿಂಹ ಅಂತ ಕೂಡಿ ಬಂದಿದೆ ನಮಗೆ. ದಶಮಿ ಅನ್ನೋದು ಹರಿದಿನವೇ, ಒಳ್ಳೆಯ ಪರ್ವಕಾಲ. ನಾಳೆ ಏಕಾದಶಿ, ಅದು ಹರಿದಿನವೇ, ಕೃಷ್ಣನ ಅವತಾರದ ಮಂಗಳದ ಪರ್ವಕಾಲದಲ್ಲಿದ್ದೇವೆ. ಇಲ್ಲಿ ಎಷ್ಟೋ ಜನ ಒಳ್ಳೊಳ್ಳೆಯ ಶಿವಳ್ಳಿಯ ಪ್ರಾಂತ್ಯದವರು, ಇದಕ್ಕೇನೋ ಯಾವುದೇ ವರ್ಗೀಕರಣ ನಾನು ಮಾಡ್ತಾ ಇಲ್ಲ. ಆದರೂ ಉಡುಪಿಯ ಅಷ್ಟಮಠಗಳ ಕೆಲವು ಮಠಗಳು ನಿಮಗೆ ಗುರುಮಠಗಳಾಗಿದೆ. ತುಂಬ ಮಧ್ವಾಚಾರ್ಯರ ಸಂದೇಶಗಳನ್ನೆಲ್ಲ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು ಕುತೂಹಲದಿಂದ. ಮಧ್ವಾಚಾರ್ಯರ ಸಂದೇಶ ಕೇವಲ ಬ್ರಾಹ್ಮಣ ವಲಯದವರಿಗೆ ಅಲ್ಲ, ಮನುಷ್ಯ ಸಾಮಾನ್ಯರಿಗೆ ಬೇಕಾದ ಸಂದೇಶಗಳನ್ನು ಕೂಡ ಹೇಳಿದ್ದಾರೆ. ನಮ್ಮ ಕರ್ನಾಟಕದ ಈ ಮಣ್ಣಿನ ಗುರುಗಳು ಮಧ್ವ ಗುರುಗಳು. ಹಾಗಾಗಿ ನಮ್ಮ ಗುರುಗಳು ಒಂದು ಪ್ರೇರಣೆಯನ್ನು ಇವತ್ತು ಹೀಗೆ ಪ್ರವಚನ ಆಗ್ತಾ ಇದೆ ಅಂತ ತಿಳಿಸಿದಾಗ ಅವರೊಂದು ಅಭಿಪ್ರಾಯವನ್ನು ಹೇಳಿದ್ದಾರೆ. ನಿಮ್ಮ ಮುಂದೆ ಅದನ್ನು ಹಂಚಿಕೊಳ್ತೇನೆ. ಯಾರಿಗೂ ಏನೂ ಒತ್ತಾಯ ಇಲ್ಲ. ನಾನು ಆನ್ಲೈನಿನಲ್ಲಿ ಕೆಲವು ಕ್ಲಾಸ್ಗಳನ್ನು ಮಾಡ್ತೇನೆ. ಯಾರಿಗೆ ಶ್ರದ್ಧೆ ಇದೆ ಅವರಿಗೆ ಒಂದಷ್ಟು ಲಕ್ಷ್ಮೀ ಶೋಭಾನ, ಹರಿಕಥಾಮೃತ ಸಾರ, ಸ್ತ್ರೀಯರಿಗೆ ಪುರುಷರಿಗೆ ಎಲ್ಲರೂ ಕೂಡ ಸೇರಿಕೊಳ್ಬೋದು. ಒಂದು ಅರ್ಧ ಗಂಟೆಯ ಕ್ಲಾಸ್ ಇರುತ್ತೆ ಅಷ್ಟೇ. ಅದು ಬೇರೆ ಬೇರೆ ಬ್ಯಾಚಿನಲ್ಲಿ ಕ್ಲಾಸ್ಗಳಾಗ್ತಾ ಇದೆ. ಬೇರೆ ಬೇರೆ ಊರಿನವರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಅದು ಕ್ಲಾಸ್ ಎಲ್ಲ ಯಾವಾಗ ನಡೆಯುತ್ತೆ ಅಂತ ನಾನು ಒಂದು ವಾಟ್ಸ್ಯಾಪಲ್ಲಿ ಗ್ರೂಪ್ ಮಾಡಿ ಅದನ್ನು ನಿಮಗೆ ಮುಂದೆ ಸೂಚನೆಯನ್ನು ಮಾಡ್ತೇನೆ. ಯಾರಿಗೆ ಆಸಕ್ತಿ ಇದೆ, ಯಾರಿಗೂ ಒತ್ತಾಯ ಇಲ್ಲ, ಮತ್ತು ಯಾರೂ ಇದಕ್ಕೆ ದಕ್ಷಿಣೆ ಕೊಡುವ ಅಗತ್ಯವೂ ಇಲ್ಲ. ಒಂದು ಅರ್ಧ ಗಂಟೆ ಸಮಯ ಕೊಡುವ ಆ ಒಂದು ಭಾವ ಯಾರಲ್ಲಿ ಇದೆ, ವಿಚಾರವನ್ನು ತಿಳಿಯಬೇಕು ಅನ್ನೋ ಉತ್ಸಾಹ ಯಾರಿಗಿದೆ, ಅಲ್ಲಿ ಮುಂದೆ ಒಂದು ಟೇಬಲಿನಲ್ಲಿ ಖಾಲಿ ಪೆನ್ನು ಪುಸ್ತಕ ಇಟ್ಟಿದ್ದಾರೆ. ನಿಮ್ಮ ಹೆಸರು, ಫೋನ್ ನಂಬರು, ಪೂರ್ಣ ವಿವರ ಏನು ಬೇಕಾಗಿಲ್ಲ. ಕೊನೆಗೆ ನಿಮಗೆ ಹೆಸರು ಬರೆಯುವ ಇಚ್ಛೆ ಇಲ್ಲ ಅಂದರೆ ಫೋನ್ ನಂಬರ್ ಬರೆದಿಟ್ಟರೂ ಸಾಕು. ಟ್ರೂ ಕಾಲಲ್ಲಿ ಹೆಸರು ನಮಗೆ ಗೊತ್ತಾಗುತ್ತೆ. ಅದರಿಂದ ನಿಮ್ಮ ಹೆಸರು ಮತ್ತು ಫೋನ್ ನಂಬರ್ ಎರಡನ್ನು ಬರೆದಿಟ್ಟರೆ ಒಂದು ಗ್ರೂಪ್ ಮಾಡಿ ಅದರಲ್ಲಿ ಲಕ್ಷ್ಮೀ ಶೋಭಾನ, ಬೇರೆ ಪಾಠಗಳಿಗೆಲ್ಲ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಬೇಕು ಅನ್ನುವ ಪ್ರೇರಣೆಯನ್ನು ಗುರುಗಳು ಮಾಡಿದ್ದಾರೆ. ಆದ್ದರಿಂದ ಯಾರಿಗೆ ಇಚ್ಛೆ ಇದೆ ಅವರು ಅದರಲ್ಲಿ ನಿಮ್ಮ ಹೆಸರು ಮತ್ತು ಫೋನ್ ನಂಬರನ್ನ ಬರೆದಿಟ್ಟು ಹೋಗಿ ಅಂತ ವಿಜ್ಞಾಪನೆ. ಶ್ರೀಕೃಷ್ಣಾರ್ಪಣಮಸ್ತು.